ಆನ್ಲೈನ್ ಗೋಪಿ ಸೇನಾ ಆದರದ ಸ್ವಾಗತ ಸುಸ್ವಾಗತ. ಇಂದಿನ ಈ ಕಾರ್ಯಕ್ರಮವನ್ನ ನಾವು ಮಂಗಳಾಚರಣದೊಂದಿಗೆ ಪ್ರಾರಂಭ ಮಾಡೋಣ. ಓಂ ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದ ಕಮಲಂ ಶ್ರೀ ಗುರು ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಈಗ ನಾವು ವೈಷ್ಣವ ಭಜನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಇಂದಿನ ವೈಷ್ಣವ ಭಜನೆಯನ್ನ ಹಾಡಲು ನಮ್ಮೊಂದಿಗೆ ಹರಗ್ರೇಸ್ ನಾಗರತ್ನ ಮಾತಾಜಿ ಅವರು ಇದ್ದಾರೆ. ಮಾತಾಜಿ ಅವ್ರನ್ನ ನಾವು ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಸ್ವಾಗತಿಸೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮಾತಾಜಿ ಅವರ ಒಂದು ಕಿರುಪರಿಚಯವನ್ನ ನಾವು ಇವಾಗ ಮಾಡ್ಕೊಳ್ಳೋಣ. ಮಾತಾಜಿ ಅವರು ಶಿವಮೊಗ್ಗದವರು. ಇವರು ತುಂಬಾ ಚೆನ್ನಾಗಿ ಕೀರ್ತನೆಯನ್ನ ಮಾಡ್ತಾರೆ. ತುಂಬಾ ವಿನಮ್ರ ಭಕ್ತರು. ಮತ್ತೆ ಎಲ್ಲ ಆನ್ಲೈನ್ ತರಗತಿಗಳನ್ನ ಮಾತಾಜಿ ಅವರು ಅಟೆಂಡ್ ಆಗ್ತಾರೆ. ಹರೇ ಕೃಷ್ಣ ಮಾತಾಜಿ, ನೀವು ಇವಾಗ ವೈಷ್ಣವ ಭಜನೆಯನ್ನ ಹಾಡ್ಬೇಕಾಗಿ ನಾವು ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೀವಿ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ದಂಡೋತ್ ಪ್ರಣಾಮ ಮಾತಾಜಿ. ಈ ರಜಧಾಮ ಮಹಿಮಾಮೃತ ಓದ್ತೀನಿ. ಜಯೋ ರಾಧೆ ಜಯೋ ಕೃಷ್ಣ ಜಯೋ ವೃಂದಾವನ ಶ್ರೀ ಗೋವಿಂದ ಗೋಪಿನಾಥ ಮದನ ಮೋಹನ. ಜಯೋ ರಾಧೆ ಜಯೋ ಕೃಷ್ಣ ಜಯೋ ವೃಂದಾವನ ಶ್ರೀ ಗೋವಿಂದ ಗೋಪಿನಾಥ ಮದನ ಮೋಹನ. ಶ್ಯಾಮ ಕುಂಡ ರಾಧಾ ಕುಂಡ ಗಿರಿ ಗೋವರ್ಧನ ಕಾಲಿಂದಿ ಜಮುನಾ ಜಯ ಜಯ ಮಹಾವನ. ಕೇಶಿ ಘಾಟಿ ವಂಶಿ ವಟ ದ್ವಾದಶ ಕನನ ಜಹಾ ಸಬ್ ಲೀಲಾ ಕೊಯ್ಲೋ ಶ್ರೀ ನಂದನಂದನ. ಜಯೋ ರಾಧೆ ಜಯೋ ಕೃಷ್ಣ ಜಯೋ ವೃಂದಾವನ ಶ್ರೀ ಗೋವಿಂದ ಗೋಪಿನಾಥ ಮದನ ಮೋಹನ. ಶ್ರೀ ನಂದ ಜಶೋದಾ ಜಯ ಜಯ ಗೋಪಗಣ
श्रीदामादि जय जय दीनवत्स गणा जय रुषा भानु जय कीर्तिदा सुंदरी जय पौर्णमासी जय आभीरनागरी जयो राधे जयो कृष्णा जयो वृंदावना श्री गोविंद गोपीनाथ मदना मोहना जय जय गोपीश्वरा वृंदावन माझा जय जय कृष्णा सखा बटो द्विजा राजा जय राम घाटी जय रोहिणी नंदना जय जय वृंदावन वासी जत जना जयो राधे जयो कृष्णा जयो वृंदावना श्री गोविंद गोपीनाथ मदना मोहना जय द्विज पत्नी जया नागा कन्यगणा भक्ति तेजहारा पाइलो गोविंद चरणा श्री रास मंडल जया जया राधा श्यामा जय जय रास लीला सर्वो मनोरमा जयो राधे जयो कृष्णा जयो वृंदावना श्री गोविंद गोपीनाथ मदना मोहना जय जय ज्वाला रसा सर्वरस सारा पर की अभावे जा ब्रजते प्रचारा श्री जाह्नवपादा पद्मा कोरिया स्मरण दीन कृष्ण दासा को हे नाम संकीर्तना जयो राधे जयो कृष्णा जयो वृंदावना श्री गोविंद गोपीनाथ मदना मोहना श्री गोविंद गोपीनाथ मदना मोहना हरे कृष्ण 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 हरे 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 राम 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 हरे हरे सर्वं श्री कृष्णार्पणमस्तु थैंक यू माताजी हरे कृष्ण ಹರಿ ಬೋಲ್ ಮಾತಾಜಿ. ಇಂದಿನ ಶುಭ ಕಾರ್ತಿಕ ಮಾಸದಲ್ಲಿ ನೀವು ವೃಂದಾವನದ ಗುಣಗಾನ ತುಂಬಾ ಮಧುರವಾಗಿ ಮಾಡಿದ್ರಿ ಮಾತಾಜಿ. ನಿಮ್ಮ ಸೇವೆ ಇದೇ ತರ ಕಾರ್ಯಕ್ರಮಕ್ಕೆ ಕೊಡ್ತಾ ಇರಿ ಅಂತ ಹೇಳಿ ನಾವು ಎಲ್ಲರೂ ಸಹ ಆಶಿಸ್ತೇವೆ. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಪ್ರವಚನ ಕಾರ್ಯಕ್ರಮ. ಇದನ್ನ ನಡೆಸ್ಕೊಡಲು ನಮ್ಮೊಂದಿಗೆ ಆದರಣೀಯ ಗೋಪಿ ಗಣ ಗೀತಾ ದೇವಿ ದಾಸಿ ಮಾತಾಜಿ ಅವರು ಇದ್ದಾರೆ. ಮಾತಾಜಿ ಅವ್ರನ್ನು ಸಹ ನಾವು ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಬರಮಾಡಿಕೊಳ್ಳೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮಾತಾಜಿ ಅವರ ಬಗ್ಗೆ ನಾವು ಒಂದು ಕಿರು ಪರಿಚಯವನ್ನ ಮಾಡ್ಕೊಳ್ಳೋಣ. ಮಾತಾಜಿ ಅವರು ಮೈಸೂರಿನವರು. ಇವರು ಪೂಜ್ಯನೀಯ ಶ್ರೀ ಗುರು ಜಯಪತಾಕ ಗುರು ಮಹಾರಾಜರ ಶಿಷ್ಯರು. ಇವರು ಹರಿನಾಮ ದೀಕ್ಷೆ ಹಾಗೂ ಬ್ರಾಹ್ಮಣ ದೀಕ್ಷೆ ಎರಡನ್ನು ಪಡೆದಿದ್ದಾರೆ. ತುಂಬಾ ಅದ್ಭುತವಾದ ಪ್ರವಚನಕಾರರು, ವಿನಮ್ರ ಭಕ್ತರು ಹಾಗೂ ಸದಾ ಹಸನ್ಮುಖರು. ಇವರು ಭೋಗ ಸೇವೆಯನ್ನ ಮಾಡ್ತಾರೆ, ಕೀರ್ತನೆಯನ್ನ ತುಂಬಾ ಚೆನ್ನಾಗಿ ಹಾಡ್ತಾರೆ. ಮಾತಾಜಿ ಅವರು ಡ್ರಾಮಾಗಳಿಗೂ ಸಹ ಸ್ಕ್ರಿಪ್ಟ್ ಗಳನ್ನ ಬರೀತಾರೆ. ದುಬೈನಲ್ಲಿ ಯಾತ್ರೆಯ ಉಸ್ತುವಾರಿಯನ್ನು ಸಹ ಮಾತಾಜಿ ಅವರು ನೋಡ್ಕೊಳ್ತಾರೆ. ಇದೇ ತರ ಇನ್ನೂ ಹಲವಾರು ಸೇವೆಯನ್ನ ಮಾತಾಜಿ ಅವರು ಮಾಡ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಇಂದಿನ ಪ್ರವಚನ ಕಾರ್ಯಕ್ರಮವನ್ನ ನೀವು ನಡೆಸ್ಕೊಡ್ಬೇಕಾಗಿ ನಾವೆಲ್ಲರೂ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇವೆ. ಹರೇ ಕೃಷ್ಣ ಮಾತಾಜಿ, ಓವರ್ ಟು ಯು. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್ಸ್. ಥ್ಯಾಂಕ್ ಯು ಸೋ ಮಚ್.
ಆಕ್ಚುಲಿ ನಾನೇ ಎಲ್ರಿಗೂ ಧನ್ಯವಾದಗಳು ಹೇಳ್ಬೇಕು. ಯಾಕೆಂದ್ರೆ ಈ ಒಂದು ಕಾರ್ತಿಕ ಮಾಸದಲ್ಲಿ ಭಗವಂತನ ಆ ವೈಭವೀಕರಣವನ್ನು ಓದ್ಲಕ್ಕಾಗ್ಲಿ, ಆದ್ರೆ ಹೇಳಕ್ಕಾಗ್ಲಿ, ಅವ್ರನ್ನ ಪೂಜೆ ಮಾಡಕ್ಕಾಗ್ಲಿ, ಇದೆಲ್ಲ ನಮ್ಗೆ ಸಿಗ್ಬೇಕು ಅಂದ್ರೆ ತುಂಬಾನೇ ನಾವು ಈ ಜನ್ಮದಲ್ಲಿ ಪುಣ್ಯ ಮಾಡಿದೀವಿ ಅಂತ ಹೇಳ್ಬೋದು. ಸೊ ಇವತ್ತಿನ ಈ ಟಾಪಿಕ್ ನಾವು ಹಂಗೆ ನೋಡ್ತಾ ಇದೀವಿ. ಯಾಕಂದ್ರೆ ಭೀಷ್ಮ ಈಗ ಕಾರ್ತಿಕ ಮಹಿನೆ ಮುಗಿಯಕ್ಕಾಗ್ತಿದೆ, ಕೊನೆಯ 5 ದಿನಗಳು. ಇದರಲ್ಲಿ ಇವತ್ತು ನಾಳೆ ಹುಣ್ಣಿಮೆ, ನಾಳೆಯಿಂದ ಮುಗಿಯತ್ತೆ. ಸೊ ಈ ಒಂದು ದಾಮೋದರ ಮಾಸ, ಕಾರ್ತಿಕ ಮಾಸ ಎಷ್ಟು ಪುಣ್ಯಕರವಾದದ್ದು, ನಮ್ಗೆ ಏನೆಲ್ಲ ನೀಡತ್ತೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. ಮೋಸ್ಟ್ ಆಫ್ ಯು ಆಲ್ ಎಲ್ಲರೂ ದಿನ ದೀಪ ಹಚ್ಚಿ ದಿನ ಮಾಡ್ತಾ ಇರ್ತೀರಾ. ಸೊ ಅದರಿಂದ ಈ ತಿಂಗಳ ಬಗ್ಗೆ ಒಂದು ಕಿರು ಪರಿಚಯವನ್ನು ನೋಡ್ಬಿಟ್ಟು ಆಮೇಲೆ ಮುಂದೆ ನಾವು ಭೀಷ್ಮ ಪಂಚಕ ಮತ್ತು ತುಳಸಿ ದೇವಿಯ ಮದುವೆಯ ಬಗ್ಗೆ ಮಾತಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮಾತಾಜಿ ವೃಂದಾವನದ ಬಗ್ಗೆ ಹಾಡಿದ್ರು. ಈ ತಿಂಗಳಲ್ಲಿ ವೃಂದಾವನದಲ್ಲಿ ಕಾಲಿಟ್ರೆ ಅಷ್ಟೊಂದು, ಕಾರ್ತಿಕ ಮಹಿನೆದಲ್ಲಿ ಕಾಲಿಡಕ್ಕೆ ಅಷ್ಟೊಂದು ಪುಣ್ಯ ಮಾಡಿರ್ಬೇಕಂತೆ. ಸೊ ಮಾತಾಜಿ ನಮ್ಮನ್ನ ಹಂಗೆ ಇಲ್ಲಿಂದ ಕೂತಿದ್ದ ಕಡೆಯಿಂದನೇ ವೃಂದಾವನಕ್ಕೆ ಕರ್ಕೊಂಡು ಹೋಗಿ ರಾಧಾಕೃಷ್ಣರನ್ನು ಭೇಟಿ ಮಾಡಿಸಿ ಕರ್ಕೊಂಡ್ ಬಂದ್ರು. ತುಂಬಾ ಚೆನ್ನಾಗಿ ಹಾಡಿದ್ರಿ ಮಾತಾಜಿ, ಒಳ್ಳೆ ಸಾಂಗ್ ಸೆಲೆಕ್ಷನ್, ಥ್ಯಾಂಕ್ ಯು. ಹರೇ ಕೃಷ್ಣ. ಸೊ ಇವತ್ತು ನಾವು ಒಂದು ಕಾರ್ತಿಕ ಈ ತಿಂಗಳ ಬಗ್ಗೆ ಆ ಮಹಿಮೆಯನ್ನು ಒಂಚೂರು ನೋಡ್ಬಿಟ್ಟು ಭೀಷ್ಮ ಪಂಚಕ ಮತ್ತು ತುಳಸಿ ದೇವಿಯ ಆ ಮದುವೆಯ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಿರ್ಬೇಕು, ವರ್ಷ ನೀವೆಲ್ಲ ಪಾಲನೆ ಮಾಡ್ತಾ ಇದ್ದೀರಾ ಅನ್ಸತ್ತೆ, ಹೊಸದೇನಿಲ್ಲ, ಜಸ್ಟ್ ರಿವಿಷನ್ ಕ್ಲಾಸ್ ಅಂತ ಅನ್ಕೋಬಹುದು. ಸೊ ಕಾರ್ತಿಕ ಮಹಿನೆ ಅಂತ ಮಂತ್, ಈ ತಿಂಗಳು ಅಂದ್ರೇನೆ ಸಾಕು. ಇವನ್ ಲೇಜಿ ಡಿವೋಟಿ ಅಂದ್ರೆ ತುಂಬಾ ಸೋಂಬೇರಿಯಾಗಿರೋರು ಕೂಡ ಹೀರೋ ಆಗ್ಬಿಡ್ತಾರಂತೆ. ಯಾಕೆ ಅಂದ್ರೆ ಒಂದು ಚಿಕ್ಕ ಒಂದು ತುಪ್ಪದ ದೀಪ ಅಥವಾ ಒಂದು ತುಳಸಿಯ ಎಲೆ ಅಥವಾ ಏನಾದ್ರೂ ಹೂವಾದ್ರೂ ಸರಿ, ಹಣ್ಣಾದ್ರೂ ಸರಿ, ನೀರಾದ್ರೂ ಸರಿ, ಭಗವಂತನಿಗೆ ನಾವು ಅರ್ಪಣೆ ಮಾಡಿದ್ರೆ ನಾವೆಲ್ಲ ಗೋಲೋಕ ವೃಂದಾವನದ ಸದಸ್ಯರಾಗ್ಬಿಡ್ತೀವಿ ಅಂತ ಹೇಳ್ತಾರೆ ಭಗವಂತ. ಸೊ ಅಷ್ಟೊಂದು ಈ ಕಾರ್ತಿಕ ಈ ಒಂದು ತಿಂಗಳು ಅಷ್ಟೊಂದು ಇಂಪಾರ್ಟೆಂಟ್. ಗೋಲೋಕ ವೃಂದಾವನದ ಸದಸ್ಯ ನಾವು ಆಗ್ಬೇಕು ಅಂದ್ರೆ ನಾವು ಈ ತಿಂಗಳು ಫುಲ್ ಈ ತರ ಮಾಡಿದಕ್ಕೆ ಖಂಡಿತ ನಮ್ಗೆಲ್ಲ ಒಂದು ಚಾನ್ಸ್ ಇದೆ ಅನ್ನೋದನ್ನ ಭಗವಂತ ಇಲ್ಲಿ ನಮ್ಗೆ ದೃಢೀಕರಿಸ್ತಾ ಇದ್ದಾನೆ. ಭಕ್ತ್ಯಾಹಂ ಏಕಯಾ ಗ್ರಾಹ್ಯಂ ಶ್ರದ್ಧಯಾತ್ಮ ಪ್ರಿಯ ಸತಾಂ. ಸೊ ಭಾಗವತಮಲ್ಲಿ ಇದು 11.4.21 ಅಲ್ಲಿ 14.21 ಅಲ್ಲಿ ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭಕ್ತಿ, ಶುದ್ಧ ಭಕ್ತಿ, ಆ ಒಂದು ಶುದ್ಧ ಭಕ್ತಿಯಿಂದ ಮಾತ್ರ ನಾವು ಆ ಭಗವಂತನನ್ನು ಪಡೆಯಬಹುದು. ಆದ್ರೆ ಭಗವಂತ ಏನ್ ಹೇಳ್ತಿದ್ದ, ನಾನು ನನ್ನ ಭಕ್ತೆಯ ತುಂಬಾ ಪ್ರಿಯಂಕರವಾದವನು ಅಂತಾನು ಭಗವಂತ ಹೇಳ್ತಾ ಇದ್ದಾನೆ. ಸೊ ನಮ್ಮಿಂದ ಆ ಶುದ್ಧ ಭಕ್ತಿ ಇದ್ರೆ ಮಾತ್ರ ನಾವು ಭಗವಂತನ ಪಡೆಯಬಹುದು. ಸೊ ಈ ಒಂದು ತಿಂಗಳು ನಮಗೆ ಒಂದು ಬೋನಸ್ ಆಫರ್. ಹಂಗೆ ನಾವು ಎಷ್ಟೋ ಸಲ ಮಾಡ್ತೀವಿ, ಮಾಡದೇ ಇರ್ತೀವಿ, ಹಂಗೆ ಹೋಗ್ತೀವಿ. ಎಕ್ಸ್ಕ್ಯೂಸ್ ಅನ್ನೋದು ನಮ್ಗೆ ಎಕ್ಸ್ಟ್ರಾ ಕೆಲಸ ಮನೇಲಿದ್ರೆ ಭಗವಂತನ ಒಬ್ಬನ ಹತ್ರನೇ ಎಕ್ಸ್ಕ್ಯೂಸ್ ಕೇಳಕ್ಕಾಗತ್ತೆ. ಹಸ್ಬೆಂಡ್ ಹತ್ರ, ಯಜಮಾನ್ರ ಹತ್ರ ಎಕ್ಸ್ಕ್ಯೂಸ್ ಕೇಳಕ್ಕಾಗಲ್ಲ, ಅತ್ತೆ ಮಾವನ ಹತ್ರ ಕೇಳಕ್ಕಾಗಲ್ಲ, ಮಕ್ಳ ಹತ್ರ ಕೇಳಕ್ಕಾಗಲ್ಲ. ಅವ್ರವ್ರ ಕೆಲಸ ಅವ್ರವ್ರಿಗೆ ಮುಗಿಸ್ಕೊಡ್ಬೇಕು. ಅದು ಕೇಳ್ಬೇಕಾದ್ರೆ ಒಂದು ಭಗವಂತ ಇವತ್ತು ಇಷ್ಟೇ ನನಗ್ ಮಾಡಕ್ಕಾಗೋದು, ಫುಲ್ ಆಗಿ ನನ್ಗೇನು ಮಾಡ್ಕೊಡಕ್ ಆಗ್ತಾ ಇಲ್ಲ, ನೀನು ಏನ್ ತಪ್ಪಾಗಿ ತಿಳ್ಕೊಬೇಡ ಅಂದ್ಬಿಟ್ಟು ಎಕ್ಸ್ಕ್ಯೂಸ್ ಅನ್ನೋದು ಕೇಳೋದು ಭಗವಂತನ ಮಾತ್ರ. ಬಿಕಾಸ್ ನಮ್ಮ ಎದುರುಗಡೆ ಇಲ್ಲ ಅನ್ನೋ ಒಂದು ಧೈರ್ಯದಲ್ಲಿ ನಾವು ಎಲ್ಲಾ ಮಾಡ್ತಿದೀವಿ. ಆದ್ರೆ ಈ
ಕಾರ್ತಿಕ ಮಹಿನೆಯಲ್ಲಿ ಈ ತಿಂಗಳಲ್ಲಿ ನಾವು ಯಾವುದು ಮಾಡಿದ್ರು ಅದು ಬೋನಸ್ ಆಫರ್. ಒಂದು ದೀಪ, ಒಂದು ಕೀರ್ತನೆ, ಒಂದು ಹಣ್ಣೋ ಹೂವೋ ಎಲೆನೋ ಯಾವ್ದಾದ್ರು ಭಗವಂತನಿಗೆ ಮಾಡಿದ್ರೆ, ಯಾವ್ದು ಒಂದು ಮಾಡಿದ್ರು ಸಾವಿರಾರು ಸಲ ಮಾಡಿದ ಆ ಒಂದು ಪುಣ್ಯವನ್ನು ನಮ್ಗೆ ದೊರಕುತ್ತಾನೆ ಆ ಭಗವಂತ. ಸೊ ಈ ಕಾರ್ತಿಕ ಮಹಿನೆಯಲ್ಲಿ ತಿಂಗಳ ಆ ಕೊನೆಯಲ್ಲಿ ನಮಗೆ 2 ಹಬ್ಬವನ್ನು ಕೊಟ್ಟು ಹೋಗ್ತಾ ಇದ್ದಾನೆ. ಒಂದು ಭೀಷ್ಮ ಪಂಚಕ, ಮತ್ತೊಂದು ತುಳಸಿ ಕಲ್ಯಾಣ. ಈ ಭೀಷ್ಮ ಪಂಚಕ ಅನ್ನೋದು ಕೊನೆಯ 5 ದಿನಗಳ ಭೀಷ್ಮರು ತಗೊಂಡಿದ್ದ ಆ ವ್ರತ. ಇದು ಏನನ್ನು ಸಂಕೇತಿಸುತ್ತದೆ ಅಂದ್ರೆ ಭೀಷ್ಮ ಪೂರ್ಣ ಶರಣಾಗತಿಯನ್ನು ಸಂಕೇತಿಸುತ್ತಾರೆ. ಅದೇ ತರ ತುಳಸಿ ದೇವಿಯ ಆ ಒಂದು ಮದುವೆ ಅನ್ನೋದು ಏನನ್ನ ಸಂಕೇತಿಸುದಂದ್ರೆ ಭಕ್ತಿ ಮತ್ತು ದೈವತ್ವವನ್ನು ನಮ್ಗೆ ಕೊಡುತ್ತದೆ. ಸೊ ಇದು ಎರಡೂ ಒಂದೇ ತಿಂಗಳಲ್ಲಿ ಸೇರಿಸ್ಕೊಂಡು ನಮ್ಮ ಭಕ್ತಿಯನ್ನು ಒಟ್ಟಾಗಿ ಅವು ನಮಗೆ ಭಕ್ತಿಯ ಸಾರವನ್ನು, ಶರಣಾಗತಿ ಮತ್ತು ಭಗವಂತನ ಮೇಲೆ ಪ್ರೀತಿಯನ್ನು ಮಾಡುವುದನ್ನು ಚೆನ್ನಾಗಿ ಕಲಿಸ್ಕೊಡ್ತಾ ಇದೆ. ಸೊ ಈ ಭೀಷ್ಮ ಪಂಚಕ ನಿಮ್ಗೆಲ್ರಿಗೂ ಕಾರ್ತಿಕ ಮಹಿನೆಯ ಆ ಒಂದು ಈ ತಿಂಗಳಿನ ಆ ಮಹಿಮೆ ಎಲ್ಲ ನಿಮ್ಗೆ ಗೊತ್ತಿದೆ. ನೀವು ಮಾಡ್ತಾ ಬರ್ತಿದ್ದೀರಾ, ದಿನಾ ದಾಮೋದರ ಆರತಿ ಮಾಡ್ತಾ ಇದ್ದೀರಾ. ಭೀಷ್ಮ ಪಂಚಕ ಈ ಕೊನೆಯ 5 ದಿನಗಳು ಇದನ್ನ ಕೆಲವರೆಲ್ಲ ಆಚರಿಸ್ತಾ ಇರಬಹುದು. ಎಷ್ಟ್ ಜನ ಆಚರಿಸ್ತಾ ಇದ್ದೀರಾ ಇಲ್ಲಿ? ಭೀಷ್ಮ ಪಂಚಕ ವ್ರತ ಯಾರಾದ್ರೂ ಆಚರಿಸ್ತಿದ್ದೀರಾ? ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ. ನಾನು ಮತ್ತೆ ನಮ್ ಪ್ರಭುಜಿ ನಮ್ ಪ್ರಭುಜಿ ಮತ್ತೆ ನಮ್ ಸೆಂಟರ್ ಇಂದ ಒಂದು 6 ಡಿವೋಟಿ ಮಾಡ್ತಾ ಇದೀವಿ ಪ್ರಭು ಮಾತಾಜಿ. ವೆರಿ ನೈಸ್ ಮಾತಾಜಿ. ಸೊ ಖಂಡಿತ ಈ ಭೀಷ್ಮ ಪಂಚಕ ಎಲ್ರಿಗೂ ಮಾಡಕ್ ಆಗೋದಿಲ್ಲ, ಬಟ್ ಡಿಫ್ರೆಂಟ್ ಲೆವೆಲ್ಸ್ ಇದೆ. ಹೇಳ್ತೀನಿ, ನೆಕ್ಸ್ಟ್ ಇಯರ್ ಅಟ್ಲೀಸ್ಟ್ ಯಾರಿಗಾದ್ರೂ ಮಾಡಕ್ಕಾದ್ರೆ ನೀವೆಲ್ಲ ಟ್ರೈ ಮಾಡ್ಬೋದು. ಭೀಷ್ಮ ಅಂದಿದ ತಕ್ಷಣ ನಮ್ಗೆ ಜ್ಞಾಪಕ ಬರೋದು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಏನು ಎಲ್ಲಾ ಧರ್ಮಗಳನ್ನು ಬಿಟ್ಟು ಭಗವಂತನ್ ಮಾತ್ರ ಶರಣಾಗದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅನ್ನೋದು ಭೀಷ್ಮ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಭೀಷ್ಮ ಪಿತಾಮಹರು ಯಾರು? ಅವರು ಭಕ್ತಿಯಲ್ಲಿ ತುಂಬಿ ತುಳುಕಾಡುವ ಮಹಾ ವೃದ್ಧ ಯೋಧನಾಗಿದ್ರು, ಕ್ಷತ್ರಿಯ. ಆದ್ರೆ ರಕ್ಷಾ ಕವಚವನ್ನು ಹಾಕೊಂಡು ಧರಿಸ್ಕೊಂಡಿದ್ರು. ಅವರು ರಾಜನೀತಿಯ ಒಂದು ಕಿರೀಟವನ್ನು ಧರಿಸ್ಕೊಂಡಿದ್ರು. ಇಷ್ಟೆಲ್ಲ ಇದ್ದು, ಎಲ್ಲ ಕೋಪ ತಾಪ ಕಿರೀಟ ಎಲ್ಲ ಇದ್ರೂ ಕೂಡ ಭಗವಂತ ಆ ಕೃಷ್ಣನ ಮುಂದೆ ಅವರ ಹೃದಯ ಬೆಣ್ಣೆಯಂಗೆ ಕರೀತಾ ಇತ್ತಂತೆ. ಇಷ್ಟು ದೊಡ್ಡ ಭಕ್ತೆಯಾಗಿದ್ಮೇಲೂ ಆ ಭೀಷ್ಮ ಯಾಕೆ ಪಾಂಡವರ ಕಡೆ ಅದು ಪಾಂಡವರು ಕೃಷ್ಣನ ಸ್ವಂತ ಭಕ್ತರು, ಅಂತಹ ಒಂದು ಭಕ್ತರ ಎದುರುಗಡೆ ಯಾಕೆ ಹೋಗಿ ನಿಂತ್ಕೊಂಡ? ಯಾಕೆ ಕೌರವ ಕಡೆ ಹೋಗಿ ನಿಂತ್ಕೊಂಡ? ಯಾಕೆ ಈ ಕಡೆ ಬಂದ್ ನಿಂತ್ಕೊಂಡಿಲ್ಲ? ಅವನೇನ್ ಗೊಂದಲಲ್ಲಿದ್ದ? ಇಲ್ಲ, ಯಾವ ಗೊಂದಲಲ್ಲೂ ಇಲ್ಲ. ಭೀಷ್ಮನ ಮೇನ್ ಗುರಿ ಏನು? ಧರ್ಮದ ಆ ಗುರಿ ಅವನ್ದು ಏನಿತ್ತು ಅಂದ್ರೆ ಶರಣಾಗತಿ, ಭಗವಂತನಿಗೆ ಕೃಷ್ಣನಿಗೆ ಶರಣಾಗತಿ ಆಗುವುದು. ಸೊ ಅವನು ಯುದ್ಧ ಮಾಡಿದ್ದು ಕೌರವರ ಕಡೆಯಿಂದ, ಯಾಕಂದ್ರೆ ಧರ್ಮವನ್ನು ಎತ್ಕೊಂಡ್ ಬರಕ್ಕೆ ಅವನು ಕೌರವರ ಕಡೆಯಿಂದ ಮಾಡ್ದ. ಇದೆಲ್ಲ ಭೀಷ್ಮರಿಗೆ ಮೊದ್ಲೇ ಗೊತ್ತಿತ್ತು. ಇದೆಲ್ಲ ಪ್ಲಾನ್ ಎಲ್ಲ ಕೃಷ್ಣ ಮಾಡಿಟ್ಬಿಟ್ಟಿದ್ದಾನೆ. ಅವನ ಪ್ಲಾನ್ ಅಲ್ಲಿ ನಾನು ಅದನ್ನ ಒಪ್ಕೊಂಡು ಅದನ್ನ ಆಚರಿಸ್ಬೇಕು ಅನ್ನೋದನ್ನ. ಸೊ ಅವರು ಯಾವಾಗ್ಲೂ ಒಂದು ದಾಸ್ಯ ಭಾವದಲ್ಲೇ ಇದ್ರು. ಧೈರ್ಯಶಾಲಿಯಾದ ಆ ಧೈರ್ಯ ಇರುವ ಒಂದು ರಸದಲ್ಲಿ ತುಂಬಿದ್ರು ಕೂಡ ಅವರು ದಾಸ್ಯ ಭಾವದಲ್ಲಿ ಇದ್ರು. ಆ ಕೊನೆಯ ಹಾಸಿಗೆಯಲ್ಲಿ ಅದೇನೋ ಬಾಣದ ಹಾಸಿಗೆಯಲ್ಲಿ ಮಲ್ಕೊಂಡಿರ್ಬೇಕಾದ್ರೂ ಕೂಡ ಅವರು ಭಗವಂತನನ್ನು ಯಾವ ರೂಪದಲ್ಲಿ ನೋಡ್ಬೇಕು ಅಂತ ಆಸೆ ಪಟ್ರು ಗೊತ್ತಾ? ಭಗವಂತನನ್ನ ದೇವರಾಗಿ ನೋಡ್ಬೇಕು ಅಂತ ಆಸೆ ಪಡ್ಲಿಲ್ಲ, ರಾಜನಾಗಿ ಕೂತಿರ್ಬೇಕು ಅಂತ ನೋಡಿ ಆಸೆ ಪಡ್ಲಿಲ್ಲ. ಪಾರ್ಥ ಸಾರಥಿಯಾಗಿ ಅವರು ಸಾರಥಿಯಾಗಿ, ಅರ್ಜುನನ ಸಾರಥಿಯಾಗಿ ಮೈಯೆಲ್ಲ ಆ ಧೂಳೆಲ್ಲ ತುಂಬಿಕೊಂಡು ಬೆವತ್ತು ಹೋಗಿ ಅವರು ಹೇಗೆ ಯುದ್ಧದಲ್ಲಿ ತೋರಿಸ್ಕೊಂಡಿದ್ರು ಆ ರೀತಿಯಲ್ಲಿ ಬಂದು ಕಣ್ಮುಂದೆ ನಿಂತ್ಕೋಬೇಕು ಅಂತ ಅಂದ್ರೆ ತನ್ನ ಭಕ್ತನನ್ನು ಹೇಗೆ ಕಾಪಾಡ್ತಾನೋ ಆ ಒಂದು ರೂಪದಲ್ಲಿ ಆ ಅರ್ಜುನನನ್ನು ಕೃಷ್ಣನನ್ನು ನಾನು ನೋಡ್ಬೇಕು ಅಂತ ಭೀಷ್ಮ ಆಸೆ ಪಟ್ಟ.
ಯುದ್ಧ ಮಾಡ್ಬೇಕಾದ್ರೂ ಅವರು ಭೀಷ್ಮ ಅರ್ಜುನನ್ ಮುಂದೆ ಹೋಗ್ಬೇಕಾದ್ರೆ ಗೊತ್ತಿತ್ತು ಕೃಷ್ಣ ಪ್ರತಿಜ್ಞೆ ತಗೊಂಡಿದ್ದಾನೆ, ಅವನು ಇದು ಯಾವ ಆಯುಧವನ್ನು ತಗೊಂಡಿಲ್ಲ ಅಂತ ಒಂದು ಪ್ರತಿಜ್ಞೆಯನ್ನು ತಗೊಂಡಿದ್ದಾನೆ. ಅದ್ ಹೆಂಗೆ ಅವನು ಭಕ್ತನ ಮಾತನ್ನು ಹೇಗೆ ಇದ್ ಮಾಡ್ತಾನೆ ಅಂತ, ಭಕ್ತನಿಗಾಗಿ ಬರ್ತಾನ ಅಂತ ಇದ್ ಮಾಡಕ್ಕೆ ಭೀಷ್ಮ ಬಾಣಗಳನ್ನೆಲ್ಲ ಅರ್ಜುನನ ಮೇಲೆ ಹಾಕ್ಬೇಕಾದ್ರೆ ಎಷ್ಟು ಜೋರಾಗಿ ಒಂದು ಮಳೆ ಹೆಂಗೆ ಸುರಿಯತ್ತೋ ಆ ರೀತಿಯಲ್ಲಿ ಕಂಟಿನ್ಯೂಸ್ ಆಗಿ ಬಾಣ ಹಾಕದಂತೆ. ಆಗ ಕೃಷ್ಣ ಕೋಪದಲ್ಲಿ ಆ ರಥದಿಂದ ಹಂಗೆ ಜಂಪ್ ಮಾಡಿ ಕೆಳಗ್ ಬಂದು ಆ ಚಕ್ರವನ್ನು ತೆಗೆದು ಭೀಷ್ಮ ಅಂತ ಬಂದು ಮುಂದೆ ಅವನ ಮುಂದೆ ಕೋಪದಲ್ಲಿ ಬಂದು ನಿಂತ್ಕೊಂಡ. ಆಗ ಭೀಷ್ಮನಿಗೆ ಆ ಒಂದು ಮೂಮೆಂಟ್ ಅಲ್ಲಿ ಇದ್ದಿದ್ದ ಒಂದು ಸಂತೋಷ, ಆಕರ್ಷಣೆ, ಭಗವಂತನ ಮೇಲೆ ಇದ್ದ ಆ ದಯೆ, ಭಗವಂತ ತನ್ನ ಆ ಒಂದು ಪ್ರತಿಜ್ಞೆಯನ್ನು ಹೊಡೆದ, ಯಾರಿಗಾಗಿ ಹೊಡೆದ? ತನ್ನ ಭಕ್ತನಿಗಾಗಿ ಆ ಪ್ರತಿಜ್ಞೆಯನ್ನು ಹೊಡೆದು ಬಂದಿದ್ದಾನೆ ಅಂದ್ಬಿಟ್ಟು ಅನ್ಕೊಂಡು ಅಷ್ಟೊಂದು ಆನಂದಿಸಿದ್ನಂತೆ ಭೀಷ್ಮ ಅಲ್ಲಿ. ಸೊ ಇಲ್ಲಿ ಏನ್ ಪ್ರಭುಪಾದರು ನಮ್ಗೇನ್ ಹೇಳ್ತಾರೆ ಅಂದ್ರೆ, ಶುದ್ಧವಾದ ಭಕ್ತರಿಗೆ ಮಾತ್ರ ಕೃಷ್ಣ ತನ್ನ ಪ್ರತಿಜ್ಞೆಯನ್ನು ಹೊಡೆತಾನೆ. ಸೊ ಅಂತಹ ಶುದ್ಧ ಭಕ್ತಿ ಭೀಷ್ಮನಲ್ಲಿತ್ತು. ಅದು ಎಷ್ಟು ಪವರ್ಫುಲ್, ಎಷ್ಟು ಶಕ್ತಿಶಾಲಿಯಾದ ಭಕ್ತಿ ಇರ್ಬೇಕು ಅವನ ಹತ್ರ ಅಂತ ನಾವು ಅನ್ಕೋಬಹುದು. ಈ ಬಾಣದ ಹಾಸಿಗೆ ಮೇಲೆ ಮಲ್ಕೊಳ್ಳೋದು ಅಂದ್ರೆ ಸುಮ್ನೆ ಅಲ್ಲ, ಎಲ್ಲಾ ಕಡೆನೂ ಚುಚ್ಚಿ ರಕ್ತ ಬಂದು 1000 ಬಾಣ ಅಂತೆ ಹಿಂದ್ಗಡೆ. ಅಷ್ಟು ಬಾಣವನ್ನು ತಡ್ಕೊಂಡು ಆ ಹಾಸಿಗೆ ಮಲ್ಕೊಂಡಿರ್ಬೇಕಾದ್ರೆ ಒಂದು ಚೂರು ನಮ್ಗೆ ಒಂದು ಸೊಳ್ಳೆ ಕಚ್ತು ಅಥವಾ ಒಂದು ಸೂಜಿ ಚುಚ್ತು ಅಂದ್ರೆ ನಮ್ಗೆ ಎಷ್ಟು ಕಷ್ಟ ಆಗೋಗುತ್ತೆ. ಏನಪ್ಪಾ ಇದ್ ನನ್ಗೆ ಬರ್ಬೇಕಾ, ಹಿಂಗೆ ಆಗ್ಬೇಕಾ ಅಂದ್ಬಿಟ್ಟು ನಾವು ಅದನ್ನ ಒದ್ದಾಡ್ತೀವಿ. ಅವನು ಅಷ್ಟೊಂದು ಕಷ್ಟದಲ್ಲಿದ್ರು ಒಂದ್ ಕಂಪ್ಲೇಂಟ್ ಇಲ್ಲ, ಏನೂ ಇಲ್ಲ. ಅವನು ಎಲ್ಲಪ್ಪ ಕೃಷ್ಣ ಎಲ್ಲಿದ್ದಾನೆ, ಕೃಷ್ಣ ಯಾವಾಗ ಬರ್ತಾನೆ, ಕೃಷ್ಣನ್ ಕರ್ಕೊಂಬ, ಇದನ್ನೇ ಅವನ ಬಾಯಲ್ಲಿ ಆ ಮಲಗದಾಗ ಅಲ್ಲಿ ಪಾರ್ಥಸಾರಿಯಾಗಿ ಕೃಷ್ಣನ್ನ ಕರ್ಕೊಂಬ ಅಂತ ಅಲ್ಲಿ ವೆಯ್ಟ್ ಮಾಡ್ತಿದ್ದ. ಅದಕ್ಕೆ ಹೇಳ್ತಾರೆ, ಎಷ್ಟೇ ಶಕ್ತಿಶಾಲಿ ಆದ್ರೂ ಸರಿ ಪ್ರಭುಪಾದೇನವರು ಯಾವ ಇದು ಪವರ್ಫುಲ್ ಆಗಿದ್ರು, ಒಬ್ಬ ದುರ್ಗುಣನ ಜೊತೆ ಸಹವಾಸವನ್ನು ಇಟ್ಕೊಂಡ್ರೆ ಗೆಲ್ಲಲು ಸಾಧ್ಯವಿಲ್ಲ ಅಂತ ಕೃಷ್ಣ ಇದರಲ್ಲಿ ನಮ್ಗೆ ತೋರಿಸ್ತಾ ಇದ್ದಾನೆ. ಸೊ ಇದರಲ್ಲಿ ನಾವು ಇದನ್ನ ಕಲ್ತ್ಕೋಬೇಕು. ದುರ್ಗುಣದ ಜೊತೆ ನಾವು ಅವರ ಜೊತೆ ಸೇರ್ಲೇಬಾರದು. ಇಲ್ಲಿ ಭೀಷ್ಮನನ್ನು ಸೂತ್ರಧಾರಿಯಾಗಿ ಇಟ್ಕೊಂಡು ಕೃಷ್ಣ ನಮಗೆ ಈ ಪಾಠವನ್ನು ಕಲಿಸ್ತಾ ಇದ್ದಾನೆ. ಕೃಷ್ಣನ ಇಚ್ಛೆಯಿಂದಲೇ ಅರ್ಜುನ ಅವನನ್ನು, ಭೀಷ್ಮರನ್ನು ಸೋಲ್ಸ್ದ. ಈ ಯುದ್ಧದಲ್ಲಿ ಕೃಷ್ಣ ಸೋಲ್ಸಿದ್ದು, ಅರ್ಜುನ ಅಲ್ಲ ಸೋಲ್ಸಿದ್ದು ಅಂತ. ನಮಗೂ ನಮ್ಮ ಜೀವನದಲ್ಲಿ ಸುಮಾರು ಸಲ ಈ ಒಂದು ಫೀಲಿಂಗ್ ಬರುತ್ತೆ, ನಾವು ಸೋತೋಗ್ಬಿಟ್ಟಿದೀವಿ, ನಮ್ಗೆ ಏನೂ ಸಿಕ್ಲಿಲ್ಲ, ಏನೋ ಆಗೋಯ್ತು ಅಂತ. ನಾವು ಅವಾಗ ನಮ್ಮ ಮನಸ್ಸನ್ನ ನಾವು ಸ್ಥಿರವಾಗಿಟ್ಕೋಬೇಕು. ಯಾಕಂದ್ರೆ ನಮಗೆ ನಡೆಯೋದೆಲ್ಲ ಕೃಷ್ಣನ ಆ ಒಂದು ಲೀಲೆ, ಅವರ ಒಂದು ಪ್ಲಾನ್, ಅವರ ಒಂದು ಇಚ್ಛೆಯಿಂದ ಎಲ್ಲ ನಡೀತಾ ಇದೆ. ಖಂಡಿತ ಅವರ ಇಚ್ಛೆಯಿಂದ ನಡಿಬೇಕಾದ್ರೆ ನಮ್ಮ ಕರ್ಮಗಳು ಅದ್ರಲ್ಲಿ ಸೇರ್ಕೊಂಡಿರತ್ತೆ. ಇದನ್ನೆಲ್ಲ ಹೆಂಗೆ ಹೋಗ್ಸೋದು ಅಂತ ಆ ಭಗವಂತನ್ ಗೊತ್ತು. ಆ ಒಂದು ಸಮಯ ಬಂದಾಗ ಭಗವಂತನನ್ನು ಇನ್ನೂ ಹೆಚ್ಚಾಗಿ ನಾವು ಎಷ್ಟು ನೋಡ್ಬೇಕು ಅನ್ನೋದನ್ನ ಮಾತ್ರ ನಾವು ನೋಡ್ಬೇಕು. ಬಟ್ ಆ ಟೈಮಲ್ಲಿ ನಾವು ಈ ಗೊಂದಲಲ್ಲಿ ಕೂತ್ಕೊಂಡು ಹಿಂಗ ಆಗೋಯ್ತಲ್ಲ, ಏನ್ ಮಾಡೋದು ಎಲ್ಲ ಅಂತ ನಿಂತ್ಕೊಂಡೆ ನಮ್ಮ ಯಾವ ಸಾಧನೆನೂ ನಾವು ಸರಿಯಾಗಿ ಮಾಡಕ್ಕಾಗಲ್ಲ. ಒಂದು ಚಾಂಟಿಂಗ್ ಕೂಡ ಕಾನ್ಸಂಟ್ರೇಷನ್ ಇರಲ್ಲ. ಇದೆಲ್ಲ ನಮ್ಗೆ ಒಂದು ಈ ತರ ಮಾಡಿ ಪ್ರಯೋಜನವೇ ಇರೋದಿಲ್ಲ. ಸೊ ಇದರಿಂದ ನಾವು ಎಫೆಕ್ಟೇ ಆಗ್ಬಾರ್ದು ಅನ್ನೋದನ್ನ ನಮ್ಗೆ ಭೀಷ್ಮರ ಮೂಲಕ ನಾವು ಕಲ್ತ್ಕೋಬಹುದು. ನಾವು ಜಸ್ಟ್ ಒಂದು ಪಾತ್ರಧಾರರು ಇಲ್ಲಿ ಇರೋದು. ಅದರಿಂದ ಅವ್ರ ಏನ್ ಪಪ್ಪೆಟ್ಟ, ನಾವು ಹಿಂಗೆ ಗೊಂಬೆ ಆಡ್ಸಂಗೆ ಅವ್ರ ಹೆಂಗ ಆಡಿಸ್ತಾರೋ ನಾವು ಆಡಿಸ್ತಾ ಇದೀವಿ. ಅದಕ್ಕೆ ಅಂತ ದುಃಖ ಪಡೋದ್ ಬೇಕಿಲ್ಲ. ಈ ದಿನವೂ ನಮ್ಗೆ ಕಳ್ದು ಹೋಗತ್ತೆ, ಖಂಡಿತ ಕಳ್ದು ಹೋಗತ್ತೆ. ಭಗವಂತನಿಗೆ ಗೊತ್ತು ಎಲ್ಲಿ ಅವನು ರಕ್ಷಣೆ ಕೊಡ್ಬೇಕು, ಎಲ್ಲಿ ಅವನಿಗೆ ರಕ್ಷಣೆ ಕೊಡ್ಬಾರ್ದು, ಯಾವಾಗ ಎಂತ ಇದ್ರಲ್ಲಿ ಸಮಯದಲ್ಲಿ ಅವನು ರಕ್ಷಣೆ ಮಾಡ್ಬೇಕು ಅನ್ನೋದನ್ನ ಅವನಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಇದ್ರಲ್ಲಿ ಒಂದು ಕಥೆಯಲ್ಲಿ ಯಾವ್ದೋ ಒಂದು ಕತೆ ಕೇಳ್ತಲ್ಲ, ಹೆಸರು ಜ್ಞಾಪಕ ಬರ್ತಿಲ್ಲ. ಭಗವಂತ ಒಬ್ಬ ಭಗವಂತನ ಇದು ಅವರ ಪೊಸಿಷನ್
ಯಾವ್ದು ಒಂದ್ ಸರಿಯಾಗಿ ಜ್ಞಾಪಕ ಬರ್ತಿಲ್ಲ. ಅವರ ಪೊಸಿಷನ್ ಅಲ್ಲಿ ನಾನ್ ಹಿಂಗೆ ನಿನ್ಗೇನಪ್ಪಾ, ನಿನ್ಗೆ ಯಾವ ಕಷ್ಟನೂ ಇಲ್ಲ, ನೀನ್ ಯಾವಾಗ್ಲೂ ಹಿಂಗ್ ನಿಂತಿರ್ತೀಯ ದೇವಸ್ಥಾನದಲ್ಲಿ, ಹಿಂಗೆ ಬ್ಲೆಸ್ಸಿಂಗ್ಸ್ ಮಾಡ್ತಾ ಇರ್ತೀಯ, ನಿನ್ಗೇನೋ ಇದಿಲ್ಲ, ನಿನ್ನ ಕೆಲ್ಸ ತುಂಬಾ ಸುಲಭವಾದದ್ದು, ನಮ್ ಕೆಲ್ಸ ಹಂಗಲ್ಲ, ದುಡಿಬೇಕು, ಇದು ಮಾಡ್ಬೇಕು, ಎಲ್ಲಾರ ಮಾತು ಕೇಳ್ಬೇಕು, ಆತರ ಒಂದಿದು. ಒಂದಿನ ನಾವಿಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡ್ ನೋಡೋಣವಾ ನಮ್ದು, ನಾನ್ ನಿನ್ ತರ ಹಿಂಗ್ ನಿಂತ್ಕೋತೀನಿ, ಯಾರ್ಯಾರು ಬರ್ತಾರೋ ಬರ್ಲಿ, ಅವ್ರವ್ರ ಪಾಲ್ಗೆ ಅವ್ರು ಏನಾದ್ರು ಮಾಡ್ಲಿ, ನಾನು ಹಿಂಗೆ ನಿಂತಿರ್ತೀನಿ ಅಂತ. ಅವಾಗ ಭಗವಂತ ಹೇಳ್ತಾನೆ, ಸರಿ ನಾವು ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ, ಆದ್ರೆ ಒಂದೇ ಒಂದಿದು, ನೀನ್ ಸುಮ್ನೆ ಹಿಂಗ್ ನಿಂತ್ಕೋಬೇಕು, ಯಾವ್ದಕ್ಕೂ ತಲೆ ಹಾಕ್ಬಾರ್ದು ಅಂತ ಹೇಳ್ತಾನೆ. ಆಗ ಸರಿ ಅನ್ಬಿಟ್ಟು ಇವನು ಅಲ್ಲಿ ಹೋಗಿ ಹಿಂಗ್ ನೋಡ್ತಾ ಇರ್ತಾನೆ, ಹಿಂಗೆ ನಿಂತಿರ್ತಾನೆ. ಮೊದ್ಲು ಒಬ್ಬ ದೊಡ್ಡ ಸೇಲರ್ ಬರ್ತಾನೆ, ಅವನು ಹಣವಂತ. ಅವನು ಏನ್ ಮಾಡ್ತಾನೆ, ಭಗವಂತನ್ಗೆ ಕಾಣಿಕೆಯನ್ನು ಹಾಕ್ಬಿಟ್ಟು, ನನಗೆ ಎಷ್ಟೋ ಕಷ್ಟ ಇದೆ ಅನ್ಬಿಟ್ಟು, ಏನೋ ನನ್ನ ಕಷ್ಟವನ್ನೆಲ್ಲ ಸರಿ ಮಾಡಪ್ಪ ಅನ್ಬಿಟ್ಟು ದೊಡ್ಡ ಕಾಣಿಕೆಯನ್ನು ಹಾಕ್ಬಿಟ್ಟು ಭಗವಂತನಿಗೆ ಪರ್ಸನ್ನ ಅಲ್ಲೇ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ಆಯ್ತಾ. ಆಮೇಲೆ ನೆಕ್ಸ್ಟ್ ಒಬ್ಬ ತುಂಬಾ ದುಡ್ಡೇ ಇಲ್ದೇ ಇರೋನು ಅಲ್ಲಿ ಬರ್ತಾನೆ. ಈ ತರ ನನ್ ಮಗನ್ನ ಓದಿಸ್ಬೇಕು, ಈ ತರ ಈ ಕಷ್ಟ ಇದೆ, ಊಟಕ್ಕೂ ಇದಿಲ್ಲ, ಭಗವಂತ ಏನಾದ್ರೂ ಮಾಡಿ ನನಗೆ ಹೆಂಗಾದ್ರೂ ಒಂಚೂರು ಒಂದು ಸಹಾಯ ಮಾಡು ಅಂತ ಬೇಡ್ಕೊಂಡಾಗ ಅವನಿಗೆ ಆ ಪರ್ಸಲ್ ಸಿಗತ್ತೆ. ನೀನೇ ನನಗ್ ಸಹಾಯ ಮಾಡ್ದೆ ಅಂದ್ಬಿಟ್ಟು ಆ ಪರ್ಸನ್ನ ತಗೊಂಡು ಅವನು ಹೊರಟೋಗ್ತಾನೆ. ಓ ಇವ್ನ್ ಯಾರಪ್ಪ, ಇವ್ನು ಎತ್ಕೊಂಡು ಹೋಗ್ಬಿಟ್ಟಿದಾನೆ, ಇವ್ನ್ ಕರೀತಾ ಇದ್ದಾನೆ ಅಂದ್ಬಿಟ್ಟು. ನೆಕ್ಸ್ಟ್ ಹಿಂದೆನೆ ಇವನು ಸೇಲರ್ ಬಂದ್ಬಿಟ್ಟು ಅವನು ನನ್ ಪರ್ಸು ಇಲ್ಲೆಲ್ಲೋ ಬಿಟ್ಬಿಟ್ಟು ಹೋಗ್ಬಿಟ್ಟಿದೀನಿ ಅಂದ್ಬಿಟ್ಟು, ಇನ್ನು ಅಲ್ಲ ಅಷ್ಟೊಳಗೆ ಇನ್ನೊಂದು ಭಕ್ತ ಅವನ್ ಬರ್ತಾನೆ ದೇವಸ್ಥಾನದಲ್ಲಿ. ಅವನ್ ಬಂದ ನಿಂತಿ ಪೂಜೆ ಇದು ದೇವ್ರನ್ನ ಬೇಡ್ಕೊತಾ ಇರ್ಬೇಕಾದ್ರೆ ಇವನು ಪೊಲೀಸ್ನ ಕರ್ಕೊಂಡು ಈ ಸೇಲರ್ ಬರ್ತಾನೆ, ನನ್ ಪರ್ಸ್ ಇಲ್ಲಿತ್ತು, ಯಾರೋ ಕದ್ಕೊಂಡ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ನಾನು ಇಲ್ಲೇ ಬಿಟ್ಟು ಹೋಗಿದ್ದು ಅಂತ ಹೇಳ್ತಾನೆ. ಅವಾಗ ಅಲ್ಲಿ ನಿಂತಿರೋನ್ನ ಕಡೆ ಇವನೇ ಎತ್ಕೊಂಡಿರ್ಬೇಕು ಅಂದ್ಬಿಟ್ಟು ಅವನನ್ನ ಪೊಲೀಸಲ್ಲಿ ಎಳ್ಕೊಂಡು ಹೋಗ್ತಾನೆ. ಆಗ ಇವನ್ಗೆ ನೋಡಕ್ಕೆ ತಡಿಯಕ್ಕೆ ಆಗ್ಲಿಲ್ಲ, ಈ ತರ ಮಾಡ್ಬೋದಾ, ಇವನ್ ಎತ್ಕೊಂಡೇ ಹೋಗಿಲ್ಲ, ನಾನು ನೋಡ್ಕೊಂಡು ಸುಮ್ನೆ ಇರಕ್ಕಾಗತ್ತಾ, ಭಗವಂತನಾಗಿ ನಾನು ನಿಂತಿದ್ದೀನಲ್ಲ ಅಂದ್ಬಿಟ್ಟು ಅವನ್ ಏನ್ ಮಾಡ್ತಾನೆ, ಮಧ್ಯ ತರ ಇಟ್ಟು, ನೋಡು ಅವನ್ ಹೇಳಿದ್ದೆಲ್ಲ ತಪ್ಪು, ಇವನೆಲ್ಲ ಎತ್ಕೊಂಡ್ ಹೋಗಿದ್ದು, ಅಲ್ಲೊಬ್ಬ ಬಡವ ಹೋಗ್ತಾ ಇದ್ದಾನೆ ನೋಡು, ಅವನ್ ಸಿಗ್ತಾನೆ, ಅವನೇ ಎತ್ಕೊಂಡ್ ಹೋಗಿದ್ದು, ಅವನನ್ನ ಹೋಗಿ ನೀನ್ ಹಿಡ್ಕೋ, ಇವನೆಲ್ಲ ಎತ್ಕೊಂಡಿದ್ದು ಅಂದ್ಬಿಟ್ಟು ಅವನ್ ತೋರಿಸ್ಕೊಡ್ತಾನೆ. ಸೊ ಸಂಜೆ ಆದ್ಮೇಲೆ ಭಗವಂತ ವಾಪಸ್ ಬರ್ತಾರೆ, ಅವ್ರ ಪೊಸಿಷನ್ ಅಂತ ತಗೋತಾರೆ. ಆಮೇಲೆ ಇವತ್ತಿನ ದಿನ ಹೆಂಗಿತ್ತು ಅಂತ ಕೇಳ್ತಾರೆ. ಚೆನ್ನಾಗ್ ಹೋಯ್ತು, ಆದ್ರೆ ಈ ತರ ಮಾಡಿದ್ರು, ನಾನು ಈ ತರ ನಾನ್ ನಿನ್ಗೆ ಯಾವ್ದ್ರಲ್ಲೂ ನೀನ್ ತಲೆ ಹಾಕ್ಬಾರ್ದು ಅಂತ ಹೇಳಿದ್ಮೇಲೆ ನೀನ್ ಹೆಂಗೆ ತಲೆ ಹಾಕ್ದೆ ಅಂತ ಹೇಳಿದ್ರು. ಅವಾಗ ಇಲ್ಲ ನೋಡ್ಕೊಂಡ್ ಇರಕ್ಕಾಗತ್ತ, ಅವ್ನ್ ತಪ್ಪು ಮಾಡ್ತಿದ್ದಾನ, ಅವ್ನು ಪನಿಷ್ಮೆಂಟ್ ಕೊಡೋದ್ ಬೇಡ್ವಾ, ನಾನು ಭಗವಂತನಾಗಿದ್ದು ಸುಮ್ನೆ ಕಲ್ತನ ನಿಂತ್ಕೊಳಕ್ಕಾಗತ್ತಾ ಅಂತ ಹೇಳ್ತಾನೆ. ನನ್ನ ಪ್ಲಾನ್ ಅಲ್ಲಿ ನೀನು ತಲೆ ಹಾಕ್ಬೇಡ, ಅದು ನಾನು ನೋಡಿ ಮಾಡಿದ್ದು. ಅವನಿಗೆ ಅವತ್ತು ದುಡ್ಡು ಬೇಕಾಗಿತ್ತು, ಇವನಿಗೆ ಬೇಕಾದಷ್ಟು ದುಡ್ಡಿತ್ತು, ಆ ದುಡ್ಡನ್ನು ಅವನ್ ತಗೊಂಡೋಗಿದ್ರೆ ಅವತ್ತಿನ ದಿನ ಅವನ ಊಟ ಎಲ್ಲ ಆಗ್ತಿತ್ತು. ಅದೇ ರೀತಿಯಲ್ಲಿ ಈ ಸೇಲರ್ ಇದಾನಲ್ಲ, ಅವನು ಅವತ್ತು ಹೋಗದೆ ಇದ್ದಿದ್ರೆ ಆ ಇದ್ರಲ್ಲಿ ಅವನಿಗೆ ಅಂದ್ರೆ ಅವತ್ತು ಆ ಬೋಟ್ ಮುಳುಗ್ತಾ ಇತ್ತು ಏನೋ ಆತರ ಒಂದು ಇದಿತ್ತು. ಸೊ ಅವನ್ನ ಇಲ್ಲೇ ಸುತ್ತಾಡ್ಕೊಂಡು ಇದ್ದಿದ್ರೆ ಅವನ್ ಅಲ್ಲಿ ಹೋಗಿ ಅವನ್ ಸಾಯೋದಿಲ್ಲ. ಈಗ ನಿನ್ನಿಂದ ಏನಾಯ್ತು, ಬಡವನಿಗೆ ಊಟನೂ ಸಿಗ್ಲಿಲ್ಲ, ಇವನು ಹೋಗಿ ಆ ಬೋಟ್ ಮೇಲೆ ಹತ್ಕೊಂಡು ಇವತ್ತು ಪರ್ಸ ಸಿಕ್ಕಾಯ್ತು, ಅವನ್ ವಾಪಸ್ ಹೊಟ್ಟೋಗ್ತಾನೆ, ಹೋದ್ರೆ ಅವನ್ ಸತ್ ಹೋಗ್ತಾನೆ. ಸೊ ನನ್ನ ಪ್ಲಾನ್ ಅಲ್ಲಿ ನೀನು, ನಂದೇ ಈ ಪ್ಲಾನ್, ಈ ತರ ಇವ್ರಿಗೆ ಯಾರ್ಯಾರಿಗೆ ಇಂಟರ್ನಲ್ ಆಗಿ ಒಬ್ಬೊಬ್ರಿಗೂ ಹೆಲ್ಪ್ ಮಾಡೋದು ನನ್ ಪ್ಲಾನ್, ಅದರಲ್ಲಿ ನೀನು ತಲೆ ಹಾಕಿದ್ರೆ ನನ್ಗೆ ಎಷ್ಟು ಈಗ ಅವ್ರನ್ನೆಲ್ಲ ಹೋಗಿ ಎಲ್ಲ ಸಿಕ್ಕಾಕೋತಾರೆ, ಅವನ ಸಾವಿಗೆ ನೀನೇ ಕಾರಣ ಆಗ್ತೀಯ ಅಂತ ಹೇಳ್ತಾರೆ. ಅವಾಗ ಇವನ್ಗೆ ಅರ್ಥ ಆಗತ್ತೆ, ಭಗವಂತ ಮುಂದೆ ಏನ್ ನಡೆಯತ್ತೆ ಅನ್ನೋದನ್ನ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಗೊತ್ತಿದೆ ಫ್ಯೂಚರ್ ಏನು ಅಂತ, ಅದಕ್ ತಕ್ಕಂತೆ ನಮ್ಮನ್ನ ಆಟ ಆಡಿಸ್ತಾರೆ, ನಮ್ಮನ್ನ ನಡೆಸ್ತಾರೆ. ನಮಗೆ ಬೇಕಾದ್ರೆ ಗೊತ್ತಿಲ್ಲ, ಭಗವಂತ ಯಾಕೋ ನಮಗ್ ಕಷ್ಟನೇ ಕೊಡ್ತಾ ಇದ್ದಾನೆ ಅಂತ ಅನ್ಕೋಬಹುದು, ಬಟ್ ಅದರ ಸೊಲ್ಯೂಷನ್ ಅವ್ರ ಹತ್ರ ಇದೆ ಅನ್ನೋದನ್ನ ನಾವು ಯಾವತ್ತೂ ನಮ್ಮಲ್ಲಿ ಒಂದು ನಂಬಿಕೆ ಇಟ್ಕೊಂಡು ಭಗವಂತನ ನಾವು ಪೂಜೆ ಮಾಡ್ಬೇಕು ಅಂತ ನಾವ್ ಹೇಳ್ತೀವಿ.
ಆದ್ರಿಂದನೇ ಆ ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ಸೊ ಇಲ್ಲಿ ನಾವು ಯಾವಾಗ್ಲೂ ಈ ತರ ಒಂದು ಗೊಂದಲಲ್ಲಿ ಸಿಕ್ಕಾಕೊಂಡಾಗ ನಾವು ಭೀಷ್ಮರನ್ನು ನೆನೆಸ್ಕೊಂಡು ಅವರು ಹೇಗೆ ಪಾತ್ರರಾಗಿದ್ರು ನಾವು ಈಗ ಅದೇ ಪಾತ್ರವನ್ನು ವಹಿಸ್ತಾ ಇದೀವಿ ಅಂದ್ಬಿಟ್ಟು ನಾವು ಯೋಚನೆ ಮಾಡ್ಬೇಕು. ಅದೇ ತರ ಅವರು ಅಷ್ಟೊಂದು ಆ ಬಾಣದ ಇದ್ರಲ್ಲೂ ಮಲ್ಕೊಂಡಿದ್ದಾಗ್ಲೂ ನಮ್ಗೆಲ್ಲ ಏನಾದ್ರು ಒಂಚೂರು ಮೈ ಕೈ ಸರಿ ಇಲ್ಲ ಅಂದ್ರೆ ಹಂಗೆ ಮಲ್ಕೊಂಡು ಹೇಳಕ್ ಕೂಡ ಮುಖ ನೋಡಕ್ ಕೂಡ ಆಗೋದಿಲ್ಲ. ಅಲ್ಲಿ ಮಲ್ಕೊಂಡಿರ್ಬೇಕಾದ್ರೆ ಭೀಷ್ಮರ ಮುಖ ಅಷ್ಟೊಂದು ಅಂದ್ರೆ ಅಷ್ಟೊಂದು ಹೊಳಪ ಇತ್ತಂತೆ. ಭಗವಂತನ ನೋಡ್ತಾ ಇದೀವಿ, ಭಗವಂತ ಬರ್ತಾನೆ ಅನ್ಬಿಟ್ಟು ಅವನನ್ನ ನೋಡ್ತಾ ಅವನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಅಷ್ಟೊಂದು ಮುಖದಲ್ಲಿ ಒಂದು ಬ್ರೈಟ್ನೆಸ್ ತುಂಬಿತ್ತಂತೆ. ಅವರು ಉತ್ತರಾಯಣಕ್ಕೆ ಅವ್ರು ವೇಟ್ ಮಾಡ್ತಾ ಇದ್ರು ತನ್ನ ಜೀವವನ್ನು ಬಿಡಕ್ಕೆ. ಭಗವಂತ ಬಂದಿದ ತಕ್ಷಣ ಅವರ ಪರಮ ಪ್ರಭು ಬಂದ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ದಿವ್ಯವಾಗಿ ವೈಭವೀಕರಿಸಿ ಅವ್ರನ್ನ ವರ್ಣನೆ ಮಾಡಿ ಅವರ ಪ್ರೀತಿ ಮತ್ತೆ ಕೃತಜ್ಞತೆಯಿಂದ ಅವರನ್ನು ಸ್ತುತಿಸಿದನು ಭೀಷ್ಮ. ಸೊ ಈ ಅವನು ಇನ್ನೊಂದು ಅವ್ರು ಹೇಳೋದು, ಅವ್ರಿಗೆ ಅಲ್ಲಿ ಯುದ್ಧ ಮಾಡ್ಬೇಕಾದ್ರೆ ಅವರು ಅವಾಗವಾಗ ಹೋಗಿ ಅರ್ಜುನನ ಹತ್ರ ಹೋಗಿ ಜಗಳ ಮಾಡ್ತಿದ್ರಂತೆ. ಯಾಕೆ ಅಂತಂದ್ರೆ ಕೃಷ್ಣನನ್ನು ನೋಡಕ್ಕಾಗತ್ತೆ ಅನ್ನೋ ಒಂದು ಆಸೆಯಲ್ಲಿ ಹೋಗ್ತಿದ್ದಂತೆ. ಕೃಷ್ಣನನ್ನು ಹೆಂಗ್ ಇರ್ತಿದ್ದ ಅಂದ್ರೆ ಕೃಷ್ಣನ ಇದಿದೆಯಲ್ಲ ಉಡುಪು ಅಷ್ಟೊಂದು ಹೊಳಿತಾ ಇತ್ತಂತೆ. ಅದು ಭೀಷ್ಮನ್ನ ತುಂಬಾ ಆಕರ್ಷಣೆಯಾಗಿ ಸೆಳೆತಾ ಇತ್ತು. ಆ ಸೂರ್ಯನ ಬೆಳಕು ಅವರ ಆ ಉಡುಪಿನ ಮೇಲೆ ಬಿದ್ದಾಗ ಅದಿನ್ನು ಫುಲ್ ಹಿಂಗೆ ಭಗವಂತ ನಿಂತಿದ್ದಾನೆ, ಅವನು ಫುಲ್ ಸುತ್ತಲೂ ಆ ಬ್ರೈಟ್ನೆಸ್ ಹಂಗೆ ಹಂಗೆ ಕವರ್ ರಿಫ್ಲೆಕ್ಷನ್ ರೇಸ್ ಎಲ್ಲ ಸೂರ್ಯನ ಆ ಕಿರಣ ಎಲ್ಲಾ ಕಡೆನೂ ಹಿಂಗೆ ಹಂಚಂಗೆ ಅಷ್ಟು ಸುಂದರವಾಗಿ ಕೃಷ್ಣ ಕಾಣ್ತಿದ್ದಂತೆ. ಆ ಒಂದು ನೋಟವನ್ನು ನೋಡಕ್ಕೆ ಅವನು ಅದನ್ನು ಆನಂದಿಸಕ್ಕೆ ಭೀಷ್ಮ ಮತ್ತೆ ಮತ್ತೆ ಹೋಗಿ ಅರ್ಜುನನ ಹತ್ರ ಜಗಳಕ್ಕೆ ಹೋಗ್ತಾ ಇದ್ದ ಅಂತ ಅವನು ಹೇಳ್ತಾ ಇದ್ದ ಭೀಷ್ಮ. ಸೊ ಸಾಯುತ್ತಿರುವಾಗಲೂ ಭೀಷ್ಮ ಭಗವಂತನನ್ನು ಧ್ಯಾನಿಸಿದನು. ಅವನು ದುಃಖದ ಬಗ್ಗೆ ಅವನು ಯೋಚನೆನೇ ಮಾಡಿಲ್ಲ. ಅವನ ಮಹಿಮೆ ಆಗ್ಲಿ ಅವನ ದುಃಖ ಆಗ್ಲಿ ಯಾವ್ದ್ರ ಬಗ್ಗೆನೂ ಇಲ್ಲ. ಅವನ ಮೈಂಡ್ ಅಲ್ಲಿ ಬರೀ ಕೃಷ್ಣನ ಹತ್ರ ಹೇಗೆ ಭಕ್ತಿಯಾಗಿ ಇರ್ಬೇಕು, ಅವನಿಗೆ ಪ್ರೀತಿಯಾಗಿ ಹೇಗೆ ಇನ್ನೂ ಸೇವೆ ಮಾಡ್ತಾ ಇರ್ಬೇಕು ಅನ್ನೋದನ್ನ ಮಾತ್ರ ಮೈಂಡಲ್ಲಿ. ಆದ್ರಿಂದ ಆ ಭೀಷ್ಮರ ಭಕ್ತಿಯನ್ನು ಅವರ ಆಧ್ಯಾತ್ಮಿಕ ಸಾಧನೆಯನ್ನು ಇವರಿದ್ದಾರಲ್ಲ ವ್ಯಾಸದೇವರು, ವಶಿಷ್ಠರು, ನಾರದರಿಗೆ ಹೋಲಿಸ್ತಾ ಇದ್ದಾರೆ ಪ್ರಭುಪಾದರು. ಸೊ ಒಂದು ಚೂರು ಚಂಚಲವಿಲ್ಲದೆ ಆ ಭಕ್ತಿಯನ್ನು ಮುಂದುವರಿಸಿ ಅವರು ಮುಂದೆ ಹೋಗ್ತಾ ಇದ್ದಾರೆ. ಸೊ ಅಂತಹ ಮಹಾ ಭೀಷ್ಮರು ಅವರು ಯಾವಾಗ್ಲೂ ಸುಖದಲ್ಲೇ ಇದ್ರು ಅಂದ್ರೆ, ಅಷ್ಟು ಕಷ್ಟದಲ್ಲಿ ಇರ್ಬೇಕಾದ್ರೂ ಸಂತೋಷವಾಗಿದ್ರು ಅಂದ್ರೆ ಅವರು ಎಲ್ಲ ಅರಿತವರು ಎಲ್ಲ ಇದು ಕೃಷ್ಣನ ಯೋಜನೆ ಅಂತ ಯಾವಾಗ್ಲೂ ಅವರು ಸಿಂಹಾಸನದಲ್ಲಾಗ್ಲಿ ಅಥವಾ ರಥದಲ್ಲಾಗ್ಲಿ ಅಥವಾ ಈ ಬಾಣದ ಹಾಸಿಗೆಯಲ್ಲಾಗ್ಲಿ ಯಾವ್ದ್ರಲ್ಲಿ ಇರ್ಬೇಕಾದ್ರೂ ಮಹಾನ್ ಆಗಿದ್ರು. ಸೊ ಅಂತಹ ಭೀಷ್ಮನನ್ನು ನೆನೆಸ್ಕೊಂಡು ಈ ವ್ರತವನ್ನು ನಾವು ಆಚರಿಸಬೇಕು. ಈ ವ್ರತವನ್ನು ಈ 5 ದಿನಗಳು, ಈ ಲಾಸ್ಟ್ 5 days ಭೀಷ್ಮರು ಈ ವ್ರತವನ್ನು ಆಚರಿಸಿದರು, ಕಠೋರ ತಪಸ್ಯೆಯನ್ನು ಮಾಡಿದ್ರಂತೆ. ಅದ ನಂತರ ಅವರ ಈ ಮೆಟೀರಿಯಲ್ ವರ್ಲ್ಡ್ ಇಂದ ಹೊರಗಡೆ, ದಟ್ ಇಸ್ ಈ ಭೌತಿಕ ಜಗತ್ತಿನಿಂದ ಹೊರಗೆ ಹೋಗಲು ಅವರ ಪಯಣ ಸ್ಟಾರ್ಟ್ ಆಗಿತ್ತು. ಅವ್ರ ಮೊದಲನೇ ದಿನ ಬರೀ ಹಸುವಿನ ಸಗಣಿ, 2ನೇ ದಿನ ಗೋಮೂತ್ರ, 3ನೇ ದಿನ ಹಸುವಿನ ಹಾಲು, 4ನೇ ದಿನ ಹಸುವಿನ ಮೊಸರು, ಮತ್ತೆ 5ನೇ ದಿನ ಹಸುವಿನ ತುಪ್ಪದಲ್ಲಿ ಅನ್ನವನ್ನು ಬೆರೆಸಿ, ಅನ್ನ ಮಾಡಿ ಅದನ್ನೆಲ್ಲ ಬೆರೆಸಿ ವೈಷ್ಣವರು, ಬ್ರಾಹ್ಮಣರು ಎಲ್ರನ್ನೂ ಕರೆದು ಎಲ್ರಿಗೂ ಊಟ ಹಾಕಿ ತನ್ನ ವ್ರತವನ್ನು ಕೊನೆಗೊಂಡ್ರು ಅಂತ ಹೇಳ್ತಾರೆ. ಸೊ ಈ ಚತುರ್ಮಾಸ್ಯ ವ್ರತ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಭಕ್ತಿಗಳಿಗೆ. ಆ ಭಕ್ತಿ ಇದ್ರಲ್ಲಿ ಇರ್ಬೇಕಾದ್ರೆ, ಆದ್ರೆ ಈ ಚತುರ್ಮಾಸ್ಯ ನಮ್ಗೆ ಮಾಡಕ್ಕಾಗದೆ ಇದ್ರೆ ತೊಂದ್ರೆ ಇಲ್ಲ, ಅಟ್ಲೀಸ್ಟ್ ಈ ಲಾಸ್ಟ್ 1 month ಕಾರ್ತಿಕ 1 ತಿಂಗಳು ಮಾತ್ರ ಸಾಕು. ಆ ಕಾರ್ತಿಕ ತಿಂಗಳು ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ, ಅದೂ ನಮ್ಗೂ ಮಾಡಕ್ಕಾಗ್ಲಿಲ್ವಾ, ಕೊನೆ ತೊಂದ್ರೆನೇ ಇಲ್ಲ. ಅಟ್ಲೀಸ್ಟ್ ಈ 5 days ಕೊನೆಗೆ ಭೀಷ್ಮ ಪಂಚಕ ಅನ್ನ ಈ 5 ದಿನಗಳು ನಾವು ತುಂಬಾ ಭಗವಂತನ ಪ್ರೇಮೆಗಾಗಿ
ನಾವು ಆಸ್ಟರಿಟಿ ಆಗಿ ಇದ್ರೂ ಪರವಾಗಿಲ್ಲ, ಈ 5 ದಿನಾನು ಮಾಡಕ್ಕಾಗಲ್ವಾ, ತೊಂದ್ರೆನೇ ಇಲ್ಲ. ಲಾಸ್ಟ್ 1 ದಿನ ಹುಣ್ಣಿಮೆಯ ದಿನ ಭಗವಂತನಿಗೆ, ತುಳಸಿ ದೇವಿಗೆ ಪೂಜೆ ಮಾಡಿದ್ರೆ ಅಷ್ಟು ಮಹಿಮೆ ನಮಗೆ ಸಿಗತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಈ ಮಹಿಮೆಯನ್ನು ನಾವು ಬಿಟ್ಬಿಡ್ಬಾರ್ದು. ಈ ತಿಂಗಳಲ್ಲಿ ನಮಗೆ ಈ ಒಂದು ವಿಷಯವನ್ನು ತಿಳಿದು ನಾವು ಈ ತಿಂಗಳಲ್ಲಿ ನಾವು ಆಚರಿಸ್ಬೇಕಾದ್ರೆ ಇನ್ನೂ ಎಷ್ಟು ಪ್ರೀತಿಯಿಂದ ನಾವು ಭಗವಂತನಿಗೆ ಮಾಡ್ಬೋದು. ಎಷ್ಟು ಬೇಗ ನಾವು ಈ ಜನ್ಮದಿಂದ ಹೊರಗಡೆ ಹೋಗಿ ಭಗವಂತನ ಸೇವೆಯಲ್ಲಿ ಸೇರ್ಬೋದು ಅನ್ನೋದು ನಮ್ಮ ಕೈಲೇ ಇದೆ ಅಂತ ಹೇಳ್ತಾರೆ ಪ್ರಭುಪಾದ. ಸೊ ಅದ್ರಿಂದ ಈ ಫಾಸ್ಟಿಂಗ್ ಅನ್ನೋದನ್ನ ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ಇರ್ತಾರೆ. ಇದ್ರದ್ದು ಮೆಂಟಲ್ ಫೀಸ್ಟಿಂಗ್ ಅಂತೆ ಇದು, ಈ ಭೀಷ್ಮ ಪಂಚಕ ಅನ್ನೋದು. ಅಂತಹ ಒಂದು ಮೂಡಲ್ಲಿ ಭೀಷ್ಮ ಇದನ್ನ ಮಾಡಿದ್ರು, ಈ ವ್ರತವನ್ನು ಆಚರಿಸಿದ್ರು. ಸೊ ನಾವು ರೆಗ್ಯುಲರ್ ಆಗಿ ನಾವು ದಿನ ಮಾಡ್ತಾ ಇದೀವಿ, ಫಾಸ್ಟಿಂಗ್ ಮಾಡ್ತಾ ಇದೀವಿ, ಚಾಂಟಿಂಗ್ ಮಾಡ್ತೀವಿ, ರೀಡಿಂಗ್ ಮಾಡ್ತೀವಿ, ಇದೆಲ್ಲ ನಾವು ಡೈಲಿ ಮಾಡದೆ ಡೈಲಿ ಮಾಡದ ಇರಬಹುದು. ಬಟ್ ಆದರೆ ಈ ಒಂದು ತಿಂಗಳು ಒಂದು ಎಕ್ಸ್ಟ್ರಾ ಸಂಕಲ್ಪ ತಗೊಂಡು ನಾವು ಮಾಡ್ತೀವಿ ನೋಡಿ, ಅದಕ್ಕೆ ಇನ್ನೂ ಮಹಿಮೆ ಜಾಸ್ತಿ. ಆದ್ರಿಂದ ಭಗವಂತ ಯಾವಾಗ್ಲೂ ನಮ್ಮನ್ನ ಟೆಸ್ಟ್ ಮಾಡಕ್ ಬರ್ತಾ ಇರ್ತಾನೆ. ಆದ್ರೆ ಒಳ್ಳೆಯ ಕಾಲದಲ್ಲಿ ನಮ್ಮನ್ನ ಅಷ್ಟೊಂದು ಟೆಸ್ಟ್ ಮಾಡೋದಿಲ್ಲ. ನಮ್ಮನ್ನ ಟೆಸ್ಟಿಂಗ್ ಮಾಡೋದೆಲ್ಲ ನಮ್ಮ ಕೆಟ್ಟ ಕಾಲದಲ್ಲೇ ಆಗತ್ತೆ. ಸೊ ಆದ್ರಿಂದ ನಮ್ಗೆ ಕಷ್ಟ ಬರ್ಬೇಕಾದ್ರೆ ಖಂಡಿತ ಈ ಭೀಷ್ಮನನ್ನು ನೆನ್ಸ್ಕೊಂಡು ನಾವು ಮಾಡಿದ್ರೆ, ಭೀಷ್ಮ ಬೇಗನೆ ಭಗವಂತನ ಹತ್ರ ಹೋದ್ನೋ, ಅದೇ ರೀತಿಯಲ್ಲಿ ಕಷ್ಟದಲ್ಲಿ ನೋವಲ್ಲಿದ್ದಾಗ್ಲೂ ಭಗವಂತನನ್ನು ಜ್ಞಾಪಿಸ್ಕೊಂಡು ಅವ್ರ ಹತ್ರ ಹೋದ್ನೋ, ಅದೇ ರೀತಿಯಲ್ಲಿ ನಮಗೂ ಒಂದು ಚಾನ್ಸ್ ಸಿಗತ್ತೆ ಅನ್ನೋ ಒಂದು ಆಸೆಯಲ್ಲಿ ನಾವು ಮಾಡ್ಬೇಕು. ಸೊ ಈ ವ್ರತ ಒಂದು 3 ಲೆವೆಲ್ ಅಲ್ಲಿ ನಾವು ಆಚರಿಸ್ಬೋದು. ಫಸ್ಟ್ ಲೆವೆಲ್ ಅನ್ನೋದು ತುಂಬಾ ಕಷ್ಟ, ಬಟ್ ಅಂದ್ರೂ ಕೆಲವರು ಇವಾಗ್ಲೂ ಮಾಡ್ತಾ ಇದ್ದಾರೆ. ಫಸ್ಟ್ ಲೆವೆಲ್ ಅಲ್ಲಿ ಈ ಪಂಚಕವ್ಯ ಇದ್ದಲ್ಲ, ಫಸ್ಟ್ ಡೇ ಅದು ಗೋಮ್ಯ, 2ನೇ ದಿನ ಗೋಮೂತ್ರ, 3ನೇ ದಿನ ಕ್ಷೀರ, ದಟ್ ಇಸ್ ಹಾಲು, 4ನೇ ದಿನ ಮೊಸರು, ಮತ್ತೆ 5ನೇ ದಿನ ತುಪ್ಪ, ಇದೆಲ್ಲ ಹಾಕಿ ನಾವು ತಿಂದು, ಮತ್ತೆ ಅವತ್ತಿನ ದಿನ 5ನೇ ದಿನ ಸಂಜೆ ಅದನ್ನ ಬ್ರೇಕ್ ಮಾಡೋದು. ಹವಿಷ್ಯ ಅಂತ ಒಂದು ಪೊಂಗಲ್ ತರ ಒಂದು ಡಿಶ್, ಅದನ್ನ ಮಾಡಿ ಅದನ್ನ ನಾವು ಬ್ರೇಕ್ ಮಾಡೋದು. 2ನೇ ಲೆವೆಲ್ ಅಲ್ಲಿ ಇದು ಇಷ್ಟೊಂದು ರೀತಿ ಇಷ್ಟೊಂದು ಮಾಡಕ್ ಆಗೋದಿಲ್ಲ ನಮ್ಗೆ, ಏನಾದ್ರೂ ತಿನ್ಲೇಬೇಕು, ಇಲ್ದಾದ್ರೆ ನಮ್ಗೆ ಆಗೋದಿಲ್ಲ, ಅಲ್ಲಿ ಹೆಲ್ತ್ ಸಬ್ಮಿಟ್ ಮಾಡಲ್ಲ ಅನ್ನೋದಾಗ ನಾವು ಏನ್ ಮಾಡ್ತೀವಿ, ರೂಟ್ಸ್ ಅಂದ್ರೆ ಹಣ್ಣು ಮತ್ತೆ ಬೇರ್ಗಳನ್ನೆಲ್ಲ ತಿನ್ಬೋದು. ದಟ್ ಇಸ್ ಇದು ಸೇರಿಸಬಾರ್ದು, ಸೀಬೆ ಹಣ್ಣು, ದಾಳಿಂಬೆ, ಪಪ್ಪಾಯ, ಕುಕುಂಬರ್, ದಟ್ ಇಸ್ ಸೌತೆಕಾಯಿ, ಇದೆಲ್ಲ ಸೇರಿಸ್ಲೇಬಾರ್ದು. ಬಟ್ ಇದಿದೆಯಲ್ಲ, ಆಲೂಗಡ್ಡೆ, ಬಾಳೆಕಾಯಿ, ಸ್ವೀಟ್ ಪೊಟೆಟೊ, ಇದನ್ನೆಲ್ಲ ಬಾಯ್ಲ್ ಮಾಡಿ ಅಥವಾ ಬೇಕ್ ಮಾಡಿ ಉಪ್ಪು ಮಾತ್ರ ಹಾಕ್ಬೇಕು, ಎಣ್ಣೆ ಗಿಣ್ಣೆ ಏನು ಹಾಕಂಗಿಲ್ಲ, ಸುಮ್ನೆ ಬಾಯ್ಲ್ ಮಾಡಿ ಅದನ್ನ ತಿನ್ಬೋದು. ಸೀ ಸಾಲ್ಟ್, ದಟ್ ಇಸ್ ನಾವು ರಾಕ್ ಸಾಲ್ಟ್ ಯೂಸ್ ಮಾಡ್ತೀವಲ್ಲ, ಸೊ ಅದನ್ನ ಯೂಸ್ ಮಾಡಿ, ಅಥವಾ ಸ್ವಲ್ಪ ಕ್ಯಾಶು ಇದೆಲ್ಲ ಇದೆಯಲ್ಲ, ಬಾದಾಮಿ, ಪಿಸ್ತಾ, ಆತರ ಡೇಟ್ಸ್, ಖರ್ಜೂರ, ದ್ರಾಕ್ಷಿ, ಇದನ್ನೆಲ್ಲ ತಿನ್ಕೋಬಹುದು. ಮಿಲ್ಕ್, ಹಾಲಿನ ಪದಾರ್ಥ ಯಾವುದೂ ಉಪಯೋಗಿಸಂಗಿಲ್ಲ. ಎಳನೀರ್ ಬೇಕಾದ್ರೆ, ದಟ್ ಇಸ್ ಕೋಕೋನಟ್ ವಾಟರ್, ಅದು ಮತ್ತೆ ತೆಂಗಿನಕಾಯಿ ಬೇಕಾದ್ರೆ ತಿನ್ಬೋದು. ಹಣ್ಣು ಈ ತರ ಆಲೂಗಡ್ಡೆ, ಸ್ವೀಟ್ ಪೊಟೆಟೊ, ರಾ ಬನಾನಾ, ಈ ತರ ಎಳನೀರು ಅಥವಾ ತೆಂಗಿನಕಾಯಿ, ಇದಿಷ್ಟು ತಗೊಂಡು ಈ 5 ದಿನವನ್ನ ವ್ರತವನ್ನು ಆಚರಿಸಬಹುದು. ಇದು ಸೆಕೆಂಡ್ ಲೆವೆಲ್. ಥರ್ಡ್ ಲೆವೆಲ್ ಅನ್ನೋದು ಇದು ಆಗೋದಿಲ್ಲ, ನಮ್ಗೆ ತಿನ್ಲೇಬೇಕು ಅನ್ನುವಾಗ ಹವಿಷ್ಯ ಅನ್ನೋದನ್ನ ನಾವು ಮಾಡ್ತೀವಿ. ಹವಿಷ್ಯ ಅಂದ್ರೆ ಅದೇ ಹೇಳದ್ನಲ್ಲ, ಒಂದು ಇದು ತರ ಕಿಚಡಿ ತರ, ಪೊಂಗಲ್ ಮಾಡ್ತೀವಲ್ಲ ಅದೇ ತರ. ಅದರಲ್ಲಿ ರೈಸ್, ಅಕ್ಕಿ ಮಾತ್ರ ಯೂಸ್ ಮಾಡ್ತೀವಿ. ಅದು ಯೂಶಲಿ ರೆಕಮೆಂಡ್ ಮಾಡೋದು ಅತಾಪ ಅಕ್ಕಿ ಅಂತ. ಇದು ಸನ್ ಡ್ರೈಡ್ ಅಂದ್ರೆ ಅಂಗಡಿಯಲ್ಲಿ ಸಿಗೋ ಅಕ್ಕಿ ಎಲ್ಲ ಬಾಯ್ಲ್ಡ್ ರೈಸ್, ಹಾಫ್ ಬಾಯ್ಲ್ಡ್, ಪಾರ್ ಬಾಯ್ಲ್ಡ್, ಆ ತರ ಬಾಯ್ಲ್ ಮಾಡಿರ್ತಾರೆ. ಆ ತರ ಬಾಯ್ಲ್ ಆಗಿರೋ ರೈಸ್ ಇರಬಾರ್ದು. ಈ ರೈಸ್ ಬಿಸಿಲಲ್ಲಿ, ಸೂರ್ಯನ ಬೆಳಕಿನಲ್ಲೇ ಬಿಸಿ ಮಾಡಿ ಆ ತರ ಬಂದಿರೋ ಈ ಅಕ್ಕಿ, ಅದು ಅತಾಪ ರೈಸ್ ಅಂತಾರೆ. ಯೂಶಲಿ ಬೆಂಗಾಲ್ ಅಲ್ಲೆಲ್ಲ ಸಿಗತ್ತೆ. ನಮ್ಗೆ ದುಬೈಯಲ್ಲಿ ಸಿಗ್ಬೇಕಾದ್ರೆ ಇಟ್ ವಾಸ್ ವೆರಿ ಈಸಿ ಫಾರ್ ಅಸ್. ಅಲ್ಲಿ ಯಾವಾಗ್ಲೂ ಬೆಂಗಾಲಿ ಸ್ಟೋರ್ಸ್ ಅಲ್ಲಿ ನಮಗ್ ಸಿಗ್ತಾ ಇತ್ತು. ಇಲ್ಲೆಲ್ಲಿ ಸಿಗತ್ತೆ ಅಂತ ನನಗೊಂದು ಐಡಿಯಾ ಇಲ್ಲ. ಬಟ್ ಈ ರೈಸ್ ಮತ್ತೆ ಅದರಲ್ಲಿ, ಅಥವಾ ಈಗ ಎಲ್ಲರೂ ಸಿಗದೆ ಇರೋ ಕಾರಣದಿಂದ ನಾರ್ಮಲ್ ರೈಸ್ ಯೂಸ್ ಮಾಡ್ತಾರೆ. ಸೊ ಅಕ್ಕಿಯಲ್ಲಿ ತುಪ್ಪ ಮತ್ತೆ ಉಪ್ಪು, ಸೇಂದಾ ನಮಕ್, ಉಪ್ಪು ಮತ್ತೆ ಹಾಲು,
ಕ್ರೀಮ್, ಆಮೇಲೆ ಇದು ಬಾಳೆಕಾಯಿ, ಬಾಳೆಹಣ್ಣು, ಮತ್ತೆ ಈ ಸ್ವೀಟ್ ಪೊಟೆಟೊ, ಮ್ಯಾಂಗೋ, ಜಾಕ್ ಫ್ರೂಟು, ನೆಲ್ಲಿಕಾಯಿ ಇದೆಲ್ಲ ಹಾಕಿ ಉಪ್ಪು ಹಾಕಿ ನಾವು ಇದನ್ನ ಮಾಡ್ಬೇಕಾದ್ರೆ ಆಕ್ಚುಲಿ ಇದೆಲ್ಲ ಹಾಕಿದ್ರೆ ಹೆಂಗಿರತ್ತೆ ಅಂತ ನೀವು ಅನ್ಕೋಬಹುದು. ನಿಜವಾಗ್ಲೂ ಹೇಳ್ಬೇಕಾದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಸ್ವೀಟ್ ಅಲ್ಲ ಇದು, ನಾರ್ಮಲ್ ಕಿಚಡಿ ಹಂಗಿರತ್ತೆ, ಬಟ್ ತುಂಬಾ ಟೇಸ್ಟ್ ಆಗಿರುತ್ತೆ. ಒಂಥರ ತುಂಬಾನೇ ಚೆನ್ನಾಗಿರುತ್ತೆ ಬಾಯಿಗೆ ಹಾಕಕ್ಕೆ. ಅದು ನಾವು 5 ದಿನ ಫಾಸ್ಟಿಂಗ್ ಇದ್ಬಿಟ್ಟು ಅದನ್ನ ಹವಿಷ್ಯವನ್ನು ತಗೊಂಡಾಗ ಅದು ತುಂಬಾನೇ ಮೈಗೆ ಅಂದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಫಸ್ಟ್ ಎತ್ತಿದ ತಕ್ಷಣ ಹೆವಿ ಐಟಮ್ಸ್ ತಿನ್ನಕ್ ಬದಲು ಈ ಹವಿಷ್ಯ ತಗೊಂಡು, ಸೊ ಹುಣ್ಣಿಮೆಯ ದಿನ ರಾತ್ರಿ ಈ ಹವಿಷ್ಯವನ್ನು ತಗೊಂಡು ನಾವು ಮಾರನೇ ದಿನದಿಂದ ನಮ್ಮ ನಾರ್ಮಲ್ ರೊಟೀನ್ ಫುಡ್ ತಿನ್ಬೋದು. ಆ ರೀತಿಯ ಅದ್ ಬಿಟ್ಟು ಈ 5 ದಿನಕ್ಕೆ ನಾವು ಏನೇನು ಭಗವಂತನಿಗೆ ಆಫರ್ ಮಾಡ್ಬೇಕು ಅನ್ನೋದನ್ನು ನಮ್ಮ ಪುರಾಣದಲ್ಲಿ ಬರ್ದಿದ್ದಾರೆ. ಮೊದಲನೇ ದಿನ ನಾವು ಕಮಲವನ್ನು ಭಗವಂತನ ಕಾಲ್ಗಳಿಗೆ ಸಮರ್ಪಣೆ ಮಾಡ್ಬೇಕು. 2ನೇ ದಿನ ಬಿಲ್ಪತ್ರೆ ಎಲೆ ಇದೆಯಲ್ಲ ಅದನ್ನ ಹಾಕ್ಬೇಕು. 3ನೇ ದಿನ ಗಂಧ, ಓಕೆ, ಭಗವಂತನ ನಾಭಿಗೆ ಗಂಧವನ್ನು ಹಚ್ಚಬೇಕು. 4ನೇ ದಿನ ಜಾವ ಅಂದ್ರೆ ಕೆಂಪು ಕಲರ್ ದಾಸವಾಳ ಇದೆಯಲ್ಲ ಅದನ್ನ ಭಗವಂತನಿಗೆ ಅರ್ಪಣೆ ಮಾಡ್ಬೇಕು. 5ನೇ ದಿನ ಮಾಲತಿ ಅಂದ್ರೆ ಬಿಳಿ ಕಲರ್ ವೈಟ್ ಕಲರ್ ಫ್ಲವರ್, ಮಲ್ಗೆ ಅಲ್ಲ, ಬಟ್ ರೋಡ್ಲೆಲ್ಲ ಸುಮಾರು ಕಡೆ ನಮಗ್ ಸಿಗತ್ತೆ ಬಿಳಿ ಕಲರ್ ಹೂವು ಅಂತ, ಅದನ್ನ ಮಾಲತಿ ಅಂತಾರೆ. ಸೊ ಆ ಮಾಲತಿನ ಆ ಫ್ಲವರ್ ನ ಒಂದು ಭಗವಂತನಿಗೆ ಆಫರ್ ಮಾಡ್ಬೇಕು. ಈ 5 ದಿನಕ್ಕೆ ಇದನ್ನ ಸಮಟೈಮ್ಸ್ 4 ದಿನದಲ್ಲೇ ಮುಗ್ದೋಗುತ್ತೆ, ಕೆಲವು ಟೈಮ್ 6 ದಿನಗಳು ಹೋಗುತ್ತೆ. ಸೊ ಆತರ ಓವರ್ಲಾಪ್ ಆಗ್ಬೇಕಾದ್ರೆ ಇದನ್ನೇ ರಿಪೀಟ್ ಮಾಡ್ಕೋಬೇಕು. ಸೊ ಇದು 5 ದಿನಕ್ಕೆ ಪುರಾಣದಲ್ಲಿ ಇದೆಲ್ಲ ನಾವು ಆಚರಿಸ್ಬೇಕು ಅಂತ ಕೊಡ್ತಾ ಇದ್ದಾರೆ. ಸೊ ಇಂತಹ ಒಂದು ಭೀಷ್ಮ ಪಂಚಕವನ್ನು ಆಚರಿಸಲು ನಮ್ಮೆಲ್ರಿಗೂ ಒಂದು ಭಗವಂತ ಶಕ್ತಿ ಕೊಡ್ಬೇಕು ಅಂತ ಕೇಳ್ಕೊತೀನಿ. ನಾವು ಇದನ್ನೆಲ್ಲ ಮಾಡಿದ್ರೆ ನಮಗೆ ಅಷ್ಟೊಂದು ಅಂದ್ರೆ ಈ 5 ದಿನ ಮಾಡಿದ್ರೆ ಎಲ್ಲಾ ವ್ರತವನ್ನು ಆಚರಿಸಿದ ಫಲ ನಮ್ಗೆ ಸಿಗತ್ತೆ ಅಂತ ಹೇಳ್ತಾರೆ. ಸೊ ಈಗ ಭೀಷ್ಮನ ಕಥೆಯಿಂದ ನಾವು ತುಳಸಿಯ ಕಥೆಗೆ ಹೋಗೋಣ. ತುಳಸಿ ಮಹಾರಾಣಿ ನಮ್ಮೆಲ್ರಿಗೂ ಗೊತ್ತು, ವೃಂದಾದೇವಿ ನಮ್ಮೆಲ್ರನ್ನು ಭಗವಂತನ ಹತ್ರ ಕರ್ಕೊಂಡು ಹೋಗಕ್ಕೆ ಭಕ್ತಿಯನ್ನು ತುಂಬಿ ತುಳುಕಾಡುವ ಆ ವೃಂದಾದೇವಿ, ಅಷ್ಟು ಅವಳನ್ನು ನಮನೆ ಮಾಡೋದು ನಮ್ಗೆ ಅಷ್ಟೊಂದು ಪುಣ್ಯ. ಈ ವೃಂದಾದೇವಿ ಯಾರಪ್ಪ ಅಂದ್ರೆ ಅವಳು ಜಲಂಧರ ಅಂತ ಒಂದು ರಾಕ್ಷಸನ ಪತ್ನಿ ಅಂತ ಹೇಳ್ತಾರೆ. ಅವಳಿಗೆ ಸಿಕ್ಕಾಬಟ್ಟೆ ಅವಳ ಶಕ್ತಿ ಇತ್ತು. ಆ ಶಕ್ತಿ ಎಲ್ಲಿಂದ ಬಂತು ಅಂದ್ರೆ ಅಷ್ಟೊಂದು ಪತಿವ್ರತೆಯಾಗಿದ್ಲಂತೆ, ಪರಿಶುದ್ಧವಾಗಿದ್ಲಂತೆ. ಯಾವ ರೀತಿಯ ಒಂದು ಮನಸ್ಸಲ್ಲೂ ಕೂಡ ಒಂದು ತಪ್ಪು ನೆನೆಸದೆ ಅಷ್ಟೊಂದು ಶುದ್ಧತೆ ತುಂಬಿ ಪರಿಪೂರ್ಣ ಆಸ್ಟರಿಟಿಯಿಂದ ತುಂಬಿಕೊಂಡಿದ್ಲಂತೆ. ಅಂತಹ ಇದರಲ್ಲಿ ಭಗವಂತ ವಿಷ್ಣು ದೇವತೆಯರನ್ನೆಲ್ಲ ರಕ್ಷಿಸಲು ಅವನೇನ್ ಮಾಡ್ತಾನೆ, ಈ ಒಂದು ಜಲಂಧರ ಅಂತ ಒಂದು ರೂಪವನ್ನು ಧರಿಸ್ಕೊಂಡು ಭಗವಂತ ಬಂದು ಅವಳ ಹತ್ರ ಇರ್ತಾನೆ. ಸೊ ಆಗ ಅವಳ ಆ ಪರಿಶುದ್ಧತೆಯನ್ನು ಅವಳು ಕಳ್ಕೊತಾಳೆ. ಆಗ ವೃಂದಾದೇವಿಗೆ ತುಂಬಾ ಕೋಪ ಬಂದು ಭಗವಂತನನ್ನು ಶಿಲೆಯಾಗಿ ಆಗ್ಬಿಡು, ಕಲ್ಲಾಗ್ಬಿಡು ಅಂತ ಶಾಪ ಕೊಟ್ಬಿಡ್ತಾಳೆ. ಭಗವಂತನನ್ನು ಅವ್ರ ಹೆಂಡತಿ ಬಿಡೋದಿಲ್ಲ ಅನ್ನೋದನ್ನ ಇದ್ರ ಗೊತ್ತಾಗತ್ತೆ. ಭಗವಂತನಿಗೂ ಹೆಂಡತಿ ಕಾಟ ಇದೆ ಅನ್ನೋದು ಇಲ್ಲಿಂದ ನಾವು ತಿಳ್ಕೊಬಹುದು. ಸೊ ಹಿಂಗಾಗಿ ಭಗವಂತ ಶಾಲಿಗ್ರಾಮದ ರೂಪ ಅವಾಗಿಂದ ಧರಿಸ್ಕೊಂಡ್ ಬರ್ತಾ ಇದ್ದಾನೆ. ಸೊ ಅಂತಹ ಮಹಾನ್ ತುಳಸಿ ಭಗವಂತನಿಗೆ ಶಾಪ ಕೊಟ್ಟು ಭಗವಂತ ಕಲ್ಲಾಗ್ಬಿಟ್ಟಿದ್ದಾನೆ ಅಂದ್ರೆ ಯೋಚನೆ ಮಾಡಿ. ಸೊ ಅಷ್ಟು ಅವಳು ಶಾಪ ಕೊಟ್ರು ಕೂಡ ಭಗವಂತ ಎಷ್ಟು ಇದು ಅಂತ ನೋಡ್ಕೊಳ್ಳಿ, ಎಷ್ಟು ಏನ್ ಹೇಳ್ಬೋದು,
ಅಂದ್ರೆ ಕರುಣೆಯನ್ನು ತುಂಬಿರೋರು ಅಂತ ಹೇಳ್ಬೋದು. ತನ್ನ ಹೆಂಡತಿಗೆ ಕಷ್ಟ ಕೊಡ್ಲಿಲ್ಲ, ಆಗ್ಲೂ ಅವರು ಭಗವಂತನು ಅವ್ರಿಗೆ ಬ್ಲೆಸ್ ಮಾಡ್ತಾ ಇದ್ದಲ್ಲ, ಅನುಗ್ರಹವನ್ನು ನೀಡ್ತಾರೆ. ಏನಂತ ನೀಡ್ತಾರೆ, ನೀನು ಯೋಚನೆ ಮಾಡ್ಬೇಡ, ನೀನು ಯಾವಾಗ್ಲೂ ನನ್ನ ಶಾಶ್ವತ ಸಂಗತಿಯಾಗಿ ನನ್ ಜೊತೆನೇ ಇರ್ತೀಯ, ನಾನು ನಿನ್ನನ್ನು ಮದ್ವೆ ಮಾಡ್ತಿದ್ದೀನಿ, ನೀನು ನನ್ನ ಹೆಂಡತಿ ಯಾವಾಗ್ಲೂ ನನ್ನ ಸಂಗಾತಿಯಾಗಿ ನನ್ ಜೊತೆನೇ ಇರ್ತೀಯ, ನೀನಿಲ್ಲದೆ ನನಗೆ ಸಲ್ಲಿಸುವ ಯಾವುದೇ ಅರ್ಪಣೆಯನ್ನು ಪರಿಪೂರ್ಣವಲ್ಲ ಅಂತ ಅವಾಗ ಕೃಷ್ಣ ಅನೌನ್ಸ್ ಮಾಡ್ತಾರೆ ಎಲ್ರಿಗೂ. ಸೊ ಯಾವುದೇ ಅವರಿಗೆ ಭಗವಂತನಿಗೆ ಏನೇ ಅರ್ಪಣೆ ಮಾಡಿದ್ರು, ಒಂದು ಡ್ರೆಸ್ ಕೊಟ್ರು ಸರಿ, ನಮ್ಮ ಡ್ರೆಸ್ ಅವ್ರಿಗೆ ಇಟ್ಟು ಆಫರ್ ಮಾಡ್ಬಿಟ್ಟು ನಾವು ತಗೊಂಡ್ರು ಸರಿ, ಅದ್ರ ಮೇಲೆ ಒಂದು ತುಳಸಿ ಇರಬೇಕು. ನಾವು ಬರೀ ಭೋಗ ದಿನ ಆಫರ್ ಮಾಡೋದಕ್ಕೆ ಮಾತ್ರ ತುಳಸಿ ಅಲ್ಲ, ಯಾವುದೇ ಭಗವಂತನ ಹತ್ರ ಆಫರ್ ಮಾಡಿದ್ರು ಅದರ ಮೇಲೆ ಒಂದು ತುಳಸಿಯನ್ನು ಆಫರ್ ಮಾಡಿ ಭಗವಂತನಿಗೆ ಕೊಡ್ಬೇಕು. ಯಾಕಂದ್ರೆ ತುಳಸಿ ಅನ್ನೋದು ಶುದ್ಧ ಭಕ್ತಿ. ತುಳಸಿಯ ಅರ್ಥ ಶುದ್ಧ ಭಕ್ತಿ. ಶಾಲಿಗ್ರಾಮ ಅಂದ್ರೆ ಭಗವಂತ, ಸುಪ್ರೀಂ ಲಾರ್ಡ್ ಭಗವಂತ. ಸೊ ಇಬ್ರು ಒಟ್ಟುಗೂಡುವುದು ಅಂದ್ರೆ ಅವತ್ತು ಎಷ್ಟು ಪ್ಯೂರ್ ಆಗಿರ್ಬೇಕು, ಆ ದಿನ ಎಷ್ಟು ಒಳ್ಳೆಯ ದಿನ ಆಗಿರ್ಬೇಕು, ಪ್ಯೂರೆಸ್ಟ್ ಫಾರ್ಮ್, ಅಷ್ಟು ಶುದ್ಧವಾಗಿರುವುದು. ಆದ್ರಿಂದ ಭಕ್ತರೆಲ್ಲರೂ ಭಗವಂತರ ಆ ಒಂದು ತುಳಸಿ ಮತ್ತು ಶಾಲಿಗ್ರಾಮದ ಆ ಮದುವೆಯನ್ನು ಆಚರಿಸುವುದು ಅನ್ನೋದನ್ನ ನಾವು ಖಂಡಿತ ಮಾಡ್ಲೇಬೇಕು. ಇದು ಒಂದೊಂದು ಕಡೆನೂ ಒಂದೊಂದು ದಿನ ಆಚರಿಸ್ತಾರೆ. ನಾರ್ತ್ ಇಂಡಿಯನ್ಸ್ ಯೂಶಲಿ ಏಕಾದಶಿ ದಿವಸ ತುಳಸಿ ಇದು ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಸೌತ್ ತಮಿಳ್ನಾಡಲ್ಲೆಲ್ಲ ಬೃಂದಾವನ ದ್ವಾದಶಿ ಅಂದ್ಬಿಟ್ಟು ದ್ವಾದಶಿ ದಿವಸ, ಈಗ ನೀವು ಮಾಡಿರ್ತೀರಾ, ಸುಮಾರು ಜನ ಮನೇಲಿ ತುಳಸಿ ಪೂಜೆನ ಮಾಡಿರ್ತೀರಾ ದ್ವಾದಶಿ ದಿವಸ, ಅವತ್ತಿನ ದಿನ ಮಾಡ್ತಾರೆ. ಬಟ್ ನಮ್ಮ ಇಸ್ಕಾನ್ ಅಲ್ಲಿ ಪ್ರಭುಪಾದರ ರೆಕಮೆಂಡೇಶನ್ ಅಲ್ಲಿ ನಾವು ತುಳಸಿ ಕಲ್ಯಾಣ ಅನ್ನೋದು ಹುಣ್ಣಿಮೆಯ ದಿವಸ ನಾವು ಮಾಡುವುದು. ಅವತ್ತೇ ತುಳಸಿ ಮತ್ತು ಶಾಲಿಗ್ರಾಮ ಶಿಲೆಗೆ ಮದ್ವೆ ಆಗಿದ್ದು ಅಂತ ಹೇಳ್ತಾರೆ. ತುಳಸಿ ದಾಲಯ ಯುಕ್ತಂ ಏನ ಕೃಷ್ಣೋ ಅರ್ಚಯತೆ ನರಃ ಸ ಯಾತಿ ಪರಮಾಂ ಸಿದ್ಧಿಂ ನ ಚ ಅನ್ಯತೇನ ಹೇತುನ. ಸ್ಕಂದ ಪುರಾಣದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಒಂದು ತುಳಸಿ ಎಲೆನ ಭಗವಂತನ ಮುಂದೆ ತೀವ್ರ ಭಕ್ತಿಯಿಂದ ಅದನ್ನ ನಾವು ಅರ್ಪಣೆ ಮಾಡಿದ್ರೆ ಅತ್ಯುನ್ನತ ಪರಿಪೂರ್ಣತೆ ನಮಗೆ ಸಿಗತ್ತೆ. ಪರ್ಫೆಕ್ಷನ್, ಕಂಪ್ಲೀಟ್ ಪರ್ಫೆಕ್ಷನ್ ನಮಗ್ ಸಿಗತ್ತೆ ಅಂತ ಹೇಳ್ತಾರೆ. ಅದು ಆ ತುಳಸಿ ಬರೀ ಇಡೋದಲ್ಲ, ನಮ್ದು ಡ್ಯೂಟಿ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಅನ್ನೋ ತರ ಇಡೋದಲ್ಲ, ನಮ್ಮ ಭಕ್ತಿಯಿಂದ ಇಡ್ಬೇಕಾದ್ರೆ ಅದಕ್ಕೆ ಅಷ್ಟೊಂದು ಮಹಿಮೆ ಇದೆ ಅಂತೆ. ಪರಮಾತ್ಮನೂ ಸಹ ತನ್ನ ಭಕ್ತಿಯಲ್ಲಿ ಪತ್ನಿಯಿಂದ ಈ ಕಷ್ಟವನ್ನು ಆಚರಿಸಿದ್ದಾನೆ. ಆದ್ರಿಂದ ನಾವು ಇದನ್ನ ನೋಡಿ ತಿಳ್ಕೊಬೇಕು, ಎಷ್ಟು ಭಕ್ತಿಯಿಂದ ನಾವು ಮಾಡ್ಬೇಕು ಅಂತ. ಇಸ್ಕಾನ್ ಅಲ್ಲಂತೂ ಈ ಇದು ತುಳಸಿ ಕಲ್ಯಾಣ ಅನ್ನೋದನ್ನ ನಾವು ಯೂಶಲಿ ಕೆಲವು ಕಡೆ ಎಲ್ಲ ಮದ್ವೆ ತರಾನೇ ಮಾಡ್ತಾರೆ, ಕೆಲವು ಕಡೆ ಕೀರ್ತನ್, ಡಾನ್ಸಿಂಗ್, ಎಲ್ಲಾ ಕಡೆನೂ ಅಂದ್ರೆ ಆ ಹುಣ್ಣಿಮೆಯ ದಿವಸ ಫುಲ್ ಸೆಲೆಬ್ರೇಷನ್ ಆಗಿರುತ್ತೆ ಎಲ್ಲಾ ಕಡೆನೂ. ಯಾಕಂದ್ರೆ ಅಷ್ಟೊಂದು ಲಾಸ್ಟ್ ಡೇ ಆಫ್ ಕಾರ್ತಿಕ್ ಮಹಿನಾ, ಮತ್ತೆ ಸೆಕೆಂಡು ನಮ್ಗೆ ದಾಮೋದರ ಆರತಿ ಮುಗಿತಾ ಇದೆ ಅವತ್ತಿನ ದಿನ, ಪ್ಲಸ್ ಅವತ್ತು ಹುಣ್ಣಿಮೆ, ಪ್ಲಸ್ ಅವತ್ತು ತುಳಸಿ ಕಲ್ಯಾಣ ಎಲ್ಲಾ ಸೇರ್ಕೊಂಡಿರೋದ್ರಿಂದ ಅವತ್ತಿನ ದಿನ ಬರೀ ಕೀರ್ತನೆ, ನರ್ತನೆ, ಭಗವಂತನ ಮುಂದೆ ಭಗವಂತನ ಕಥೆ, ಮತ್ತೆ ಭಕ್ತರ ಸೇವೆ, ಇದೆಲ್ಲ ಸಿಕ್ಕಾಬಟ್ಟೆ ತುಂಬಾ ನಡೀತಾ ಇರತ್ತೆ. ತುಂಬಾ ಸಂತೋಷದಿಂದ ನಾರದ ಮುನಿ ಒಂದ್ಸಲ ಹೋಗಿ ಕೇಳ್ತಾರಂತೆ ವಿಷ್ಣು ಹತ್ರ, ಏನಪ್ಪ, ಯಾರಪ್ಪ ನಿನ್ನ ತುಂಬಾ ಕ್ಲೋಸ್ ಡಿಯರೆಸ್ಟ್ ಡಿವೋಟಿ, ತುಂಬಾ ಪ್ರಿಯಂಕರವಾದ ಭಕ್ತ ಯಾರು ನಿನ್ಗೆ ಅಂತ. ಅವ್ರ ಭಗವಂತ ಲಕ್ಷ್ಮಿಯ ಹೆಸರು, ಶಿವನ ಹೆಸರು, ಯಾರ ಹೆಸರು ತೆಗ್ದಿಲ್ವಂತೆ. ಯಾರು ಒಬ್ರು ನನಗೆ ತುಳಸಿಯನ್ನು ತನ್ನ ಪ್ರೀತಿ ಭಕ್ತಿಯಿಂದ ನನಗೆ ಕೊಡ್ತಾನೋ, ಆಫರ್ ಮಾಡ್ತಾನೋ, ಅವನೇ ನನಗೆ ಪ್ರಿಯಂಕರವಾದವನು ಅಂತ ಹೇಳ್ತಾನೆ. ಸೊ ಅಷ್ಟೊಂದು ಪವರ್ ಇದೆ ಆ ತುಳಸಿ ಎಲೆಯಲ್ಲಿ.
ಸೊ ಆದ್ರಿಂದ ನಾವು ಯಾವಾಗ್ಲೂ ಅದನ್ನ ಪೂಜಿಸ್ನೂ ಬೇಕು, ಅದರ ಸೇವೆನೂ ಮಾಡ್ಬೇಕು. ಅದೇ ರೀತಿಯಲ್ಲಿ ನಾವು ಏನೇ ಅರ್ಪಣೆ ಭಗವಂತನಿಗೆ ಮಾಡ್ಬೇಕಾದ್ರೂ ಅದನ್ನ ಯೂಸ್ ಮಾಡ್ಕೋಬೇಕು. ಸೊ ಭಗವಂತನ ಹೃದಯ ಹಂಗೆ ಕರಗ ಹೋಗ್ಬಿಡತ್ತಂತೆ. 108 ಸಲ ನಾವು ಜಪ ಮಾಡಿದ್ರು ಕೂಡ ಅಷ್ಟು ಈಸಿಯಾಗಿ ಕರಗೋದಿಲ್ಲ. ಒಂದು ತುಳಸಿ ಎಲೆ ಇಟ್ರೆ ಅಷ್ಟು ಈಸಿಯಾಗಿ ಕರಗ್ ಬಿಡ್ತಾರೆ ಅಂತ ಹೇಳ್ತಾರೆ. ನಮ್ಗೆ ಈ ಕತೆ ಜ್ಞಾಪಕ ಇರ್ಬೋದು ನಿಮ್ಗೆಲ್ಲ. ಸತ್ಯಭಾಮ ಮತ್ತೆ ಇದು ಕೃಷ್ಣ ಯಾವಾಗ್ಲೂ ನನ್ ಜೊತೆನೇ ಇರ್ಬೇಕು ಅಂತ ಸತ್ಯಭಾಮ ಅನ್ಕೋತಾಳೆ. ಸೊ ಕೃಷ್ಣನನ್ನ ದಾನ ಮಾಡ್ತಾಳೆ. ಸುಮಾರು ಜನಕ್ಕೆ ಗೊತ್ತಿರ್ಬೇಕು ಈ ಕತೆ. ಅಂದ್ರೆ ಕೃಷ್ಣ ಒಂದ್ ಕಡೆ ಇರೋದಿಲ್ಲ, ಎಲ್ಲಾ ಕಡೆ ಎಲ್ಲಾ ಕ್ವೀನ್ಸ್ ಹತ್ರನೂ ಹೋಗ್ತಾ ಇರ್ತಾನೆ. ಈ ಕಡೆ ಆ ಕಡೆ ಎಲ್ಲಾ ರಾಣಿಗೂ ಹೋಗ್ತಾ ಇರ್ತಾನೆ. ನನಗ್ ಮಾತ್ರ ಸಿಗ್ಬೇಕು, ನನ್ನ ಹತ್ರನೇ ಇರ್ಬೇಕು ಅನ್ನೋ ಒಂದು ಆಸೆಯಲ್ಲಿ ಒಂದ್ಸಲ ನಾರದ ಬಂದಾಗ ಸತ್ಯಭಾಮ ನಾರದನ ಹತ್ರ ಕೇಳ್ತಾಳೆ, ನನ್ ಕೃಷ್ಣ ನನ್ನ ಹತ್ರನೇ ಉಳಿಬೇಕು ಯಾವಾಗ್ಲೂ, ನಾನ್ ಏನ್ ಮಾಡ್ಲಿ, ಏನಾದ್ರೂ ಒಂದು ಉಪಾಯ ಹೇಳು ಅಂತ ಹೇಳ್ತಾರೆ. ನಾರದ ಮುನಿ ಅವನ್ ಯಾವಾಗ್ಲೂ ಕಲಹ ಮಾಡವನೆ. ಸೊ ಬಂದು ನಿಮ್ಗೆ ಏನ್ ತುಂಬಾ ಪ್ರಿಯಂಕರವಾಗಿದ್ಯೋ ಅದನ್ನ ನೀನ್ ದಾನ ಮಾಡ್ಬಿಟ್ರೆ ಕೃಷ್ಣ ಯಾವಾಗ್ಲೂ ನಿನ್ ಜೊತೆನೆ ಇರ್ತಾನೆ ಅಂತ ಹೇಳ್ತಾರೆ. ಇವಳು ಸತ್ಯಭಾಮ ಯೋಚನೆ ಮಾಡಿ, ನನಗ್ ಪ್ರಿಯಂಕರವಾಗಿರೋದು ಕೃಷ್ಣ ಮಾತ್ರನೇ, ಬೇರೆ ಏನು ಇಲ್ಲ ಅಂತ. ಅವಾಗ ಕೃಷ್ಣ ನನ್ನ ದಾನ ಮಾಡ್ಬಿಡು, ಆಮೇಲೆ ಪರ್ಮನೆಂಟ್ ಆಗಿ ನಿನ್ನ ಹತ್ರ ಬಂದ್ ಸಿಕ್ಕಾಕೊತಾನೆ ಅಂತ ಹೇಳ್ತಾರೆ. ಓ ಹಂಗ ಅಂದ್ಬಿಟ್ಟು ಇವಳೇನ್ ಮಾಡ್ತಾಳೆ, ನೀರೆಲ್ಲ ಚೊಂಬಲ್ ತಗೊಂಡ್ಬಂದು ಕಲ್ಪ ವೃಕ್ಷದ ಹತ್ರ ಹೋಗಿ ಬೇರೆ ಯಾರ್ಗಪ್ಪ ಈ ದಾನ ಮಾಡ್ಲಿ ಕೃಷ್ಣನ್ ಅಂತ ಯೋಚನೆ ಮಾಡ್ತಾಳೆ. ಈ ರಾಣಿಗೆ ಆ ರಾಣಿಗೆಲ್ಲ ಕೊಟ್ಬಿಟ್ರೆ ಅವ್ರವ್ರು ಇಟ್ಕೊಂಡ್ಬಿಡ್ತಾರೆ, ಯಾರ ಹತ್ರನೇ. ಈ ನಾರದ ಇವನೇ ತನ್ನ ಐಡಿಯಾ ಹಿಡಿದು, ಇವನೇ ಶ್ರೇಷ್ಠ ಭಕ್ತ, ಇವನು ಒಳ್ಳೆ ಬ್ರಹ್ಮಚಾರಿ, ಇವನಿಗೆ ದಾನ ಮಾಡ್ಬಿಡೋಣ ಅಂದ್ಬಿಟ್ಟು ಬಾ ಅಂದ್ಬಿಟ್ಟು ಅವನನ್ನೇ ಹೇಳ್ಕೊಂಡು ಹೋಗಿ ಕಲ್ಪವೃಕ್ಷದ ಹತ್ರ ಕರ್ಕೊಂಡು ಹೋಗಿ ಕೃಷ್ಣನನ್ನ ದಾನ ಮಾಡ್ಬಿಡ್ತಾಳ. ಅವನಿಗೆ ದಾನ ಮಾಡಿದ ತಕ್ಷಣ ಅವನಿಗೆ ಎಷ್ಟು ಆನಂದ ನಾರದನ್ಗೆ ಅಂದ್ರೆ ಸಿಕ್ಕಾಬಟ್ಟೆ ಆನಂದ. ಭಗವಂತ ನನಗ್ ಸಿಕ್ಬಿಟ್ಟಿದಾನೆ ಅಂದ್ಬಿಟ್ಟು ಅವನು ಈಗ ನಡಿ ನಾನ್ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಹೊರಟು ಬಿಡ್ತಾರೆ. ಸತ್ಯಭಾಮ ನೋಡ್ತಾ ಏನು ನನ್ನ ಹತ್ರನೇ ಪರ್ಮನೆಂಟ್ ಆಗಿ ಇರ್ತಾನೆ ಅಂತ ಹೇಳಿದ್ರೆ ಇವಾಗ ಕರ್ಕೊಂಡು ಹೋಗ್ತೀನಿ. ಇಷ್ಟೊಂದು ಅದ್ಭುತವಾದ ಒಂದು ವ್ಯಕ್ತಿಯನ್ನು ನನ್ ಕೈ ಕೊಟ್ಟು ಭಗವಂತನನ್ನೇ ನನಗೆ ದಾನ ಮಾಡ್ಬಿಟ್ಟಿದ್ದೀರಲ್ಲ. ಸೊ ಅದನ್ನ ನಾನ್ ಬಿಟ್ಕೊಡಕ್ಕಾಗತ್ತಾ ನಿಮ್ ಕೈಯಲ್ಲಿ? ಇನ್ಮೇಲೆ ಕೃಷ್ಣ ನನ್ನದು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಕೃಷ್ಣ ನೀನಾದ್ರೂ ಇರು ಅಂತ ಹೇಳಿದ್ರೆ, ನನ್ನನ್ನ ನೀ ದಾನ ಮಾಡ್ಬಿಟ್ಟಿದ್ಯಾ ಸತ್ಯಭಾಮೆ, ನಾನು ಏನೂ ಮಾಡಕ್ಕಾಗೋದಿಲ್ಲ, ಈಗ ನಾನು ಅವನ ಅಡಿಮೆ, ಅದಕ್ಕೆ ಅವನೇನ್ ಹೇಳ್ತಾನ ಅದನ್ನ ಮಾಡ್ಕೊಂಡು ಹೋಗ್ಬೇಕು. ತಕ್ಷಣ ತಂಬುರನ ಕೃಷ್ಣನಿಗೆ ಕೊಟ್ಬಿಟ್ಟು ಬಾ ನನ್ನ ಹಿಂದೆ ಬಾರಿಸ್ಕೊಂಡ್ ಬಾ, ಹಾಡ್ಕೊಂಡ್ ಬಾ ಅಂದ್ಬಿಟ್ಟು ನಾರದ ಕರ್ಕೊಂಡು ಹೋಗ್ತಾನೆ. ಕೃಷ್ಣನು ಹಿಂದೆ ಹೋಗ್ತಾ ಇರ್ತಾನೆ. ಹಂಗಾಗಿ ಕೃಷ್ಣ ನಾರದನ ಜೊತೆ ಹೋಗ್ಬಿಟ್ಟ. ಸತ್ಯಭಾಮ ಕಾಯ್ತಾ ಇರ್ತಾಳೆ, ಇವತ್ ಬರ್ತಾನೆ, ನಾಳೆ ಬರ್ತಾನೆ, ನಾಳಿದ್ ಬರ್ತಾನೆ. 3 ದಿನ ಆಯ್ತು, 4 ದಿನ ಆಯ್ತು, ಕಾಣ್ತಾನೆ ಇಲ್ಲ. ತುಂಬಾ ಹೆದರಿಕೆ ಆಯ್ತು. ಎಲ್ಲಾ ರಾಣಿಗಳು ಓಡ್ ಬಂದು ಎಲ್ರು ಕೇಳಕ್ ಶುರು ಮಾಡ್ಬಿಟ್ರು, ಯಾಕೆ ಕೃಷ್ಣ ಯಾರ ಹತ್ರನೂ ಬಂದಿಲ್ಲ, ನಿಮ್ಮ ಪ್ಯಾಲೇಸ್ ಬಂದ್ರ, ನಿನ್ನ ಪ್ಯಾಲೇಸ್ ಬಂದ್ರ ಅಂದ್ ಎಲ್ಲಾ ರಾಣಿಗಳು. ಸತ್ಯಭಾಮ ಮೆತ್ತಗಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡು ಅಷ್ಟೊಂದು ದುಃಖ ಹೇಳಕ್ಕಾಗತ್ತಾ, ಈ ತರ ದಾನ ಮಾಡಿದೀನಿ ಅಂತ ಎಷ್ಟು ಹೆದರಿಕೆ ಆಗಿ ಅಂದ್ರೂ ಬೇರೆ ಗತಿ ಇಲ್ಲ. ಅಲ್ಲಿ ಹೋಗಿ ಎಲ್ರ ಹತ್ರನೂ ಹೇಳ್ತಾಳೆ, ಈ ತರ ನಾನು ಕೃಷ್ಣನನ್ನು ಪರ್ಮನೆಂಟ್ ಆಗಿ ನನ್ನ ಹತ್ರ ಇಟ್ಕೋಬೇಕು ಅಂತ ಅನ್ಕೊಂಡೆ, ಅದಕ್ಕೆ ನಾನು ಅವನನ್ನು ದಾನ ಮಾಡ್ಬಿಟ್ಟೆ, ನಾರದ ಹೇಳ್ದ ಅಂದ್ಬಿಟ್ಟು ಅಂತ ಹೇಳ್ತಾಳೆ. ಅವಾಗ ಅವರೆಲ್ಲ ಹೇಳ್ತಾರೆ, ನಾರದ ಹೇಳ್ದ, ಅವನ್ ಯಾವಾಗ್ಲೂ ಈ ತರ ಜೋಕ್ ಮಾಡೋದು ಕಲಹ ಮಾಡೋದಲ್ವಾ ಅವನ್ ಕೆಲ್ಸ, ಅವ್ನ್ ಹೇಳ್ದ ಅನ್ಬಿಟ್ಟು ನೀನ್ ಕೃಷ್ಣನನ್ನೇ ದಾನ ಮಾಡೋದ, ಏನ್ ತಪ್ಪು ಮಾಡ್ಬಿಟ್ಟಿದ್ಯಾ ಅಂತ. ನಂದು ದೊಡ್ಡ ತಪ್ಪಾಯ್ತು, ನನಗೆ ನಿಜವಾ ನಾ ಮಾಡಿದ ತಪ್ಪು ನನ್ಗೆ ಅರ್ಥ ಆಗ್ತಿದೆ, ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಮಾಡ್ಬೇಕು, ಬನ್ನಿ ನನಗೆ ಸಹಾಯ ಮಾಡಿ ಅಂದ್ಬಿಟ್ಟು ರುಕ್ಮಿಣಿ ಮತ್ತೆ ಬಲರಾಮನ ಹೆಂಡತಿ ರೇವತಿ ಅವ್ರ ಹತ್ರ ಎಲ್ಲ ಹೋಗಿ ಮಾತಾಡ್ತಾರೆ. ಆಮೇಲೆ ರುಕ್ಮಿಣಿ, ಸತ್ಯಭಾಮ ಮತ್ತೆ ಬಲರಾಮನ ಹೆಂಡತಿ ರೇವತಿ, ಇವ್ರು 3 ಜನನು ಕೃಷ್ಣನನ್ನು ಹುಡುಕ್ತಾ ಕಾಡುಗೆಲ್ಲ ಹೋಗ್ತಾರೆ. ಸೊ ಹಂಗಾಗಿ ಹುಡುಕಿ ಹೋದಾಗ ಅಲ್ಲಿ ಕೃಷ್ಣ, ಇಲ್ಲಿ ಇವರೆಲ್ಲ ಬರೋದನ್ನ ನೋಡ್ಬಿಟ್ಟು ಅಲ್ಲಿ ಆಕ್ಟಿಂಗ್ ಅಲ್ಲೂ ಶುರು. ಏನೋ ನಾರದನ್ ಬಟ್ಟೆ ಒಗಿಯಂಗೆ, ಅದನ್ನ ಒಣಗಾಕಂಗೆ, ಅವ್ರಿಗೆ ಸೇವೆ ಮಾಡಂಗೆ, ಆ ತರ ಎಲ್ಲ ಮಾಡ್ತಾ ಇರ್ತಾರೆ. ಇದನ್ನ ನೋಡ್ಬಿಟ್ಟು ರುಕ್ಮಿಣಿಗೆ ಮತ್ತೆ ಸತ್ಯಭಾಮಗೆ ಕಣ್ಣಲ್ಲಿ ನೀರು. ಅಂತ ಸುಖವಾಗಿ ರಾಜಭವನದಲ್ಲಿ ಕೂತ್ಕೊಂಡು 106 ಜನ ಕೈಯಲ್ಲಿ ಅವ್ರಿಗೆಲ್ಲ ಕೇಳಿದ್ದ ಮನಸ್ಸಲ್ಲಿ ನೆನ್ಸ್ಕೊಂಡ್ರೆ ಸಾಕು, ನಡೆಸಷ್ಟು ಜನದನ್ನ ಇಟ್ಕೊಂಡು ಇವ್ರು ನಾರದನ್ಗೆ ಹೋಗಿ ಸೇವೆ ಮಾಡಂಗೆ ನಾವು ಈ ತರ ಒಂದು ಸ್ಟೇಟ್ ಅಲ್ಲಿ ತಗೊಂಡ್ಬಂದ್ಬಿಟ್ಟಿದೀವಲ್ಲ ಅಂದ್ಬಿಟ್ಟು ಅಷ್ಟೊಂದಿದು. ಸತ್ಯಭಾಮ ಹೋಗಿ ಕಾಲಿಗೆ ಬೀಳ್ತಾ, ನಾರದ ನೀನು ನನ್ನ ಭಗವಂತನ ನನ್ನ ಕೈಲಿ ಕೊಟ್ಬಿಡು, ನಾನು ಮಾಡಿದ ತಪ್ಪು, ನಾನು ನಿನಗೆ ದಾನ ಮಾಡ್ಬಾರ್ದಾಗಿತ್ತು, ನನಗೆ ವಾಪಸ್ ಕೊಟ್ಬಿಡು ಕೃಷ್ಣನನ್ನ ಅಂತ ಕೇಳ್ತಾರೆ.
ನಾರದ ಏನಾದ್ರೂ ಜಪ್ಪೆ ಅಂದ್ರೆ ನಾನು ಕೊಡೋದೇ ಇಲ್ಲ, ನನಗೆ ಸ್ವಂತ ಕೃಷ್ಣ ನನಗ್ ಸಿಕ್ಬಿಟ್ಟಿದ್ದಾನೆ, ಇಂತಹ ಒಂದು ಆಪರ್ಚುನಿಟಿ ಇನ್ನೊಂದ್ಸಲ ನಂಗೆ ಸಿಗೋದಿಲ್ಲ, ಅದಕ್ಕೆ ಕೃಷ್ಣ ನನ್ನ ಹತ್ರನೇ, ನನಗೆ ಇನ್ನೇನೂ ಬೇಡ ಅಂದ್ಬಿಡ್ತು. ಎಲ್ಲಾರು ರಿಕ್ವೆಸ್ಟ್ ಮಾಡ್ತಾರೆ. ಕೊನೆಗೆ ರುಕ್ಮಿಣಿ ತುಂಬಾ ಬೇಡ್ಕೋತಾಳೆ, ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಇದ್ದೇ ಇರತ್ತೆ, ನಿನಗೇನ್ ಬೇಕು ಅಂತ ಹೇಳು, ನಾನು ಇದು ಮಾಡ್ತೀನಿ ಅಂತ. ಆಮೇಲೆ ಸತ್ಯಭಾಮ ನನ್ನ ಹತ್ರ ಇರೋದೆಲ್ಲ ಆಸ್ತಿ ಪಾಸ್ತಿ ಎಲ್ಲ ಗೋಲ್ಡ್ ಸಿಲ್ವರ್ ಎಲ್ಲ ನನಗೆ ಕೊಟ್ಬಿಡ್ತೀನಿ, ನೀನು ಕೃಷ್ಣನನ್ ಮಾತ್ರ ನೀನು ಕರ್ಕೊಂಡ್ಬಂದು ನನ್ನ ಹತ್ರ ಬಿಡು ಅಂತ ಕೇಳ್ಕೊತಾರೆ. ಹಂಗಾಗಿ ಕೃಷ್ಣನ ಒಂದು ಕಣ್ಣು ನೋಟದ ಆ ಪರ್ಮಿಷನ್ ಇಂದ ನಾರದ ಮುನಿ, ಆಯ್ತು ನೀವ್ ಇವತ್ತು ಹೋಗಿ, ನಾಳೆ ನಿಮ್ ಪ್ಯಾಲೇಸ್ಗೆ ಎಷ್ಟೊತ್ತಿಗೆ ಬರ್ತೀನಿ, ಅಲ್ಲಿ ಎಲ್ಲ ಒಂದು ತಕಡಿನ ರೆಡಿ ಮಾಡ್ಕೊಂಡು ರೆಡಿಯಾಗಿರಿ, ಕೃಷ್ಣ ಒಂದ್ ಕಡೆ ಕೂತ್ಕೋತಾನೆ, ಇನ್ನೊಂದ್ ಕಡೆ ನಿಮ್ಮ ಸೊತ್ತನ್ನೆಲ್ಲ ಸೇರ್ಸ್ಕೊಂಡು ಇಡಿ, ನಾನು ಎಷ್ಟು ನನ್ಗೆ ಎಷ್ಟು ತೃಪ್ತಿ ಆಗತ್ತೋ ಅಷ್ಟೊಂದು ತಗೊಂಡೋಗು ಅಂದ್ಬಿಡ್ತಾಳೆ. ಆಮೇಲೆ ಅಲ್ಲಿಂದ ಹೊರಟ್ರು. ಮಾರನೇ ದಿನ ಹೋಲ್ ಪ್ಯಾಲೇಸ್ ಅಷ್ಟೊಂದು ದೊಡ್ಡ ಅಲಂಕಾರ, ಕೃಷ್ಣ ಬರ್ತಿದಾರಲ್ಲ ಇಷ್ಟ ದಿನ ಆದ್ಮೇಲೆ ಎಲ್ಲಾರ್ಗೂ ಸಂತೋಷ, ಎಲ್ಲಾರು ಬಂದು ಅಲ್ಲಿ ನಿಂತ್ಕೋತಾರೆ, ಒಂದು ದೊಡ್ಡ ತಕ್ಕಡಿಯನ್ನು ರೆಡಿ ಮಾಡಿರ್ತಾರೆ. ಒಂದ್ ಕಡೆ ಕೃಷ್ಣ ಬಂದಿದ ತಕ್ಷಣ ಅವ್ರನ್ನ ಒಂದ್ ಕಡೆ ಕೂರಿಸ್ತಾರೆ, ಮತ್ತೊಂದು ಕಡೆ ಸತ್ಯಭಾಮ ತನ್ನ ಪ್ಯಾಲೇಸ್ ಅಲ್ಲಿದ್ದ ಅಷ್ಟು ಏನೇನು ಒಡವೆಗಳು ಅದು ಇದು ಏನೇನಿತ್ತು ಎಲ್ಲ ಗೋಲ್ಡ್ ಸಿಲ್ವರ್ ಕಾಯಿನ್ಸ್ ಏನೇನು ಆಭರಣಗಳು ಏನೇನಿತ್ತು ಎಲ್ಲಾ ತಗೊಂಬಂದ್ ಹಾಕ್ತಾರೆ. ಎಷ್ಟು ಹಾಕಿದ್ರು ಆ ತಕ್ಕಡಿ ಒಂದ್ ಇಂಚಾದ್ರೂ ಈ ಕಡೆ ಆ ಕಡೆ ಅಲ್ಲಾಡ್ಬೇಕಲ್ಲ, ಏನು ಅಲ್ಲಾಡ್ಲಿಲ್ಲ. ಏನಪ್ಪ ಹಿಂಗಾಯ್ತು ಅಂತ ಮತ್ತೆ ಇದನ್ನ ನೋಡ್ಬಿಟ್ಟು ಬಾಕಿ ಹೆಂಡತಿರ್ಗೆಲ್ಲ ಹೆದರಿಕೆ ಆಗೋಯ್ತು. ಎಲ್ಲಾರು ಅವ್ರವ್ರ ಪ್ಯಾಲೇಸ್ ಇಂದ ತಗೊಂಬಂದು ಅವ್ರ ಹತ್ರ ಇದ್ದಿದ್ದು ಮೈಯಲ್ಲಿ ಇದ್ದಿದ್ದು ಒಡವೆ ಎಲ್ಲ ಬಿಚ್ಚ ಹಾಕ್ತಾರೆ, ಅಷ್ಟು ಜನನು ಹಾಕ್ತಾರೆ. ಏನ್ ಮಾಡಿದ್ರು ಆ ತಕ್ಕಡಿ ಒಂಚೂರು ಅಲ್ಲಾಡ್ಲಿಲ್ವಲ್ಲ. ರುಕ್ಮಿಣಿನ್ ಬಿಟ್ಟು ಬಾಕಿ ಅಷ್ಟು ಜನನು ಹಾಕಿರ್ತಾಳೆ. ಸತ್ಯಭಾಮ ಈಗ ರುಕ್ಮಿಣಿ ಹತ್ರ ಹೋಗ್ತಾಳೆ, ರುಕ್ಮಿಣಿ ನಿನಗೆ ನಿನ್ನ ಯಜಮಾನ್ರು ಬೇಡ್ವಾ, ಕೃಷ್ಣ ಬೇಡ್ವಾ ನಿನಗೆ, ನೀನ್ ಮಾತ್ರ ಏನು ಹಾಕ್ತಾ ಇಲ್ವಲ್ಲ, ಕೃಷ್ಣ ನಾವೆಲ್ಲ ಕಷ್ಟಪಟ್ಟು ಕೃಷ್ಣನ ವಾಪಸ್ ತಗೊಳಕ್ಕೆ ನಾವು ನೋಡ್ತಾ ಇದೀವಿ, ನೀನು ಒಂಚೂರು ಕೋಆಪರೇಟೇ ಮಾಡ್ತಿಲ್ವಲ್ಲ ಅಂತ ಹೇಳ್ತಾಳೆ. ನೀನೇ ಬಂದ್ ಸಹಾಯ ಮಾಡಿ. ಕೃಷ್ಣ ಅವನು ಭಗವಂತ, ಅವನೇ ಎಲ್ಲ ಕೊಟ್ಟಿದ್ದು, ಅವನಿಂದನೇ ಎಲ್ಲ, ಇಡೀ ಪ್ರಪಂಚನೇ ಅವನದು, ಅವನ ಹತ್ರ ನೀನ್ ಏನ್ ಹೋಲಿಸ್ತಾ ಇದೀಯ ಇದನ್ನೆಲ್ಲ, ಇಡೀ ಪ್ರಪಂಚ ಇಟ್ರು ಕೂಡ ಅವನಿಗೆ ಈಕ್ವಲ್ ಆಗೋದಿಲ್ವಲ್ಲ. ಅವಾಗ ಸತ್ಯಭಾಮನಿಗೆ ನಾನು ಏನ್ ಮಾಡ್ಲಿ ಅನ್ನೋ ತರ ಒಂಥರ ಇದಾಗೋಗುತ್ತೆ. ಅವಾಗ ಸತ್ಯಭಾಮ ಏನಾದ್ರೂ ಒಂದು ರಸ್ತೆಯನ್ನು ನೀನೇ ತರಬೇಕು ರುಕ್ಮಿಣಿ ಅಂತ ಕೇಳ್ಕೊತಾಳೆ. ರುಕ್ಮಿಣಿ ಎಲ್ಲ ಸಾಮಾನು ಎಲ್ಲ ತೆಗಿರಿ ಅಂದ್ಬಿಡ್ತಾಳೆ. ಸೊ ಎಲ್ಲ ತೆಗೆಸ್ಬಿಡ್ತಾರೆ ತಕಡಿಯಿಂದ. ಆಮೇಲೆ ಅವಳು ಹೋಗಿ ತುಳಸಿ ಒಂದು ಎಲೆಯನ್ನು ತೆಗೆದು ಅದರಲ್ಲಿ ಕೃಷ್ಣರ ನಾಮವನ್ನು ಬರೆದು ಅದನ್ನು ತಗೊಂಡ್ಬಂದು ಭಕ್ತಿ ಪೂರ್ವಕದಿಂದ ಭಗವಂತನನ್ನು ಬೇಡ್ಕೊಂಡು ಅವರ ಪರ್ಮಿಷನ್ ಇಂದ ಅವನ್ನ ನಮಸ್ಕರಿಸಿ ಆ ಒಂದು ತುಳಸಿ ದಳವನ್ನು ಆ ಒಂದು ಕಡೆ ತಕಡಿಯಲ್ಲಿ ಇಡ್ತಾಳೆ. ಇದ್ದಿದ ತಕ್ಷಣ ಅದು ಮೇಲ್ ಹೊಟ್ಟೋಗ್ತಾರೆ ಕೃಷ್ಣ. ಸೊ ಅಷ್ಟೊಂದು ಭಾರವಾಗಿತ್ತಂತೆ ಆ ಒಂದು ತುಳಸಿ ಎಲೆ ಮಾತ್ರ ಇಲ್ಲ, ಅದರಲ್ಲಿರೋ ನಾಮ. ಸೊ ಭಗವಂತನ ನಾಮ, ಭಗವಂತನ ಆ ತುಳಸಿ, ಆ ಎರಡೂ ಇದ್ರೆ ಬೇರೆ ಏನೂ ಬೇಕಿಲ್ಲ. ಭಗವಂತನ್ಕಿಂತ ಇದು ಭಾರ ಜಾಸ್ತಿ, ಅದಕ್ಕಿಂತ ಮಹಿಮೆ ಜಾಸ್ತಿ ಇದಕ್ಕೆ ಅಂತ ಈ ಕಥೆಯಿಂದ ನಾವು ತಿಳ್ಕೊಬಹುದು. ಇಂತಹ ಒಂದು ಸುಂದರವಾದ ಈ ಒಂದು ಇದನ್ನ ಘಟನೆಯನ್ನು ನಾವು ನೋಡಿ ನಾವು ಎಷ್ಟೆಲ್ಲ ಕಲಿಬಹುದು. ನಾವು ಹೆಂಗೆ ನಾವೆಲ್ಲ ಇದೆಲ್ಲ ಕೊಟ್ಟಿದ್ದೆಲ್ಲ ಭಗವಂತ ಅನ್ನೋದನ್ನ ಅವಾಗವಾಗ ಮರ್ತೇ ಹೋಗುತ್ತೆ ನಮ್ಗೆ. ಆದ್ರೆ ಇದೆಲ್ಲ ಕೊಟ್ಟಿದ್ದ ಅವನೇ, ಇದೆಲ್ಲ ಏನು ಇಲ್ಲ ಭಗವಂತನಿಗೆ. ಇದನ್ನ ಅವಾಗ ನಾರದನು ಹೇಳ್ತಾನೆ, ನಾನ್ ಇದೆಲ್ಲ ಆಸೆ ಪಟ್ಟಿಲ್ಲ, ನನಗೆ ಇದೇನೂ ಬೇಕಿಲ್ಲ ಅಂತಾನೆ. ಆ ಭಕ್ತಿಯನ್ನು ಇದು ಭಗವಂತ ಆಚರಿಸಿದ ಒಂದು ಲೀಲೆ ನಿಮ್ಮೆಲ್ರಿಗೂ ತೋರ್ಸಕ್ಕೆ. ಅವ್ರ ಎಲ್ಲಾ ಆಸ್ತಿ ಪಾಸ್ತಿ ಅಲ್ಲ ಭಗವಂತ ಇಚ್ಛನ, ಅವ್ರಿಗೆ ಬೇಕಿರೋದು ಆ ಕೃಷ್ಣ ಪ್ರೇಮೆ. ಆ ಪ್ರೇಮದಿಂದ ಭಕ್ತಿಯಿಂದ ನಾವು ಯಾವಾಗ ಭಗವಂತನ ಆ ಸೇವೆಯನ್ನು ಮಾಡ್ತೀವೋ ಆಗ ಆ ಭಗವಂತ ಕರ್ಗೇ ಹೋಗ್ತಾನೆ, ನಮಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾನೆ ಅಂತ ತುಳಸಿ ದೇವಿಯಿಂದ ಈ ಕಥೆಯಿಂದ ನಾವು ತಿಳ್ಕೊಬಹುದು. ಇಲ್ಲಿ ತುಳಸಿ ದೇವಿಯ ಮಹಿಮೆಯನ್ನು, ಅವರಿಗೆ 8 ಹೆಸರಿದೆ ತುಳಸಿ ದೇವಿಗೆ.
ಆ 8 ಹೆಸರನ್ನು ನಾವು ದಿನ ತುಳಸಿ ದೇವಿಯ ಪೂಜೆಯನ್ನು ಮಾಡ್ಬೇಕಾದ್ರೆ ಇದನ್ನ ಹೇಳಿ ನಾವು ಪೂಜಿಸಿದ್ರೆ ಭಗವಂತನ ಆ ಕರುಣೆಗೆ ಪಾತ್ರರಾಗ್ತೀವಿ. ದಿನ ಈ 8 ಹೆಸರನ್ನು ನೀವು ಖಂಡಿತ ಹೇಳ್ಬೇಕು. ನಿಮ್ಗೆಲ್ಲ ಗೊತ್ತಿರಬಹುದು ಅಂದ್ರೆ ನಾ ಹೇಳ್ತೀನಿ, ನೀವು ಹಿಂದೆ ರಿಪೀಟ್ ಮಾಡ್ಕೊಳ್ಳಿ. ವೃಂದಾವನಿ, ವೃಂದ, ವಿಶ್ವ ಪೂಜಿತ, ಪುಷ್ಪಶರ, ನಂದಿನಿ, ಕೃಷ್ಣ ಜೀವನಿ, ವಿಶ್ವಪಾವನಿ, ತುಳಸಿ. ಇದು 8 ಹೆಸರು. ವೃಂದಾವನಿ, ವೃಂದ, ವಿಶ್ವ ಪೂಜಿತ, ಪುಷ್ಪಶರ, ನಂದಿನಿ, ಕೃಷ್ಣ ಜೀವನಿ, ವಿಶ್ವಪಾವನಿ, ತುಳಸಿ. ಸೊ ಈ 8 ಹೆಸರು ಭಗವಂತನ ಈ 8 ಹೆಸರು ಹೇಳಿ ನಾವು ಭಗವಂತ ತುಳಸಿಗೆ ನಾವು ಒಂದು ಪೂಜೆ ಮಾಡಿದ್ರೆ ಇದರ ರಿಸಲ್ಟ್ ಏನು ಅಂದ್ರೆ ಅಶ್ವಮೇಧ ಯಜ್ಞವನ್ನು ಮಾಡಿದ ಫಲ ಅಂತೆ. ಇದು ಮಾತ್ರ ಅಲ್ಲ, ಹುಣ್ಣಿಮೆಯ ದಿನ ತುಳಸಿ ಪೂಜೆಯನ್ನು ಈ ಮಂತ್ರದೊಂದು ನಾವು ಪೂಜೆ ಮಾಡಿದ್ರೆ ಈ ಚಕ್ರ ಇದೆಯಲ್ಲ ನಮ್ದು ಲೈಫ್ ಅಂಡ್ ಡೆತ್, ಈ ಚಕ್ರ ಇದೆಯಲ್ಲ, ಮರಣ ಮತ್ತು ಜನ್ಮ ಮತ್ತು ಮರಣದ ಈ ಚಕ್ರದಿಂದ ನಮಗೆ ಬಿಡುಗಡೆ ಆಗ್ತೀವಿ. ಭಗವಂತನ ಹತ್ರ ಗೋಲೋಕ ವೃಂದಾವನಕ್ಕೆ ಹೋಗಕ್ಕೆ ಇದು ನಮಗೆ ಫಸ್ಟ್ ಸ್ಟೆಪ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಹುಣ್ಣಿಮೆಯ ದಿನ ಕಾರ್ತಿಕ ತಿಂಗಳಲ್ಲಿ ಈ ಕೃಷ್ಣನನ್ನು ತುಳಸಿಯ ಇಟ್ಟು ಈ ಮಂತ್ರವನ್ನು ಹೇಳಿ ಪೂಜೆ ಮಾಡಿದ್ರೆ ಭಗವಂತನನ್ನು ಜ್ಞಾಪಿಸ್ಕೊಂಡ್ರು ಸರಿ, ಆ ಭಕ್ತಿಯಿಂದ ಭಗವಂತ ತನ್ನ ಪಾದಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೊಟ್ಟೋಗ್ತಾರೆ. ಟ್ರಾನ್ಸೆಂಡೆಂಟಲ್ ಲೋಟಸ್ ಫೀಟ್, ಭಗವಂತನ ಆ ಪಾದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸೊ ಈವನ್ ಬ್ರಹ್ಮ ಹತ್ಯೆ ಕೂಡ ಇದರಲ್ಲಿ ತೀರ್ಕೊಂಡ್ಬಿಡುತ್ತೆ. ನಾವು ಎಷ್ಟೋ ಪಾಪ ಮಾಡ್ತೀವಿ, ಗೊತ್ತಿಲ್ಲದೆ ಮಾಡ್ತೀವಿ, ಗೊತ್ತಿದ್ದು ಮಾಡ್ತೀವಿ, ಎಷ್ಟೋ ಪಾಪ ಕರ್ಮಗಳನ್ನೆಲ್ಲ ಸೇರ್ಸ್ಕೋತೀವಿ. ಇದೆಲ್ಲಾನು ಒಂದು ತುಳಸಿ, ಒಂದು ದೀಪ, ಒಂದು ಭಗವಂತನ ಈ ಭಕ್ತಿಯಿಂದ ಆ ಒಂದು ಸೇವೆ ಮಾಡಿದ ತಕ್ಷಣ ಹುಣ್ಣಿಮೆಯ ದಿವಸ ಅಷ್ಟು ಹೊಟ್ಟೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಖಂಡಿತ ನಾಳೆ ಹುಣ್ಣಿಮೆಯ ದಿವಸ ನೀವೆಲ್ಲರೂ ತುಳಸಿಗೆ ತುಪ್ಪದ ದೀಪ ಹಚ್ಚಿ ಸಂಜೆ ತುಳಸಿ ಪೂಜೆಯನ್ನು ಮಾಡ್ಬೇಕು ಅಂತ ಕೇಳ್ಕೊತೀನಿ. ಸೊ ಹಂಗಾಗಿ ತುಳಸಿಯ ಮಹಿಮೆಯನ್ನು ಇವಾಗ ನೋಡಿದ್ವಿ. ಈಗ ಕಾರ್ತಿಕ ತಿಂಗಳ ಅಂತಿಮ ಮುಗಿತಾ ಇದೆ ನಾಳೆ. ಸೊ ದಾಮೋದರ ಮಾಸ ತುಂಬಾ ಪ್ರಿಯಂಕರವಾದ ಈ ತಿಂಗಳು, ಭಗವಂತನಿಗೆ ತುಂಬಾನೇ ಪ್ರಿಯಂಕರವಾದ ಈ ತಿಂಗಳು. ದಿನಾ ನಮಾಮೀಶ್ವರಂ ಸಚ್ಚಿದಾನಂದ ರೂಪಂ ಹಾಡ್ಕೊಂಡು ದಾಮೋದರ ಅಷ್ಟಕವನ್ನು ನಾವು ಹಾಡ್ಕೊಂಡು ಭಗವಂತನ ದಾಮೋದರ ಆ ಲೀಲೆಯನ್ನು ಅನುಭವಿಸ್ಕೊಂಡು ಮನಸ್ಸಲ್ಲಿ ನೆನೆಸ್ಕೊಂಡು ಇನ್ನೊಬ್ಬರಿಗೆ ಹೇಳ್ಕೊಂಡು ಈ ತಿಂಗಳು ಇಡೀ ತಿಂಗಳು ನಾವು ಇದನ್ನು ಆಚರಿಸ್ತಾ ಬರ್ತೀವಿ. ದಾಮೋದರ ಆರತಿಯನ್ನು ಮಾಡ್ತಾ ಬರ್ತಿದೀವಿ. ಮನೇಲಿ ಮಾಡ್ತೀವಿ, ಹೊರಗಡೆ ಮಾಡ್ತೀವಿ, ಮತ್ತೊಬ್ಬರನ್ನ ಕರೆದು ಮಾಡ್ತೀವಿ. ಸೊ ಯಶೋದೆಯು ಈ ದಾಮೋದರ ಲೀಲೆಯಿಂದನೇ ಭಗವಂತನನ್ನು ಸೆಳೆದು ಕಟ್ಟಾಕ್ಬಿಟ್ಟಿದ್ದಾಳೆ. ಅವಳ ಆ ಪ್ರೀತಿಯಿಂದ ಭಗವಂತನನ್ನ ಕಟ್ಟಾಕ್ಬಿಟ್ಟಿದ್ದಾಳೆ. ಸೊ ಅಂದ್ರೂ ಅವಳಿಗೆ ಮೊದ್ಲು ಕಟ್ಟಾಕಕ್ ಮುಂಚೆ 2 ಬೆರಳುಗಳ ಆ ವ್ಯತ್ಯಾಸಗಳಿತ್ತು. ಒಂದೇನು ಅಂದ್ರೆ ನಮ್ಮ ಸ್ವಂತ ಪ್ರಯತ್ನ, ಇನ್ನೊಂದು ಕೃಷ್ಣನ ಕೃಪೆ. ನಾವು ಪ್ರಯತ್ನ ಮಾಡದಿದ್ರೆ ಭಗವಂತ ಹೇಗೆ ಬರ್ತಾನೆ? ನಾವು ಏನೂ ಮಾಡ್ದೇನೆ ಭಗವಂತ ನಮ್ಗೆ ಎಷ್ಟೋ ಕೊಡ್ತಾ ಇದ್ದಾನೆ, ಎಲ್ಲಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾನೆ. ನಾವು ಒಂದ್ ಸ್ವಲ್ಪ ಭಗವಂತನ ಹತ್ರ ಹೋಗಕ್ಕೆ ಪ್ರಯತ್ನ ಮಾಡ್ಬೇಡ್ವಾ? ಹೇಳ್ತಾರಲ್ವಾ, ನಾವು ಒಂದು ಹೆಜ್ಜೆ ಇಟ್ರೆ ಭಗವಂತ ನಮ್ಮ ಹತ್ರ 10 ಹೆಜ್ಜೆ ಇಡ್ತಾರೆ ಅಂತ ಹೇಳ್ತಾರೆ. ಹಂಗಾಗಿ ಭಗವಂತನ ಆ ಒಂದು ಕೃಪೆಗೆ ನಾವು ಪಾತ್ರರಾಗಕ್ಕೆ ನಾವು ಪ್ರಯತ್ನ ಪಡ್ಲೇಬೇಕು. ನಾವು ಕಷ್ಟ ಪಡ್ದಿದ್ರೆ ನಿಮಗೆ ಮನೇಲಿ ಯಾವತ್ತೂ ಕಷ್ಟ ನಮ್ಗೆ ಇದ್ದೇ ಇದ್ದಿತ್ತು, ಯಾವತ್ತಿಲ್ಲ ಹೇಳಿ? ಮೂಡಿರಲ್ಲ. ಇವ್ರು ಹೇಳಿದ್ರು ಹಿಂಗಾಯ್ತು, ಹೇಳಿದ್ರು ಹಿಂಗಾಯ್ತು, ಇವತ್ತು ದಿನವೇ ಸರಿ ಇಲ್ಲ, ಸ್ಟಾರ್ಟಿಂಗೇ ಸರಿ ಇಲ್ಲ, ಇವತ್ ನೋಡಿದ್ರೆ ಹಿಂಗಾಯ್ತು ಹಂಗಾಯ್ತು. ನಮ್ಗೆ ಯಾವತ್ತು ಏನಾದ್ರೂ ಒಂದು ಇದ್ಕೊಂಡೇ ಇರುತ್ತೆ. ಸೊ ಅದರಿಂದ ನಮ್ಮ ಪ್ರಯತ್ನ ಭಗವಂತನಿಗೆ ಕಡಿಮೆ ಆಗ್ಬಾರ್ದು. ಭಗವಂತ ಅರ್ಥ ಮಾಡ್ಕೊತಾನೆ ಅಂದ್ಬಿಟ್ಟು ಅದನ್ನ ಕಟ್ ಮಾಡಬಾರ್ದು ಅಂತ ಅದನ್ನ ನಾವು ತೀವ್ರವಾಗಿ ತಿಳ್ಕೋಬೇಕು. ಸೊ ಹಂಗಾಗಿ ಭಗವಂತನ ಆ ಮುಂದೆ, ದಾಮೋದರನ ಮುಂದೆ ನೀವು ಪ್ರತಿ ರಾತ್ರಿ, ಅದು ಪ್ರಭುಪಾದ್ ಹೇಳ್ತಾ ಇದ್ದಾರೆ, ಪ್ರತಿ ರಾತ್ರಿ ನೀವು ಈ ತಿಂಗಳು ಫುಲ್ಲು ಕಾರ್ತಿಕ ಮಹಿನ ಫುಲ್ಲು ಒಂದೊಂದು ದೀಪ ಹಚ್ಚಿ ಭಗವಂತನಿಗೆ ತೋರಿಸ್ತಾ ಇದ್ರಿ, ಆರತಿ ತೋರಿಸ್ತಾ ಇದ್ರಿ. ಈಗ ಕಾರ್ತಿಕ ಮಹಿನೆ ಆ ತಿಂಗಳು ಮುಗಿದ್ಮೇಲೂ ಕೂಡ
ನೀವು ಮಾಡ್ತೀರಾ, ನನಗೆ ಒಂದು ದೀಪ ಹಚ್ತೀರಾ, ನನಗೆ ಆರತಿ ಮಾಡ್ತೀರಾ, ನನಗೆ ದೀಪ ತೋರಿಸ್ತೀರಾ, ನಿಮ್ಮ ಹೃದಯದಲ್ಲಿ ಭಕ್ತಿಯ ದೀಪವನ್ನು ಕಂಟಿನ್ಯೂ ಮಾಡ್ತೀರಾ. ದೀಪ ತೋರಿಸ್ತಾ ಇದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ನಿಮ್ಮ ಹೃದಯದಲ್ಲಿ ಆ ಭಕ್ತಿಯ ಬೀಜ, ಅದನ್ನ ಭಕ್ತಿಯ ದೀಪವನ್ನು ಉರಿಸ್ಕೊಂಡು ಇರ್ತೀರಾ ಅಂತ ಪ್ರಭುಪಾದರು ಕೃಷ್ಣ ಕೇಳಿದ್ರ ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ಹೌದು, ಕಾರ್ತಿಕ ತಿಂಗಳು ಬರುತ್ತೆ ಹೋಗತ್ತೆ, ಅದ್ ಮುಗ್ದೇ ಹೋಗುತ್ತೆ. ಆದ್ರೆ ಭಕ್ತಿಯ ಆ ಒಂದು ಭಕ್ತಿ ಯಾವತ್ತೂ ಮುಗಿಬಾರ್ದು. ನಮ್ಮೊಳಗೆ ಆ ದೀಪ ಯಾವತ್ತೂ ನಮ್ಮಲ್ಲಿ ನಾವು ಉರಿಸ್ಕೊಂಡೇ ಇರ್ಬೇಕು, ಭಕ್ತಿ ಮಾಡ್ತಾನೆ ಇರ್ಬೇಕು. ಆ ಒಂದು ಭಕ್ತಿಯಿಂದಲೇ ನಮ್ಮ ಜೀವನ ನಮಗೆ ಭಗವಂತನ ಹತ್ರ ಕರ್ಕೊಂಡು ಹೋಗಕ್ಕೆ ಸಾಧ್ಯವಾಗುತ್ತೆ. ಸೊ ಇವತ್ತು ಈ 3 ಜನದಿಂದ, ಭೀಷ್ಮ, ತುಳಸಿ ದೇವರು, ದಾಮೋದರಿಂದ ನಾವ್ ಏನೆಲ್ಲ ಕಲ್ತಿದ್ವಿ. ಭೀಷ್ಮ ಅನ್ನೋದು ಸೂಪರ್ ಫಾಸ್ಟ್ ಆಗಿ ಅವರು ಕಷ್ಟ ನೋವಿನ ನಡುವೆಯೂ ಅವರು ಭಗವಂತನನ್ನು ನೆನೆಸ್ಕೊಂಡು ಭಗವಂತನ ಹತ್ರ ಹೋಗಿದ್ದಾರೆ. ಅದರಿಂದ ಭೀಷ್ಮನನ್ನು ನೆನೆಸ್ಕೊಂಡು ನಾವು ವ್ರತವನ್ನು ಆಚರಿಸಿ ಭಗವಂತನ ಹತ್ರ ಬೇಗನೆ ಹೋಗ್ಬೇಕು ಅನ್ನೋದನ್ನ ಇದರಿಂದ ಕಲ್ತ್ಕೊಂಡ್ವಿ. ತುಳಸಿ ಅಂದ್ರೇನೆ ಶುದ್ಧತೆ. ಆ ತುಳಸಿ ದೇವಿಯ ಆ ಒಂದು ಮಹಿಮೆಯನ್ನು ತಿಳಿದುಕೊಂಡು ತುಳಸಿ ದೇವಿಯ ಪೂಜೆ ಮಾಡಿ ಅವಳಿಗೆ ಇದು ಆರತಿಯನ್ನು ತೋರಿಸಿ ದೀಪವನ್ನು ಹಚ್ಚಿಸಿ, ಹುಣ್ಣಿಮೆಯ ದಿವಸ ಎಸ್ಪೆಷಲಿ ಅವತ್ತಿನ ದಿವಸ ತುಳಸಿ ದೇವಿಗೆ ದೀಪ ಹಚ್ಚಿ ಇಟ್ಟು ನಿಸ್ವಾರ್ಥ ಪ್ರೀತಿಯನ್ನು ಆ ತುಳಸಿ ದೇವಿ ನಮ್ಗೆ, ಭಗವಂತನಿಗೆ ನಿಸ್ವಾರ್ಥತೆಯಿಂದ ಪ್ರೀತಿ ಮತ್ತು ಶುದ್ಧ ಭಕ್ತಿಯನ್ನು ನಮ್ಗೆ ಕೊಡ್ತಾಳಂತೆ. ಸೊ ಈ ದೀಪ ಒಂದು ಹಚ್ಚಿದಿ ಅವ್ರಿಗೊಂದು ಪ್ರಣಾಮ ಮಾಡೋದ್ರಲ್ಲಿ ಏನ್ ನಾವು ಹೊರಟೋಗ್ತೀವಿ, ಯಾವುದೂ ಹೋಗೋದಿಲ್ಲ. ಸೊ ಅಂತಹ ಒಂದು ಸಿಂಪಲ್ ಆಗಿ ಒಂದು ಕಾರ್ಯ ಮಾಡಿ ನಮ್ಗೆ ನಿಸ್ವಾರ್ಥ ಪ್ರೀತಿ ಮತ್ತು ಶುದ್ಧತೆಯಿಂದ ಭಕ್ತಿ ಮಾಡಲು ನಮ್ಮೊಳಗೆ ಒಂದು ಆಪರ್ಚುನಿಟಿ ಸಿಗಕ್ಕೆ ನಮ್ಗೆ ತುಳಸಿ ದೇವಿ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಸೊ ಮತ್ತೆ ದಾಮೋದರ ಅನ್ನೋದು ಪ್ರೀತಿಯಿಂದ ಎಲ್ಲರನ್ನು ಬಂಧಿಸುವುದು. ಸೊ ಈ ದಾಮೋದರ ಮಾಸದಲ್ಲಿ ದಾಮೋದರನ ಹೇಗೆ ನಾವು ಪೂಜೆ ಮಾಡಿ ಭಗವಂತನಿಗೆ ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ ಅವ್ರನ್ನ ನೆನೆಸ್ಕೊಂಡಿದ್ದೀವೋ, ನಾವು ಅವರ ಪ್ರೀತಿಯಿಂದ ಬಂಧನೆ ಮಾಡಕ್ ಟ್ರೈ ಮಾಡ್ತಿದೀವಿ, ಅವರು ನಮ್ಮ ಪ್ರೀತಿಯಲ್ಲಿ ಅವ್ರು ಬಂದೇ ಬರ್ತಾರೆ. ಅವ್ರಿಗೆ ಭಕ್ತರಂದ್ರೆ ಅವ್ರಿಗೆ ಅಷ್ಟೊಂದು ಪ್ರೀತಿ. ನಾವ್ ಏನ್ ಹೇಳಿದ್ರು ಅದನ್ನ ನಡ್ಸಕ್ಕೆ ಅವರು ರೆಡಿ. ತನ್ನ ಪ್ರತಿಜ್ಞೆಯನ್ನು ಕೂಡ ಬಿಟ್ಬಿಟ್ಟು ಅವರು ಭಕ್ತರ. ಸೊ ಇಂತಹ ಒಂದು ಒಳ್ಳೆಯ ಈ ತಿಂಗಳಲ್ಲಿ ನಾವು ಇದೀವಿ. ನಾವು ಇನ್ನೂ 2 ದಿನ ನಮಗಿದೆ. ಈ ಆಪರ್ಚುನಿಟಿನ ಯಾರೂ ಬಿಟ್ಕೊಡ್ಬೇಕಾದ್ರಿ. ಹಾಗಾದ್ರೆ ಭೀಷ್ಮರು ನಮಗೆ ಬಲಶಾಲಿಯಾಗಿರಲು ಕಲಿಸ್ಕೊಟ್ರು. ಬಲಶಾಲಿಯಾಗಿದ್ರು ಹೇಗೆ ಭಗವಂತನನ್ನೇ ನೆನೆಸ್ಕೋಬೇಕು, ಯಾವ ನೋವಲ್ಲೂ ಇರ್ಬೇಕು ಅನ್ನೋದು ಹೇಳ್ಕೊಟ್ರು. ತುಳಸಿ ನಮಗೆ ಸಿಹಿಯಾಗಿ, ತುಂಬಾ ಸ್ವೀಟ್ ಆಗಿ, ಸಿಹಿಯಾಗಿ ಅವಳು ನಮಗೆ ಹೇಗೆ ಭಕ್ತಿಯನ್ನು ಆಚರಿಸಬೇಕು, ಕೃಷ್ಣರ ಮಹಿಮೆ ಏನು ಅಂತ ನಮಗೆ ಕಲಿಸ್ಕೊಡ್ತಾ ಇದ್ದಾಳೆ. ಅದೇ ರೀತಿಯಲ್ಲಿ ದಾಮೋದರ ನಮಗೆ ಹೇಗೆ ಭಗವಂತನ ಹತ್ರ ಶರಣಾಗಬೇಕು, ಭಗವಂತನನ್ನು ಹೇಗೆ ನಾವು ಬಂಧಿಸ್ಬೋದು, ಭಗವಂತ ನಮ್ಮಲ್ಲಿ ಹೇಗೆ ಬಂಧನಾಗ್ತಾನೆ ಅನ್ನೋದನ್ನ ಎಷ್ಟು ಚೆನ್ನಾಗಿ ನಮ್ಗೆ ಒಂದು ಚಿಕ್ಕ ಕಥೆಯ ಮೂಲಕ ಹೇಳ್ಕೊಟ್ಟಿದ್ದಾರೆ. ಇದು 3 ಒಟ್ಟಾಗಿ ನಮಗೆ ಬರ್ತಾ ಇರ್ಬೇಕಾದ್ರೆ, ಈ 3 ಒಟ್ಟಾಗಿ ಭಕ್ತಿಗೆ ಪರಿಪೂರ್ಣತೆಯನ್ನು ನಮ್ಗೆ ರೂಪಿಸ್ಕೊಡ್ತಾ ಇದೆ. ಸೊ ಇಂತಹ ಒಂದು ಆಪರ್ಚುನಿಟಿನ ಬಿಡದೆ ನಾವು ಬಲವಾಗಿ ನಂಬಿಕೆಯಿಂದ ಸಿಹಿಯಾಗಿ ಸೇವೆಯನ್ನು ಮಾಡುತ್ತಾ ಭಗವಂತನನ್ನು ಹೃದಯಪೂರ್ವವಾಗಿ ಶರಣಾಗಬೇಕು ಅಂತ ಈ ಒಂದು ತಿಂಗಳಿಂದ ನಾವು ತಿಳ್ಕೊಬಹುದು. ಸೊ ಒಂದು ದೀಪ ಹಚ್ಚಿದ್ರೆ ಭಗವಂತನ ಹತ್ರ ಹೊರಟೋಗ್ತೀವಿ, ಗೋಲೋಕಕ್ಕೆ ಹೋಗ್ತೀವಿ ಅಂತೆ. ಒಂದು ರೌಂಡ್ ಚಾಂಟಿಂಗ್ ಮಾಡಿದ್ರೆ ಆ ಆಧ್ಯಾತ್ಮಿಕ ರೀತಿಯ ಆ ರಿಯಾಯಿತಿ ನಮಗೆ ಸಿಗತ್ತೆ, ಡಿಸ್ಕೌಂಟ್ ಎಲ್ಲ ಸಿಗತ್ತಂತೆ. ಒಂದು ತುಳಸಿಯನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಗೋಲೋಕಕ್ಕೆ ಸೂಪರ್ ಫಾಸ್ಟ್ ಟ್ರೈನ್ ಟಿಕೆಟ್ ನಮಗ್ ಸಿಗತ್ತಂತೆ. ಇದೆಲ್ಲ ನಮ್ಗೆ ಅಷ್ಟು ಸುಲಭವಾಗಿ ಪ್ರಭುಪಾದರು ಹೇಳ್ಕೊಟ್ಟಿದ್ದಾರೆ, ಪುರಾಣದಲ್ಲಿ ಹೇಳಿದ್ದಾರೆ, ಕೃಷ್ಣನೇ ಬಂದ್ ಹೇಳಿದ್ದಾರೆ. ಸೊ ಪ್ರಭುಪಾದರು ಯಾವಾಗ್ಲೂ ಹೇಳ್ತಾರೆ, ಆಲ್ವೇಸ್ ಚಾಂಟ್ ಕೃಷ್ಣ, ನೆವರ್ ಫರ್ಗೆಟ್ ಹಿಮ್ ಅಂತ ಹೇಳ್ತಾರಲ್ಲ. ಸೊ ಯಾವಾಗ್ಲೂ ನಾವು ಭಗವಂತನ ನಾಮವನ್ನು ಬಾಯಲ್ಲೇ ಇಟ್ಕೊಂಡು
ಯಾವಾಗ್ಲೂ ನಾಮೋ ನಮ ತುಳಸಿ ಕೃಷ್ಣ ಪ್ರೇಯಸಿ ನಮೋ ನಮ ಅವ್ರನ್ನ ಬೇಡ್ಕೊಂಡು ಇವರೆಲ್ಲಾ ಸೇರ್ಕೊಂಡು ನಮ್ಮೊಳಗೆ ಭಕ್ತಿಯ ಬೀಜವನ್ನು ತುಂಬಲಿ. ನಾವು ಯಾವತ್ತೂ ಭಕ್ತಿಯಿಂದ ಪರಿಪೂರ್ಣತೆಯಿಂದ ಭಗವಂತನ ಸೇವೆಯಲ್ಲಿ ನಾವೆಲ್ಲ ಇರಬೇಕು ಅಂತ ಬೇಡ್ಕೊಂಡು ಈ ತಿಂಗಳವನ್ನು ಇನ್ನೂ ಚೆನ್ನಾಗಿ ಆಚರಿಸಿ ನೆಕ್ಸ್ಟ್ ಇಯರ್ ಯಾರ್ಯಾರು ಭೀಷ್ಮ ಪಂಚಕ ಆಚರಿಸಕ್ಕಾಗತ್ತೋ ನೀವೆಲ್ಲ ಆಚರಿಸಲಿ ಪ್ರಯತ್ನ ಪಡಿ ಅಂತ ಕೇಳ್ಕೊಂಡು ಇವತ್ತಿನ ಈ ಕ್ಲಾಸ್ ಮುಗಿಸ್ಕೊತಾ ಇದ್ದೀನಿ. ಹರೇ ಕೃಷ್ಣ. Thank you for the opportunity. Vacha kalpatarubhyascha kripa sindhubhya eva cha patitanam pavanebhyo vaishnavebhyo namo namah. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಯಾರಾದ್ರೂ ಏನಾದ್ರೂ ಆಡ್ ಮಾಡ್ಬೇಕಾದ್ರೆ ಖಂಡಿತ ಆಡ್ ಮಾಡ್ಬೋದು. ಹರೇ ಕೃಷ್ಣ. ಹರಿ ಹರೇ ಬೋಲ್ ಕೃಷ್ಣ ಮಾತಾಜಿ. ಮಾತಾಜಿ, ದಂಡತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಅದ್ 5 ಹೆಸರು ಇನ್ನೊಂದ್ಸರಿ ಹೇಳ್ರಿ, ಆ ಪೆನ್ ಹುಡುಕದ್ರಲ್ಲೇ 8 ಹೆಸರು ಮಾತಾಜಿ. ವೃಂದಾವನಿ, ಹಾ, ವೃಂದಾವನಿ, ಬೃಂದಾವನಿ, ವೃಂದ, ವೃಂದ, ವಿಶ್ವಪೂಜಿತ, ವಿಶ್ವಪೂಜಿತ, ಪುಷ್ಪಶರ, ಪುಷ್ಪಶರ, ನಂದಿನಿ, ನಂದಿನಿ, ಕೃಷ್ಣಜೀವನಿ, ಕೃಷ್ಣಜೀವಿನಿ, ಕೃಷ್ಣಜೀವನಿ, ವಿಶ್ವಪಾವನಿ, ವಿಶ್ವಪಾವನಿ, ತುಳಸಿ. ತುಳಸಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇಂದಿನ ಪ್ರವಚನ ತುಂಬಾ ಚೆನ್ನಾಗಿ ನೀವು ನಡೆಸ್ಕೊಟ್ರಿ ಮಾತಾಜಿ. ಎಲ್ಲ ವಿಷಯ ತುಂಬಾ ಸರಳವಾಗಿ ಅರ್ಥ ಆಗೋ ರೀತಿ ನಮಗೆ ಹೇಳಿದ್ರಿ. ಮತ್ತೆ ನೀವ್ ಹೇಳಿದ್ರಿ ಯಾರ ಹತ್ರನೂ ಎಕ್ಸ್ಕ್ಯೂಸ್ ಕೇಳಕ್ ಆಗೋದಿಲ್ಲ, ನಮಗೆ ಎಲ್ಲಾ ಕೆಲ್ಸವನ್ನು ನಾವು ಮಾಡಿಯೇ ತಿರ್ಬೇಕು, ಆದ್ರೆ ಭಗವಂತನ ಹತ್ರ ಮಾತ್ರ ನಾವು ಎಕ್ಸ್ಕ್ಯೂಸ್ ಕೇಳ್ಕೋಬಹುದು ಅಂತ. ಅದು ತುಂಬಾ ಚೆನ್ನಾಗ್ ಅನ್ನಿಸ್ತು ಮಾತಾಜಿ. ಮತ್ತೆ ನೀವು ಏನು ಸತ್ಯಭಾಮೆ ನಾರದರ ಕೃಷ್ಣನ ಲೀಲೆಯನ್ನ ಏನ್ ಹೇಳಿದ್ರಿ ಅದು ಎಷ್ಟು ಹಾಸ್ಯಭರಿತವಾಗಿತ್ತು. ನಮ್ಮೆಲ್ಲರ ಮನಸ್ಸು ಒಂದ್ ರೀತಿ ಹತ್ತಲ್ಲಿ ತೇಲಿ ಹೋಯ್ತು ಆ ಒಂದು ಕತೆ ಹಂಗೆ ನಮ್ಮನ್ನ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಚೆನ್ನಾಗಿತ್ತು ಮಾತಾಜಿ. ನಾವ್ ಅದನ್ನ ಅಂದ್ರೆ ಒಂದ್ ಸ್ವಲ್ಪ ಮಟ್ಟಿಗೆ ಗೊತ್ತಿತ್ತು, ಇಷ್ಟು ಸ್ವಲ್ಪ ವಿಸ್ತಾರವಾಗಿ ಗೊತ್ತಿರ್ಲಿಲ್ಲ. ತುಂಬಾ ಚೆನ್ನಾಗ್ ಅನ್ನಿಸ್ತು ಮಾತಾಜಿ. ಮತ್ತೆ ಭೀಷ್ಮ ಪಂಚಕದ ಆಚರಣೆ ಬಗ್ಗೆ, ಕಾರ್ತಿಕ ಮಾಸದ ಮಹಿಮೆ ಬಗ್ಗೆ, ತುಳಸಿ ವಿವಾಹದ ಬಗ್ಗೆ, ನಮ್ಗೆ ಭಗವದ್ಧಾಮಕ್ಕೆ ನಾವು ಹೋಗ್ಲಿಕ್ಕೆ ಯಾವ್ಯಾವ ದಾರಿ ಎಲ್ಲ ಇದೆಯೋ ಅದು ಹೇಗೆ ನಮ್ಗೆ ಪ್ರಾಫಿಟ್ ಆಗೋ ರೀತಿಯಲ್ಲಿ ಇದೆಯೋ ಅದನ್ನ ನೀವು ತುಂಬಾ ಚೆನ್ನಾಗಿ ನಮ್ಗೆ ಇವತ್ತು ತಿಳಿಸ್ಕೊಟ್ರಿ ಮಾತಾಜಿ. ನಿಮ್ಗೆ ತುಂಬಾ ತುಂಬಾ ಧನ್ಯವಾದ ಹೇಳ್ತಿದ್ದೀನಿ ಮಾತಾಜಿ. ಮತ್ತೆ ಆಲ್ ಗ್ಲೋರೀಸ್ ಟು ಗುರು ಮಹಾರಾಜ್, ಆಲ್ ಗ್ಲೋರೀಸ್ ಟು ಶ್ರೀಲ ಪ್ರಭುಪಾದ್. ಎಲ್ಲ ವೈಷ್ಣವರಿಂದಾನೇ ನಾನ್ ಕಲ್ತ್ಕೊಂಡಿದ್ದು, ನಂದಿಂದ ಯಾವುದೂ ಇಲ್ಲ, ಯಾವುದೂ ನಂದು ಯಾವ ಸ್ವಂತ ಇದು ಏನು ಇಲ್ಲ. ಎಲ್ಲ ವೈಷ್ಣವರು ಕೊಟ್ಟಿದ್ದು, ಗುರು ಮಹಾರಾಜರಿಂದ, ಶ್ರೀಲ ಪ್ರಭುಪಾದರಿಂದ ಬಂದಿದ್ದು, ಪುರಾಣದಿಂದ ಬಂದಿದ್ದು, ಅದನ್ನ ಹಂಗೆ ನಾನು ನಿಮ್ ಮುಂದೆ ಇಟ್ಟಿದ್ದೀನಿ. ಸೊ ಇದ್ರಲ್ಲಿ ನಂದು ಯಾವುದೂ ಇಲ್ಲ ಮಾತಾಜಿ. ಥ್ಯಾಂಕ್ ಯು. ಆಲ್ ಗ್ಲೋರೀಸ್ ಟು ಆಲ್. ತಲುಪಿಸೋಂತ ಪ್ರಯತ್ನ ನೀವು ತಗೊಂಡಿದ್ದೀರಲ್ಲ ಮಾತಾಜಿ, ಅದಕ್ಕೆ ನಾವು ನಿಮ್ಗೆ ತುಂಬಾ ಚಿರಋಣಿಯಾಗಿರ್ತೀವಿ ಮಾತಾಜಿ. ಮಾತಾಜಿ ಅವರ ಪ್ರವಚನದ ಸಂಬಂಧಪಟ್ಟಂತೆ ಯಾರಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಪ್ರಣಾಮ ಮಾತಾಜಿ. ಕ್ಲಾಸ್ ತುಂಬಾನೇ ಚೆನ್ನಾಗಿತ್ತು ಮಾತಾಜಿ. ಫುಲ್ ಪ್ಯಾಕೇಜ್ ಇತ್ತು. ತುಂಬಾ ಚೆನ್ನಾಗಿತ್ತು ಮಾತಾಜಿ. ನಾವು ಗೊತ್ತಿರೋ ವಿಷಯ ಮಾಡ್ತಾ ಇದ್ದೀವಿ ಮಾತಾಜಿ. ಅಷ್ಟೇ. ಒಂದು ರಿವಿಷನ್ ನಮ್ಗೆ ಅವಾಗ ಒಂದು ರಿವಿಷನ್ ಕೊಡದಿದ್ರೆ ನಾವೆಲ್ಲ ಹಿಂದೆ ಹೊಟ್ಟೋಗ್ತೀವಿ. ನಾವು ಚಿತ್ರದುರ್ಗದಲ್ಲಿ 9 ಜನ ಮಾಡ್ತಾ ಇದ್ದೇವೆ ಮಾತಾಜಿ ಭೀಷ್ಮ ಪಂಚಕ. ಅದೇ ಒಂದ್ ಕ್ವಶನ್ ಕೇಳ್ಬೇಕಾಗಿತ್ತು ಮಾತಾಜಿ. ಪ್ರತಿ ಸತಿ 5 ದಿನ ಬರುತ್ತೆ ಭೀಷ್ಮ ಪಂಚಕ, ಈ ಸತಿ 4 ದಿನ ಅಷ್ಟೇ ಬಂದಿದೆ. ಕೆಲವು ಟೈಮ್ 4 ದಿವಸದಲ್ಲಿ ಮುಗ್ದೋಗುತ್ತೆ. ಅದು ಏಕಾದಶಿಯಿಂದ ಹುಣ್ಣಿಮೆಗೆ ಲೆಕ್ಕ. ಕೆಲವು ಟೈಮ್ 6 ದಿನಾನು ಬಂದಿರೋದಿದೆ. ನಾವೆಲ್ಲ 6 ದಿನಾನು ಆಚರಿಸ್ತಾ ಇದ್ದೀವಿ ಮಾತಾಜಿ. ಅದ್ರ ಇವಾಗ ನಾಳೆ ದಾಸವಾಳ ಹೂವ, 4th ಡೇ ದಾಸವಾಳ ಇದೆ, ಆಮೇಲೆ 5th ಡೇ ಮಾಲ್ತಿ ಹೂವ ಇದೆ. 2 ಸೇರ್ಸಿ ನಾಳೆ ಆಫರ್ ಮಾಡ್ಬಿಡಿ. ಬಿಳಿ ಹೂವು, ರೆಡ್ ದಾಸವಾಳ 2 ನಾಳೆ ಆಫರ್ ಮಾಡ್ಬಿಡಿ ಭಗವಂತ. ಇವತ್ತು ಗಂಧ ಹಚ್ಬೇಕು. ಇವತ್ತು ಭಗವಂತನ ನಾಭಿಗೆ ಗಂಧವನ್ನು ಹಚ್ಬೇಕು. ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. Thank you Mataji for the opportunity. ಹರೇ ಕೃಷ್ಣ ಮಾತಾಜಿ. ದಂಡ ಪ್ರಣಾಮ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ.
ಮಾತಾಜಿ ಇದು ಸಾಲಿಗ್ರಾಮ ರೂಪವಾಗಿ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಸ್ವಲ್ಪ ಎಕ್ಸ್ಪ್ಲೇನ್ ಕೊಡ್ತೀರಾ ಮಾತಾಜಿ? ಡಿಸ್ಟರ್ಬ್ ಆಯ್ತು ಸ್ವಲ್ಪ. ಹರೇ ಕೃಷ್ಣ. ಸಾರಿ ಮಾತಾಜಿ, ಕೇಳಿಸ್ಲಿಲ್ಲ, ಸ್ವಲ್ಪ ಜೋರಾಗಿ ಹೇಳ್ತೀರಾ? ಹಾ ಎಸ್ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಅದು ತುಳಸಿ ಪೂಜೆ ಮಾಡುವಾಗ ಸಾಲಿಗ್ರಾಮ ರೂಪವಾಗಿ ಮಾಡಿಸ್ಕೊಂಡ ವಿಷ್ಣು ಅಂತ ಹೇಳಿದ್ರಿ. ಅದು ಸ್ವಲ್ಪ ಡಿಸ್ಟರ್ಬ್ ಆಯ್ತು, ನನ್ಗೆ ಸರಿಯಾಗಿ ಕೇಳಿಸ್ಲಿಲ್ಲ. ಸ್ವಲ್ಪ ಅದು ಎಕ್ಸ್ಪ್ಲೇನ್ ಓಕೆ. ಕೊಡ್ತೀನಿ. ಅದು ತುಳಸಿ ಕಲ್ಯಾಣ ಅಂದ್ರ ಮದ್ವೆ ಮಾಡ್ತೀವಲ್ಲ, ಅವತ್ತು ಹುಣ್ಣಿಮೆಯ ದಿವಸ ನಾಳೆ ಅವತ್ತು ತುಳಸಿ ಮದ್ವೆ ಮಾಡ್ತೀವಿ. ಸೊ ಆವತ್ತಿನ ದಿನ ಶಾಲಿಗ್ರಾಮ ಶಿಲೆ ಇಲ್ದೋದ್ರೆ ನಾವು ಇದು ಯೂಶುವಲಿ ಇದು ತಗೋತೀವಿ, ಅದು ನಲ್ಲಿಕಾಯಿ, ದೊಡ್ಡ ನಲ್ಲಿಕಾಯಿ ಇದೆಯಲ್ಲ, ಬೆಟ್ಟದ ನಲ್ಲಿಕಾಯಿ, ಅದನ್ನ ಇಟ್ಟು ನಾವು ಅದನ್ನ ಶಿಲೆಯ ರೂಪದಲ್ಲಿ, ದಟ್ ಇಸ್ ಭಗವಂತ ಅಂತ, ಅದನ್ನ ಇಟ್ಟು ನಾವು ಪೂಜೆ ಮಾಡ್ತೀವಿ. ಸೊ ಹಂಗಾಗಿ ಯೂಶುವಲಿ ಅವತ್ತಿನ ದಿನಾನೇ ತುಳಸಿ ಸಾಲಿಗ್ರಾಮ ವಿವಾಹ ಅಂತ ಹೇಳೋದು. ಎಸ್ ಮಾತಾಜಿ. ಅಂದ್ರೆ ನಾಳೆ ಮಾಡ್ಬೋದಾ ಮಾತಾಜಿ? ಹಾ ಮಾತಾಜಿ, ಮಾಡ್ಬೋದು. ತುಳಸಿ ಪೂಜೆ ಖಂಡಿತ ಮಾಡ್ಬೇಕು. ನಾಳೆ ಹುಣ್ಣಿಮೆ ಬೇರೆ. ನೀವೆಲ್ರೂ ತುಳಸಿ ಪೂಜೆ ಮಾಡಿ, ಇದು ಹೇಗೆ ದ್ವಾದಶಿ ದಿವಸ ಕೆಲವು ದಿನ ಕೆಲವರೆಲ್ಲ ಮಾಡಿರ್ತೀರಾ, ಹಂಗೇನೆ ನೀವು ಇದು ತುಳಸಿಯ ಅದು ತುಳಸಿಗೆ ನಿಮ್ಮ ಇಷ್ಟ ಮಾತಾಜಿ. ಇಟ್ ಇಸ್ ಆಲ್ ಲೆಫ್ಟ್ ಯು. ಅಲ್ಲಿ ಹೆಂಗೆ ಆ ಪೂಜೆ ಮಾಡ್ತೀರಾ ಅಂತ, ಸೀರೆ ತುಳಸಿಗೆ ಉಡ್ಡಿಸ್ಬೋದು, ನಿಮ್ಮ ಇದು ಇದು ಹೂವಿಂದ ಅಲಂಕಾರ ಮಾಡ್ಬೋದು, ಬಳೆಗಳು ಹಾಕ್ಬೋದು. ಇನ್ನ ಯಾವ ರೀತಿಯಲ್ಲಿ ಅರ್ಶಿನ ಕುಂಕುಮ ಹಚ್ಚಿ ಯಾವ ರೀತಿಯಲ್ಲಿ ನೀವು ತುಳಸಿ ದೇವಿಯನ್ನ ಪೂಜೆ ಮಾಡಕ್ಕೆ ನೋಡ್ತಿರೋ ಅಷ್ಟು ನೀವು ಮಾಡಿ. ಬಟ್ ಸಿ ದಟ್ ಸಂಜೆ 6 ಗಂಟೆ ಮೇಲೆ ನಾವು ತುಳಸಿನ ಅಷ್ಟೊಂದು ಡಿಸ್ಟರ್ಬ್ ಮಾಡಬಾರ್ದು. ಬಟ್ ದೀಪ ಹಚ್ಬೋದು. ಬಟ್ ಬೆಳಗ್ಗೆ ಆರತಿ ಗೀರ್ತಿ ಎಲ್ಲ ತೋರಿಸ್ಬೋದು ಸಂಜೆ. ಬಟ್ ಪೂಜೆ ಗೀಜೆ ಇರೋದೆಲ್ಲ ಬೆಳಗ್ಗೆ ಮಾಡಿದ್ರೆ ಒಳ್ಳೇದು. ಮಾರ್ನಿಂಗ್ ಟೈಮ್ ಬ್ರಾಹ್ಮಿ ಮುಹೂರ್ತದಲ್ಲೇನೆ ಮಾಡ್ಬೇಕಾ ಮಾತಾಜಿ? ಏನ್ ಮಾತಾಜಿ? ಮಾರ್ನಿಂಗ್ ಟೈಮ್ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಬೇಕಾ ತುಳಸಿ ಪೂಜೆ? ಇಲ್ಲ ಇಲ್ಲ, ಹಂಗೇನಿಲ್ಲ. ನೀವು ಫ್ರೀ ಆದ್ಮೇಲೆ ನೆಮ್ಮದಿಯಾಗಿ ಮಾಡಿ. ಓಕೆ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಟೈಮ್ ತಗೊಳತ್ತೆ ಮಾಡಕ್ಕೆ. ನಮ್ಮ ಅಜ್ಜಿ ಇರ್ಬೇಕಾದ್ರೆ ನಮ್ಮ ಅಜ್ಜಿ ಏನ್ ಮಾಡ್ತಿದ್ರು, ಯೂಶುವಲಿ ಬತ್ತಿ ಇದೆಯಲ್ಲ, 365 ಬತ್ತಿನ ಮಾಡ್ಬಿಟ್ಟು ಅದನ್ನ ಕಟ್ಬಿಟ್ಟು ಅದನ್ನ ತುಪ್ಪದಲ್ಲಿ ಹಗ್ಗಿಸ್ಬಿಟ್ಟು ಅದನ್ನ ತುಳಸಿ ಮುಂದೆ ಹಚ್ತಾ ಇದ್ರು. ಅಂದ್ರೆ ಈಚ್ ಅಂಡ್ ಎವ್ರಿ ಡೇಗೆ ಲೆಕ್ಕ. ನಮ್ಗೆ ಒಂದು ವರ್ಷಕ್ಕೆ 365 ದಿನಗಳು ಬರುತ್ತಲ್ಲ, 364.5 days. ಸೊ ಆ ಲೆಕ್ಕದಲ್ಲಿ 365 ಬತ್ತಿನ ಅವತ್ತು ಭಗವಂತನ್ ಬೇಡ್ಕೊಂಡು ತುಳಸಿ ವಿವಾಹಕ್ಕೆ ಹಚ್ತಾ ಇದ್ರು. ಸೊ ಹಂಗಾಗಿ ಅದನ್ನ ನಾನಿನ್ನು ಕಂಟಿನ್ಯೂ ಮಾಡ್ತೀನಿ, ಯಾವಾಗ್ಲೂ ಒಂದೊಂದು ವರ್ಷನೂ ಮಾಡ್ತೀನಿ. ಬಟ್ ನಾರ್ಮಲಿ ಇಸ್ಕಾನ್ ಅಲ್ಲಿ ನಾವು ಅಲ್ಲೆಲ್ಲ ದುಬೈಲೆಲ್ಲ ಇರ್ಬೇಕಾದ್ರೆ ಚೆನ್ನಾಗಿ ಇದು ಸ್ಪೆಷಲ್ ಪ್ರೋಗ್ರಾಮ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ವಿ. ಅವತ್ತು ತುಳಸಿ ವಿವಾಹ ಎಲ್ಲ ಮಾಡಿದ ಕಾಲನೂ ಉಂಟು. ಈಗೆಲ್ಲ ಅಷ್ಟೊಂದು ಪ್ರಿಫರ್ ಮಾಡೋದಿಲ್ಲ, ತುಳಸಿ ಮದುವೆ ತರ ಮಾಡೋದ್ ಬೇಕಿಲ್ಲ ಅಂತ ಹೇಳ್ತಾರೆ ಗುರು ಮಹಾರಾಜರೆಲ್ಲ. ಸೊ ಹಂಗಾಗಿ ಕೆಲವು ಕಡೆ ಎಲ್ಲ ಕಡಿಮೆ ಆಗೋಗಿದೆ. ಬಟ್ ಇವತ್ತಿಗೂ ಮಾಡ್ತಾ ಇದ್ದಾರೆ ಸುಮಾರು ಕಡೆ ಮದ್ವೆ ಆಗಿ. ಬಟ್ ನಾವು ಖಂಡಿತ ಭಗವಂತನಿಗೆ ಇದು ಆಫರಿಂಗ್ಗೆ ಸ್ವೀಟ್ ಏನಾದ್ರು ಮಾಡಿ, ಆಮೇಲೆ ಹೂವು ಮತ್ತೆ ಇದು ಎಲ್ಲ ಅರ್ಶಿನ ಕುಂಕುಮದಿಂದ ತುಳಸಿಗೆ ಎಲ್ಲಾ ಅಲಂಕಾರವನ್ನು ಯಾವ್ಯಾವ ರೀತಿಯಲ್ಲಿ ಮಾಡ್ಬೇಕು ಅದೆಲ್ಲ ಮಾಡಿ ನಾಳೆ ಪೂಜೆ ಮಾಡ್ಬೋದು. ಅಂಡ್ ಸಂಜೆ ಖಂಡಿತ ದೀಪ ಹಚ್ಚಿ, ಅದು ತುಂಬಾ ಮುಖ್ಯ. ಎಸ್ ಮ್ಯಾಮ್, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಫಾರ್ ಇನ್ಫಾರ್ಮೇಶನ್. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ಇದು ನಲ್ಲಿಕಾಯಿ ದೀಪ ಹಚ್ಬೇಕು ಅಂತಾರೆ ಅಲ್ವಾ ಮಾತಾಜಿ? ಅದು ಈ ಕರ್ನಾಟಕದಲ್ಲಿ ಮಾಡ್ತಾರೆ ಮಾತಾಜಿ. ಅಕಾರ್ಡಿಂಗ್ ಟು ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಡೂ. ನಲ್ಲಿಕಾಯಿ ದೀಪ ಅಲ್ಲ, ಎಲ್ಲಾ ಕಮ್ಯುನಿಟಿಯಲ್ಲೂ ಅದು ಇದಿಲ್ಲ. ಬಟ್ ಇಲ್ಲಿ ಕರ್ನಾಟಕದಲ್ಲಿ ಐ ಹ್ಯಾವ್ ಹರ್ಡ್ ನಲ್ಲಿಕಾಯಿ ದೀಪ ಹಚ್ತಾರೆ ಅಂತ. ಸೊ ಯು ಕ್ಯಾನ್ ಡೂ ಇಟ್. ಮತ್ತೆ ನೀವು 365 ಬತ್ತಿ ಅಂತ ಹೇಳಿದ್ರಲ್ಲ, ಅದನ್ನು ಹಚ್ಬೋದಲ್ವಾ? ಅದನ್ನ ತಂದಿಟ್ಟಿದೀನಿ, ಅದಕ್ಕೆ ಕೇಳ್ತಿದ್ವಿ. ಅದನ್ನ ಹಚ್ಬೋದು. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಹೀಗೆ ನಿಮ್ಮ ಸೇವೆ ನಮ್ಮ ಗೋಪಿ ಸೇನಾ ಕಾರ್ಯಕ್ರಮಕ್ಕೆ ಕೊಡ್ತಾ ಇರಿ ಅಂತ ಹೇಳಿ ನಾವೆಲ್ಲರೂ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಮಾತಾಜಿ.
ಹರೇ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ತುಂಬಾ ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಬಂದು ನರಸಿಂಹ ಭಜನೆ. ಇದನ್ನು ಹಾಡಲು ನಮ್ಮೊಂದಿಗೆ ಹರ್ ಗ್ರೇಸ್ ಮಂಗಳ ಸಾಕ್ರೆ ಮಾತಾಜಿ ಅವರು ಇದ್ದಾರೆ. ಮಾತಾಜಿ ಅವ್ರನ್ನು ಸಹ ನಾವು ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಬರಮಾಡಿಕೊಳ್ಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮಾತಾಜಿ ಅವರ ಒಂದು ಕಿರು ಪರಿಚಯವನ್ನ ನಾವು ಇವಾಗ ಮಾಡ್ಕೊಳ್ಳೋಣ. ಇವರು ಬೆಂಗಳೂರಿನವರು. ಮಾತಾಜಿ ಅವರಿಗೆ ಪ್ರಭುಪಾದರ ಆಶ್ರಯ ಆಗಿದೆ. ಇವರಿಗೆ ಸಾಧ್ಯವಾದಾಗ್ಲೆಲ್ಲ ಟೆಂಪಲ್ಗೆ ಹೋಗಿ ಸೇವೆಯನ್ನ ಮಾಡಿ ಬರ್ತಾರೆ ಮಾತಾಜಿಯವರು. ಮಾತಾಜಿಯವರು ಭಾಗವತಂನ ಓದ್ತಾ ಇದ್ದಾರೆ, ಪ್ರಭುಪಾದ್ರ ಬುಕ್ಸ್ ಅನ್ನ ಓದ್ತಾ ಇದ್ದಾರೆ, ಮತ್ತೆ ಎಲ್ಲಾ ಆನ್ಲೈನ್ ತರಗತಿಗಳನ್ನ ಅಟೆಂಡ್ ಆಗ್ತಾ ಇದ್ದಾರೆ. ಮಾತಾಜಿ ಅವರಿಗೆ ಪಂಡರಾಪುರದಲ್ಲೂ ಸಹ ಚಪ್ಪನ್ ಭೋಗ ಸೇವೆ ಮಾಡುವಂತ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು. ಅಲ್ಲೂ ಸಹ ಮಾತಾಜಿ ಅವರು ಸೇವೆಯನ್ನ ಮಾಡಿ ಬಂದಿದ್ದಾರೆ. ಮುಂದೆ ಇವರು ಗುರು ಆಶ್ರಯವನ್ನ ತೆಗೆದುಕೊಳ್ಳೋದಕ್ಕೋಸ್ಕರ ತಯಾರಿಯನ್ನು ಸಹ ನಡೆಸಿದ್ದಾರೆ. ಹರೇ ಕೃಷ್ಣ ಮಾತಾಜಿ, ನೀವು ಇವಾಗ ನರಸಿಂಹ ಭಜನೆಯನ್ನ ಹಾಡಬೇಕಾಗಿ ನಾವು ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೀವಿ ಮಾತಾಜಿ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಎಲ್ಲಾ ಮಾತಾಜಿ, ನನ್ ದಂಡವತ್ ಪ್ರಣಾಮ್ ಮಾತಾಜಿ. ಈಗ ನರಸಿಂಹ ಅಂತ ಹೇಳ್ತೀನಿ ಮಾತಾಜಿ. ಓಂ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ, ಮುಖ ಪದ್ಮ ಭೃಂಗ. ಉಗ್ರಂ ವೀರಂ ಮಹಾವಿಷ್ಣು, ಜಯ ಜ್ವಲಂತಂ ಸರ್ವತೋಮುಖ. ಮಾತಾಜಿ ವಿಡಿಯೋ ಏನ್ ಆನ್ ಮಾತಾಜಿ? ಮಾಡ್ಕೊಳ್ಳಿ. ವಿಡಿಯೋ ಆನ್ ಮಾಡ್ಕೊಳ್ಳಿ ಮತ್ತೆ. ಆನ್ ಇದೆ ಅಲ್ಲ ಮಾತಾಜಿ? ಹೌದಾ? ಕಾಣಿಸ್ತಾ ಇಲ್ವಾ? ಅದು ಆ ಸ್ಕ್ರೀನ್ ಮೇಲೆ ಬರ್ಲಿಲ್ಲ. ಇರ್ಲಿ ಬಿಡಿ ಮಾತಾಜಿ, ಪರವಾಗಿಲ್ಲ. ಬರ್ಲಿಲ್ಲ ಅದು ಸ್ಕ್ರೀನ್ ಮೇಲೆ. ಓಕೆ ಮಾತಾಜಿ, ನೋಡ್ತೀನಿ ಮಾತಾಜಿ. ಮಾತಾಜಿ ಇವಾಗ ನೋಡಿ ಮಾತಾಜಿ. ಶ್ಯಾಮಕಾಂತ ಮಾತಾಜಿ ಅವ್ರನ್ನ ಇದು ಮಾಡಿ. ಇಲ್ಲ ಮಾತಾಜಿ, ಬರ್ತಾ ಇಲ್ಲ ಇನ್ನು. ಒಂದ್ ಮಿನಿಟ್ ಮಾತಾಜಿ. ರಶ್ಮಿ एक मिनट. ಅದು ಸ್ಕ್ರೀನ್ ಏನ ಮಾಡಿ ಮೊಬೈಲ್ ಅವರ ಬಗ ಬೇಕ್ರಿ ಇಕ್ರಿ. ಮಾತಾಜಿ ಅದು ಗೋಪಿಗಣ ಗೀತಾ ದೇವಿದಾಸಿ ಮಾತಾಜಿದು ವಿಡಿಯೋ ಪಿನ್ ಅವ್ರದ್ದು ಪಿನ್ ಆಗಿದೆ ಮಾತಾಜಿ. ಅದಕ್ಕೆ ಮಂಗಳ ಸಕ್ರೆ ಮಾತಾಜಿದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇಲ್ಲ. ಓಕೆ ಮಾತಾಜಿ. ಪಿನ್ ಮಾತಾಜಿ ನಂದು ತೆಗೆದ್ರೆ ಸ್ಪಾಟ್ಲೈಟ್ ಇವ್ರು ರಿಮೂವ್ ಮಾಡಿ ಬರ್ತಾರೆ ಮಾತಾಜಿ, ನಂದು ಸ್ಪಾಟ್ಲೈಟ್ ರಿಮೂವ್ ಮಾಡಿ. ಮಾತಾಜಿ ಅದು ಶ್ವೇತಾ ಮಾತಾಜಿ ಅವರಿಗೆ ಗೊತ್ತಿದೆ ಮಾತಾಜಿ. ಒಂದ್ ನಿಮಿಷ ಮಾತಾಜಿ, ನಾ ಮಾಡ್ತೀನಿ. ನೀವು ಸ್ಟಾರ್ಟ್ ಮಾಡಿ ಮಾತಾಜಿ, ಮಾಡ್ತೀನಿ ಅಷ್ಟೇ. ಓಂ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ, ಮುಖ ಪದ್ಮ ಭೃಂಗ. ಉಗ್ರಂ ವೀರಂ ಮಹಾವಿಷ್ಣುಂ, ಜ್ವಲಂತಂ ಸರ್ವತೋಮುಖಂ. ನರಸಿಂಹಂ ಭೀಷಣಂ ಭದ್ರಂ, ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದದಾಯಿನೇ, ಹಿರಣ್ಯಕಶಿಪುರ್ವಕ್ಷಃ ಶಿಲಟಂಕನಖಾಲಯೇ. ಹಿತೋ ನರಸಿಂಹ ಪರತೋ ನರಸಿಂಹ, ಯತೋ ಯತೋ ಯಾಮಿ ತತೋ ನರಸಿಂಹ. बहिर्नरसिंहो हृदये नरसिंहो, नरसिंहमादिं शरणं प्रपद्ये. तव करकमलवरेणखम् अद्भुतशृङ्गं, दलितहिरण्यकशिपो तनुभृङ्गम्. केशवधृता नरहरिरूपा, जय जगदीश हरे, जय जगदीश हरे, जय जगदीश हरे. तव करकमलवरेणखम् अद्भुतशृङ्गम्,
दलिता हिरण्यकशिपु तनुभृङ्गा केशवधृता नरहरिरूपा जय जगदीश हरे जय जगदीश हरे जय जगदीश हरे जय लक्ष्मी नरसिंह जय अनंत देव लक्ष्मी नरसिंह जय अनंत देव जय प्रहलाद महाराज जय प्रहलाद महाराज प्रहलाद महाराज जय प्रहलाद महाराज जय नर हरि जय नर हरि जय नर हरि जय नरसिंह भगवान की जय प्रहलाद महाराज की जय जय श्रील प्रभुपाद की जय हरे कृष्ण माता जी दंडोत प्रणाम हरे कृष्ण माता ಹರಿ ಹರಿ ಬೋಲ್ ಮಾತಾಜಿ. ತುಂಬಾ ಚೆನ್ನಾಗಿ ನೀವು ನರಸಿಂಹ ಭಜನೆಯನ್ನ ಹಾಡಿದ್ದೀರಾ. ನಿಮ್ ಸೇವೆ ಇದೇ ತರ ನಮ್ ಗೋಪಿ ಸೇನಾ ಕಾರ್ಯಕ್ರಮಕ್ಕೆ ನೀವು ಕೊಡ್ತಾ ಇರಿ ಅಂತ ಹೇಳಿ ನಾವು ಎಲ್ಲರೂ ಆಶಿಸ್ತೀವಿ ಮಾತಾಜಿ. ನಿಮ್ಗೆ ನಮ್ಮೆಲ್ಲರ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. धन्यवाद हरे कृष्ण माता जी ಹರೇ ಕೃಷ್ಣ. ಲೀಲಾಮಯಿ ಮಾತಾಜಿ, ಶ್ವೇತಾ ಮಾತಾಜಿ, ಏನಾದ್ರೂ ಅನೌನ್ಸ್ಮೆಂಟ್ ಇತ್ತಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, 1 ನಿಮಿಷ, ನಂದೊಂದು ಕ್ವಶನ್ ಇತ್ತು ಮಾತಾಜಿ. ಓಕೆ, ಮಾತಾಜಿ ಅವ್ರು ಇದಾರಾ ನೋಡ್ತೀನಿ ಮ್ಯಾಮ್. ಇದ್ದಾರೆ ಮಾತಾಜಿ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ ಕೇಳಿ ಮಾತಾಜಿ. ಮಾತಾಜಿ ಆಕ್ಚುಲಿ ಪಂಚಾಂಗದ ಪ್ರಕಾರ ಇದು ಏಕಾದಶಿ ಇದ್ದಿದ್ದು 1ನೇ ತಾರೀಕು, 2ನೇ ತಾರೀಕು ದ್ವಾದಶಿ ಇತ್ತು. ಆದ್ರೆ ಇಲ್ಲಿ ಇಸ್ಕಾನ್ ಅಲ್ಲಿ ದ್ವಾದಶಿ ದಿನ ಏಕಾದಶಿ ಅಂತ ಮಾಡಿದ್ದಾರೆ. ಮತ್ತೆ ಭೀಷ್ಮ ಪಂಚಕನು 4 ದಿನ ಅಂತ ಇದ್ದೀರಾ. ಆದ್ರೆ ಪಂಚಕದ ಪ್ರಕಾರ 5 ದಿನನೇ ಆಗಿದೆ ಮಾತಾಜಿ. ಇದು ಭೀಷ್ಮ ಪಂಚಕ. ಅದಕ್ಕೆ ಯಾಕೆ ಈ ತರ ವ್ಯತ್ಯಾಸ ಇದೆ ಅಂತ ತಿಳ್ಕೊಬೇಕಿತ್ತು ಮಾತಾಜಿ. ಮಾತಾಜಿ ಇಸ್ಕಾನ್ ಅಲ್ಲಿ ಯೂಶುವಲಿ ಫಾಲೋ ಮಾಡೋದು ಅನ್ನೋದನ್ನ ಸನ್ರೈಸ್ ಟೈಮ್ ಅಲ್ಲಿ ಏಕಾದಶಿ ಸ್ಟಾರ್ಟ್ ಆಗಿರ್ಬೇಕು. ಸನ್ರೈಸ್ ಟೈಮ್ ಅಲ್ಲಿ ಏಕಾದಶಿ ಸ್ಟಾರ್ಟ್ ಆಗಿರ್ಬೇಕು, ಅವಾಗ ಏಕಾದಶಿನ ಇದ್ ಮಾಡ್ತಾರೆ. ಮ್ಯಾಕ್ಸಿಮಮ್ ಟೈಮ್ ಇಲ್ದೋದ್ರು ಸ್ವಲ್ಪನೇ ಇದ್ರು ಸನ್ರೈಸ್ ಟೈಮ್ ಅಲ್ಲಿ ಏಕಾದಶಿ ಇರ್ಬೇಕು. ಅದು ವೈಷ್ಣವ ಫಾಲೋ ಮಾಡೋದು. ಸೊ ಹಂಗಾಗಿ ಏಕಾದಶಿಯ ನಮಗೂ ಏಕಾದಶಿ ಅನ್ನೋದನ್ನ ಪ್ರೀವಿಯಸ್ ಡೇ ಇತ್ತು, ಬಟ್ ನಮಗೆ ಅವತ್ತು ಫಾಸ್ಟಿಂಗ್ ವಾಸ್ ನಾಟ್ ರೆಕಮೆಂಡೆಡ್ ದಟ್ ಡೇ. ಫಾಸ್ಟಿಂಗ್ ವಾಸ್ ರೆಕಮೆಂಡೆಡ್ ನೆಕ್ಸ್ಟ್ ಡೇ. ಸೊ ಹಂಗಾಗಿ ನಾವು ಫಾಸ್ಟಿಂಗ್ ಮಾರನೇ ದಿವಸದಿಂದ ಸ್ಟಾರ್ಟ್ ಮಾಡಿತ್ತು. ಈಗ ಅದು ದ್ವಾದಶಿ ಟೈಮ್ ಮುಗ್ದೋಗಿದ್ರು ಕೂಡ ಏಕಾದಶಿ ಅಂತಾನೆ ಫಾಲೋ ಮಾಡ್ಬೇಕಾ ಹಾಗಾದ್ರೆ? ದ್ವಾದಶಿ ಬೆಳಗ್ಗೆ ಏಕಾದಶಿ ಇತ್ತು, ಅದಾದ್ಮೇಲೆ ದ್ವಾದಶಿ ಸ್ಟಾರ್ಟ್ ಆಗೋಯ್ತು. ಹೌದು, ಬಟ್ ಹಂಗೂ ವಿ ಕಂಟಿನ್ಯೂ ವಿತ್ ದ್ವಾದಶಿ. ನಮ್ಗೆ ಟೈಮ್ ಕೊಟ್ಟಿರ್ತಾರೆ, ಬ್ರೇಕಿಂಗ್ ಟೈಮ್, ಸೊ ಅದುವರೆಗೂ ನಾವು ಕಂಟಿನ್ಯೂ ಮಾಡ್ತೀವಿ. ಟೈಮ್ ಕ್ಯಾಲ್ಕುಲೇಷನ್ಸ್ ಎಲ್ಲ ನಮ್ ಕೈಯಲ್ಲಿ ಇಲ್ಲ ಮಾತಾಜಿ, ಅದೆಲ್ಲ ಕ್ಯಾಲೆಂಡರ್ ಮಾಡೋರ್ ಕೈಲಿದೆ. ಸೊ ಮೇನ್ ಫಾಲೋಯಿಂಗ್ ಅದು ಇಸ್ಕಾನ್ ಅಲ್ಲಿ ಮತ್ತೆ ವೈಷ್ಣವಾಸ್ ಎಲ್ಲ ಫಾಲೋ ಮಾಡೋ ಇದು ಪ್ರಕಾರ ಇದು ಅರ್ಲಿ ಮಾರ್ನಿಂಗ್ ಸನ್ರೈಸ್ ಟೈಮ್ ಅಲ್ಲಿ ನಮ್ಗೆ ಸ್ಟಾರ್ಟ್ ಆಗಿರ್ಬೇಕು ಏಕಾದಶಿ, ಅವತ್ತಿನ ದಿನ ಫಾಲೋ ಮಾಡ್ತೀವಿ. ಅದೇ ಮಾತಾಜಿ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಕ್ವಶನ್ ಮಾತಾಜಿ. ಈಗ ಹಿಂದಿನ ದಿನನೇ ಏಕಾದಶಿ ಬಿದ್ದಿತ್ತಲ್ವಾ, ಅವಾಗೂ ನಾವು ಉಪವಾಸ ಮಾಡ್ಬೇಕೋ ಇಲ್ಲ ಏನ್ ಪರವಾಗಿಲ್ವೋ? ಇಲ್ಲ ಮಾತಾಜಿ, 2 ದಿನ ಮಾಡಂಗಿಲ್ಲ. ಅವತ್ತಿನ ದಿನ ಯಾವತ್ತು ಫಾಸ್ಟಿಂಗ್ ರೆಕಮೆಂಡ್ ಮಾಡಿದಾರೋ ಅವತ್ತಿನ ದಿನ ಮಾತ್ರ ಫಾಸ್ಟಿಂಗ್ ಮಾಡ್ಬೇಕು. ಅವಾಗ ಅನ್ನ ತಿಂದ್ರೆ ದೋಷ ಬರಲ್ವಾ? ರೈಸ್ ತಿಂದ್ರೆ ದೋಷ ಬರಲ್ವಾ? ಇಲ್ಲ ಇಲ್ಲ ಬರಲ್ಲ ಮಾತಾಜಿ. ಪ್ರೀವಿಯಸ್ ಡೇ ಏಕಾದಶಿ ಇದ್ರೂ ನಮಗೆ ಒಂದು ಫಾಸ್ಟಿಂಗ್ ಇಸ್ ನಾಟ್ ರೆಕಮೆಂಡೆಡ್ ಅಂತ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ನಾವು ಮಾಡ್ತಾ ಇಲ್ಲ. ಸೊ ದೋಷ ಬರೋದಿಲ್ಲ. ದೋಷ ಬರಲ್ಲ. ಓಕೆ, ಧನ್ಯವಾದಗಳು ಮಾತಾಜಿ. ಮಾತಾಜಿ, ಭಗವಂತನಿಗೆ ನಾವು ಯಾವ ಸೇವೆ ಮಾಡ್ಬೇಕಾದ್ರೂ ನಮ್ಗೆ ಆದ್ರೂ ಸರಿ ಆಗದಿದ್ರು ಸರಿ ನಾವು ಮಾಡ್ಬೇಕಾದ್ರೆ ಅದ್ರಲ್ಲಿ ದೋಷ ಅನ್ನೋದು ಇಲ್ಲ. ಆಕ್ಚುಲಿ ನಾವು ತಪ್ಪು ಮಾಡ್ಬಿಡ್ತೀವಿ, ನಮ್ದು ದೋಷ ಬರುತ್ತೆ ಅನ್ನೋದಿಲ್ಲ. ಭಗವಂತ ವೆರಿ ವೆರಿ ಮರ್ಸಿಫುಲ್, ತುಂಬಾ ತುಂಬಾ ಕೆಳಗಿಳ್ದು ಬಂದಿದ್ದಾನೆ ನಮ್ಗೋಸ್ಕರ. ಆದ್ರಿಂದ ಏನೋ ಯೋಚನೆ ಮಾಡದೆ ನೀವು ಭಗವಂತನಿಗೆ ಸೇವೆ ಮಾಡಿ. ಬಿಟ್ಟು ಹೋಯ್ತಲ್ಲ ಭಗವಂತ ನಮ್ಮನ್ ಬಂದ್ ಹಿಡ್ಕೋತಾನೆ ಅಂತ ಇಲ್ವೇ ಇಲ್ಲ. ಮತ್ತೆ ಇನ್ನೊಂದು ವಿಷಯ ಕೇಳ್ಬೋದಾ? ನೀವು ಬ್ರಾಹ್ಮಣಸ್ ದೀಕ್ಷೆ ತಗೊಂಡಿದ್ದೀರಾ ಅಂದ್ರಲ್ಲ, ಸೊ ಅದ್ರ ಬಗ್ಗೆ ಕೇಳ್ಬೋದಾ ಮಾತಾಜಿ? ಜಸ್ಟ್ ಒಂದು ಕ್ಯೂರಿಯಾಸಿಟಿ ನನ್ಗೆ.
ಟೈಮ್ ಇದ್ರೆ ವಾಟ್ ಅಬೌಟ್ ಶ್ಯಾಮಕಾಂತ ಹೋಪ್ ಸೊ ಶ್ವೇತಾ ಮಾತಾಜಿ ಟೆಂಪಲ್ ಬರ್ತಾರೆ. ಯು ಕ್ಯಾನ್ ಆಸ್ಕ್ ಹರ್ ಪರ್ಸನಲಿ ದರ್. ಯಾ ಅಂದ್ರೆ ಅದ್ ಹೇಗ್ ಕೊಡ್ತಾರೆ ಅಂತ ಕೇಳಕ್ ಅಷ್ಟೇ ಮಾತಾಜಿ, ಏನಿಲ್ಲ. ಅದು ನೀನು ಪರ್ಸನಲ್ ಆಗಿ ಟೆಂಪಲ್ ಆಗಿ ಬರ್ತಾರಲ್ಲ ಪರ್ಸನಲ್ ಆಗಿ ಮಾತಾಜಿ, ಮಾತಾಡ್ಬೇಕು. ಅವಾಗ ನೀನ್ ಅದೇ ಮಾತಾಡು. ದೊಡ್ಡ ಪ್ರೋಸೆಸ್ ಇದೆ. ಸರಿ ಮಾತಾಜಿ. ಓಕೆ, ಥ್ಯಾಂಕ್ ಯು. ಹರೇ ಹರೇ ಕೃಷ್ಣ. ಸೊ ಲೀಲಾಮಯ ಮಾತಾಜಿ, ಸೊ ನೆಕ್ಸ್ಟ್ ವೀಕ್ ಯಾರ ಸೇವೆ ಮುಂದೆ ಬಂದು Hare Krishna. So, thank you so much, Gopi Ganagita Mataji. Thank you so much for the wonderful class. ತುಂಬಾ ಚೆನ್ನಾಗಿ, ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ. ಅದು ಮಾತಾಜಿ ಯಾವಾಗ್ಲೂ ಹೇಳಿದ್ರು ಸೇವೆಗೆ ರೆಡಿ ಇರ್ತಾರೆ. ಅವ್ರು ಎಷ್ಟು ಬ್ಯುಸಿ ಇದ್ದಾರೆ ಅವ್ರ ಅತ್ತೆ ಮಾವ ಸೇವೆಯಲ್ಲಿ. ಹಂಗೇನಿಲ್ಲ. ಆದ್ರೂ ಸಹ ಒಪ್ಕೋತಾರೆ, ನಾವು ಕಾಟ ಕೊಡ್ತಾನೆ ಇರ್ತೀವಿ ಅವ್ರಿಗೆ. ಓಕೆ, ಥ್ಯಾಂಕ್ ಯು ಮಾತಾಜಿ. ತುಂಬಾ ಚೆನ್ನಾಗಿತ್ತು ಕ್ಲಾಸ್. ನಿಜವಾಗ್ಲು ಎಲ್ಲ ನನ್ನ ಕೆಲಸಗಳ ಮಧ್ಯೆನೂ ಆನ್ ಇಟ್ಕೊಂಡು ಕೇಳಿಸ್ಕೊಂಡು ಎಲ್ಲ ಮಾಡ್ತಾ ಇದ್ದೆ. ಭಗವಂತನ ಮಹಿಮೆನೆ ಹಂಗೆ. ಅದೇ ಕೆಲವು ಟೈಮ್ ಬೆಳಗ್ಗೆ ಆನ್ ಮಾಡ್ಕೊಂಡು ಲೆಕ್ಚರ್ ಕೆಲಸ ಮಾಡಿದ್ರೆ ಕಿಚನ್ ಕೆಲಸ ಎಲ್ಲ ಸ್ಲೋ ಆಗೋಗುತ್ತೆ. ವೆರಿ ನೈಸ್ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನೆಕ್ಸ್ಟ್ ವೀಕ್ ಬಳ್ಳಾರಿ ಮಾತಾಜಿ ಅವರು ಇದಾರಲ್ವಾ, ವಿಮಲಾಂಗಿ ಮಾತಾಜಿ ಅವರು ಲಾಗಿನ್ ಆಗಿದ್ದಾರೆ. ಮಾತಾಜಿ ನೀವು ತಗೊಳ್ತೀರಾ ಫುಲ್ ಸೇವೆನ? ವಿಮಲಾಂಗಿ ಕೇಶವಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ವೀಕ್ ನಿಮ್ಮ ಟರ್ನ್. ಸೊ ಪ್ರವಚನ ಸೇವೆಯನ್ನು ಮತ್ತು ಕಾಂಪೇರಿಂಗ್ ಕೀರ್ತನೆ ಎಲ್ಲ ತಗೊಳಕ್ಕಾಗತ್ತಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ ಮಾತಾಜಿ? ಈಗ ಕೇಳಿಸ್ತಾ ಇದೆ ಮಾತಾಜಿ. ನೆಕ್ಸ್ಟ್ ವೀಕ್ಗೆ ಸೇವೆ ತಗೊಳಕ್ಕಾಗತ್ತಾ? ಮಾತಾಜಿ ನನಗ್ ಸ್ವಲ್ಪ ಹೆಲ್ತ್ ಚೆನ್ನಾಗಿಲ್ಲ ಮಾತಾಜಿ. ನೆಕ್ಸ್ಟ್ ಆ ಕಡೆ ವೀಕ್ ತಗೊಂತೀರಿ ಮಾತಾಜಿ. ಓಕೆ ಓಕೆ ಓಕೆ. ಏನಾಯ್ತು ಮಾತಾಜಿ, ಹುಷಾರಿಲ್ವಾ? ಸ್ವಲ್ಪ ಇನ್ಫೆಕ್ಷನ್ ಸ್ವಲ್ಪ ಆಗಿ ಸ್ವಲ್ಪ ಕಿಡ್ನಿ ಇನ್ಫೆಕ್ಷನ್ ಆಗಿದೆ. ಟೇಕ್ ಕೇರ್ ಮಾತಾಜಿ. ಗೊತ್ತಿರ್ಲಿಲ್ಲ, ಸಾರಿ. ಇಲ್ಲ ಇಲ್ಲ, ನೀವು ಕಾಳಜಿ ತಗೊಳ್ಳಿ, ಏನ್ ತೊಂದ್ರೆ ಇಲ್ಲ. ಸೊ ವೆರಿ ಸಿ ನೆಕ್ಸ್ಟ್ ವೀಕ್. ಸೊ ಚಿತ್ರದುರ್ಗ ಮಾತಾಜಿಸ್ಗಳಿದ್ದಾರೆ. ಸೊ ವಿಲ್ ಆಸ್ಕ್ ಚಿತ್ರದುರ್ಗ ಡಿವೋಟೀಸ್ ಮುಂದೆ ಬರ್ಬೇಕು ಸೇವೆ ತಗೊಳಕ್ಕೆ. ಸೊ ಪ್ರವಚನ ಇವತ್ತು ಆಲ್ರೆಡಿ ಚಿತ್ರದುರ್ಗ ಮಾತಾಜಿನೇ ಇವತ್ತು ಕಾಂಪೇರಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಾಜೇಶ್ವರಿ ಮಾತಾಜಿಯವರು ಕ್ಲಾಸ್ ನ ತಗೊಳೋದಿದ್ರೆ ಪ್ರವಚನ ತಗೊಳಕ್ಕೂ ಯಾರ್ ಮುಂದೆ ಬರ್ತೀರಾ ನೋಡಿ. ಸೊ ನನ್ಗೆ ಇನ್ಫಾರ್ಮ್ ಮಾಡಿ, ಶ್ಯಾಮಕಾಂತ ಮಾತಾಜಿ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಗೋಪಿ ಸೇನೆಯಲ್ಲೂ ಹಾಕ್ಬೋದು, ತೊಂದ್ರೆ ಇಲ್ಲ. ಗ್ರೂಪ್ ರಿಲೇಟೆಡ್ ಏನೇ ವಿಷಯ ಇದ್ರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಗ್ರೂಪ್ ಅಲ್ಲೂ ಹಾಕಿದ್ರು ಏನು ತೊಂದ್ರೆ ಇಲ್ಲ. ಯಾರಿಗೆ ಏನ್ ಸೇವೆ ಮಾಡಕ್ ಇಷ್ಟ ಇದೆಯೋ. ಕೆಲವೊಬ್ರು ಈ 4 ಸೆಂಟರ್ಗಳು ಬಿಟ್ಟು ಶಿವಮೊಗ್ಗ, ಚಿತ್ರದುರ್ಗ, ಬಳ್ಳಾರಿ, ಮೈಸೂರು ಬಿಟ್ಟು ಬೇರೆ ಬೇರೆ ಕಡೆಯಿಂದಾನು ಜಾಯಿನ್ ಆಗ್ತಿದ್ದೀರಾ. ಸೊ ಎಲ್ಲರಿಗೂ ಒಂದು ಸೇವೆ ಅವಕಾಶ ಸಿಗತ್ತೆ. ಸೊ ನೀವೆಲ್ಲರೂ ಪರ್ಸನಲ್ ಆಗಿ ಅಥವಾ ಗ್ರೂಪ್ ಅಲ್ಲಿ ಸಹ ನಮ್ಗೆ ಈ ಸೇವೆ ನಾವು ತಗೊಳಕ್ ಇಷ್ಟ ಇದೆ ಅಂತ ಹಾಕಿ ವಿ ವಿಲ್ ಡೆಫಿನೆಟ್ಲಿ ಗೆಟ್ ದ ಸೇವಾ. ಓಕೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ವೀಕ್ ನಾನು ಕೀರ್ತನೆ ಹೇಳ್ತೇನೆ ಮಾತಾಜಿ. ಓಕೆ. ಪ್ರೇಮದಾತ್ರಿ ಮಾತಾಜಿ ಅಲ್ವಾ? ಎಸ್ ಮಾತಾಜಿ. ಓಕೆ ಓಕೆ ಮಾತಾಜಿ, ಡೆಫಿನೆಟ್ಲಿ ಕೀರ್ತನೆ ನೀವು ಆಡ್ತೀರಲ್ವಾ? ಓಕೆ. ನೆಕ್ಸ್ಟ್ ವೀಕ್ ನೋಡಿ ಯಾರು ಮಾಡ್ತೀರಾ ಅಂತ ಹೇಳಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಓಕೆ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ ಕ್ಲೋಸಿಂಗ್ ಪ್ರೇಯರ್ಸ್ ಹೇಳ್ಬೋದು. ಓಕೆ ಮಾತಾಜಿ. ಇಂದಿನ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲು ಸಹಕರಿಸಿದ ಎಲ್ಲಾ ಭಕ್ತರಿಗೂ ಹಾಗೂ ಶ್ರೋತೃಗಳಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗ ವಂದನೆ ಗೀತೆ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರಸ್ತಸ್ಯ ನಾಮಾಮಿ ಯಾನಿ, ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧು ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ
गोविन्दाय नमो नमः। कृष्णाय वासुदेवाय देवकी नन्दनाय च नन्दगोपाकुमाराय गोविन्दाय नमो नमः। वसुदेवं सुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरु। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः।